ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಹಳ್ಳಿಯಲ್ಲಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ಅನ್ಕೊಂಡಿರೋದು ನಮ್ಮೆಲ್ಲರೂ ಕೂಡ ಹಳ್ಳಿಯ ಜನತೆಗೆ ಮತ್ತು ಪ್ರತಿಯೊಬ್ಬರು ಕೂಡ ಹಿರಿಯ ಕಿರಿಯರು ಮತ್ತು ಇವತ್ತಿನ ಮಕ್ಕಳು ಕಲಿಬೇಕಾಗಿರ್ತಕ್ಕಂಥ ನುಡಿ ನಡೆಗಳನ್ನ ಹೇಳ್ಕೊಡುವಂತ ಒಂದು ಅವಕಾಶ ಸಿಕ್ಕಿದೆ. ಇದು ನಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥ ವಿಚಾರ. ಸುಮಾರು 2 ಗಂಟೆಗಳ ಕಾಲ 3 ಗಂಟೆಗಳ ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮವಾಗಿ ಎಲ್ಲ ಅಲ್ಲಿ ಇರತಕ್ಕಂಥವ್ರು ಎಲ್ಲರೂ ಬಹಳ ಖುಷಿ ಪಟ್ಟರು, ನಕ್ಕರು, ಎಲ್ಲವನ್ನ ಮರ್ತ್ಬಿಟ್ಟಿರೋರು. ಅದ್ರಲ್ಲಿ ಕೊಲೆಗಾರರು ಇದ್ರು, ಹೋಗ್ಸೋದವ್ರು ಇದ್ರು, ಕಳೆದ್ರು ಇದ್ರು, ಎಲ್ಲರೂ. ಆದ್ರೆ ಚಂದನ್ ಅವ್ರು ಬಂದವರು ಎಲ್ಲ ನಗಿಸಿ ಕನ್ನಡದ ಹಾಡು ಮುಖಾಂತರ ಅವರಿಗೆ ಎಚ್ಚರಗೊಳಿಸಿದ್ರು. ವ್ಯಕ್ತಿ ಎಷ್ಟು ದಿವಸ ಬದುಕಿದ ಅಂತಕ್ಕಂಥದ್ದು ಪ್ರಮುಖವಾದ ಸಂಗತಿನೇ ಅಲ್ಲ ಅಂತೇಳಿ ಮತ್ಯಾವ್ದು ಪ್ರಮುಖವಾದಂತ ಸಂಗತಿ ತಾನು ಬಾಳಿದಂತ ರೀತಿ, ಗಳಿಸಿದಂತ ಪ್ರೀತಿ, ಉಳಿಸಿದಂತ ನೀತಿ ಬಾಕಿ ಜನಕ್ಕೆ ಮಾದರಿ ಆಗಬೇಕು ಅಂತೇಳಿ. ಗಂಡ ಹೆಂಗಿರ್ಬೇಕು, ಹೆಂಡತಿ ಹೆಂಗಿರ್ಬೇಕು, ಮಕ್ಳು ಹೆಂಗಿರ್ಬೇಕು, ಮೊಮ್ಮಕ್ಳು ಹೆಂಗಿರ್ಬೇಕು, ಸಂಸಾರ ಹೆಂಗಿರ್ಬೇಕು, ಇಡೀ ಸಮಾಜ ಹೆಂಗಿರ್ಬೇಕು ಅಂತಕ್ಕಂಥ ಸತ್ಯದ ದರ್ಶನವನ್ನ 16ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ನಮ್ಮೆಲ್ಲರ ರಾಷ್ಟ್ರದಾದಂತ ನಾಯಕ ಕನಕದಾಸರ ಬಗ್ಗೆ ಈ ವಿಚಾರದಲ್ಲಿ ಹತ್ಕೋಬೇಕಲ್ವಾ? ವಜ್ರಮುನಿ ಇವ್ರನ್ನೆಲ್ಲ ವಿಲನ್ ಅಂತ ತಿಳಿದಿದ್ದು ಸರ್. ಇತ್ತೀಚೆಗೆ ಧಾರಾವಾಹಿಯಲ್ಲಿ ಬರ್ತಾ ಇರ್ತಕ್ಕಂಥ ಲೇಡಿ ವಿಲನ್ ಗಳನ್ನ ನೋಡ್ಬಿಟ್ರೆ ಬಹುಶಃ ಇವ್ರನ್ನೆಲ್ಲ ನಿವೃತ್ತಿ ಎಸಿಬೇಕನ್ನೋ ಅನ್ನುವಷ್ಟು ಭಯವನ್ನ ಹುಟ್ಟಿಸ್ತಕ್ಕಂಥ ವಿಲನ್ಗಳು ಸೃಷ್ಟಿ ಆಗ್ತಾ ಇದೆ. ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು, ಕುವೆಂಪು ಅವರು ಇವರೆಲ್ಲ ಒಂದು ಜಾತಿಗೆ ಸೀಮಿತವಾಗದೆ, ಒಂದು ಧರ್ಮಕ್ಕೆ ಸೀಮಿತವಾಗದೆ, ಒಂದು ವರ್ಗಕ್ಕೆ ಸೀಮಿತವಾಗದೆ ಅವರು ಮಾನವ ಕುಲಕ್ಕೆ ಮಹಾಪುರುಷರಾದ್ರು. ಹಾಗಾಗಿ ಅವರ ಒಂದು ಚರಿತ್ರೆಯನ್ನು ತಿಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮ ಸಾಂಸ್ಕೃತಿಕ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಂಯೋಗದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಮನೆ ಮತ್ತು ಮನ ಪರಿವರ್ತನೆ ಮೂಲಕ ಜನ ಮತ್ತು ಜೀವನ ನೆಮ್ಮದಿಯನ್ನು ಬಯಸಿ ನಾಡು ಹೋರಾಟ ಹೊರದೇಶಗಳಲ್ಲೆಲ್ಲ ಸಾವಿರಾರು ಉಪನ್ಯಾಸ ನೀಡಿರುವ ಶುದ್ಧ ಮಾತುಗಾರ, ಹಪ್ಪಟ ಕೃಷಿಕ, ಜನಪರ ಚಿಂತಕ, ಸಾಹಿತಿ ಚಟ್ನಳ್ಳಿ ಮಹೇಶಣ್ಣನವರು ಮನದೆಡೆಗೆ ಶುದ್ಧ ನುಡಿ ನಡಿಗೆ ಎಂಬ ವಿನೂತನ ಕಾರ್ಯಕ್ರಮ ಆಯೋಜಿಸಿದ್ದು, ಶ್ರಾವಣಕ್ಕೆ ಸಿಹಿ ತೋರಣ ಕಟ್ಟಿ ಬಾಳಸವಿಗೆ ಸವಿ ಪೂರಣ ತುಂಬುವ ಈ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಪ್ರಾರ್ಥನೆ ಚಂದನ್ ಅವರಿಂದ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಹೊತ್ತು ತಂದರು, ಭಾರಿ ಕಂದಾಯ ತಂದರು. ಹಣ್ಣು ಕಾಯಿ ಒಪ್ಪಾಳಿ ಸಿಹಿಬಾಳೆ ಅಂಜೂರ, ಸೊಪ್ಪು ನೀರಿಗೆ ಮಡಿಯಾಯ್ತು ಅಂಬರ, ಚುಕ್ಕಿ ತಾರೆ ಹೊಳೆದವೋ ಸ್ವಾಮಿಗೆ ತುಂಬಿಯಾಗಿ ನಲಿದವೋ, ಕೋಗಿಲೆ ಕುಹು ಎಂದವೋ, ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ. ಪ್ರಾರ್ಥನೆಯ ನುಡಿಯನ್ನು ಮಾಡಿದಂತಹ ಚಂದನ್ ಅವರಿಗೆ ಜೋರಾದ ಚಪ್ಪಳೆಯ ಮೂಲಕ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ವಾಗತ ಭಾಷಣವನ್ನು ನಮ್ಮ ಗ್ರಾಮದ ಮತ್ತು ಸಿಡಿಎ ಅಧ್ಯಕ್ಷರಾದಂತಹ HP ಮಂಜೇಗೌಡ ಅವರವರು ಸ್ವಾಗತ ಭಾಷಣವನ್ನು ಮಾಡುವರು. ಇವತ್ತು ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಬಂಧುಗಳು, ವೇದಿಕೆ ಮೇಲಿರ್ತಕ್ಕಂಥವರಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲ ನೋಡಿದಿರಿ ಏನು ಈ ಕಾರ್ಯಕ್ರಮವನ್ನು ಏನು ಮಾಡಬೇಕು ಅಂತ. ಏಕೆಂದ್ರೆ ಒಟ್ಟು 30 ದಿವಸ ಪ್ರತಿದಿನ ಬಿಡದ ಹಾಗೆ ಎಲ್ಲಾ ಕಡೆ ಇಂಥ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಮನೆ ಮನೆಗಳಿಗೆ ಶುದ್ಧ ನುಡಿ ನಡಿಗೆ ಅಭಿಯಾನದ ಮುಖಾಂತರವಾಗಿ, ಅಂದ್ರೆ ಹಿಂದೆ ಯಾವ ರೀತಿಯಾಗಿ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಭಾಷೆಗಳನ್ನ ಬಳಸಬೇಕು, ಏನು ನುಡಿವಚನಗಳನ್ನ ತಿಳಿಬೇಕು ಅಂತಕ್ಕಂಥ ವಿಚಾರವಾಗಿ ಐಸಿರಿ ಫೌಂಡೇಶನ್ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾಪನಾ ಲಯನ್ಸ್ ಕ್ಲಬ್ ಮತ್ತು ಇವರ ಸಂಯೋಗದಲ್ಲಿ ಇವತ್ತು ಆಷಾಢ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಇವತ್ತು ಏನು ಹಿಂದೆ ಬಸವಣ್ಣನವರಿರ್ಬೋದು, ಕನಕದಾಸರಿರ್ಬೋದು, ಹಾಗೂ ಸ್ವಾಮಿ ವಿವೇಕಾನಂದರಿರ್ಬೋದು, ಹಾಗೂ ಕುವೆಂಪು ರವರಿರ್ಬೋದು ಮತ್ತು ಅಂಬೇಡ್ಕರ್ ಅವರಿರ್ಬೋದು, ಇವರೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ತಮ್ಮದೇ ಆದ ನಡೆ ನುಡಿ ಭಾಷೆಗಳ ಮುಖಾಂತರವಾಗಿ ಹಳ್ಳಿಗಳಿಂದ ಹಿಡಿದು ನಗರದವರೆಗೂ ಕೂಡ ತನ್ನದೇ ಅಂತ ಚಾಪು ಮೂಡಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಆದ್ರೆ ಇದು ಪುನರಾವರ್ತನೆಯಾಗಿ ಅವ್ರು ಮಾಡಿದಂತ ಕಾರ್ಯಕ್ರಮ ಅಷ್ಟರಲ್ಲೇ ಉಳಿಬಾರ್ದಲ್ಲ. ಹಾಗಾಗಿ ಇದು 30 ದಿನಗಳ ಕಾಲ ದಿನ 11 ದಿವಸ
ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಹಳ್ಳಿಯಲ್ಲಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ಅನ್ಕೊಂಡಿರೋದು ನಮ್ಮೆಲ್ಲರೂ ಕೂಡ ಹಳ್ಳಿಯ ಜನತೆಗೆ ಮತ್ತು ಪ್ರತಿಯೊಬ್ಬರು ಕೂಡ ಹಿರಿಯ ಕಿರಿಯರು ಮತ್ತು ಇವತ್ತಿನ ಮಕ್ಕಳು ಕಲಿಬೇಕಾಗಿರ್ತಕ್ಕಂಥ ನುಡಿ ನಡೆಗಳನ್ನ ಹೇಳ್ಕೊಡುವಂತ ಒಂದು ಅವಕಾಶ ಸಿಕ್ಕಿದೆ. ಇದು ನಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥ ವಿಚಾರ. ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ಬೇಕು. ಅದಕ್ಕೆ ಸಂಪೂರ್ಣ ಗ್ರಾಮೀಣ ಸೊಗಡು ಹೋಗ್ಬಾರ್ದು. ಗ್ರಾಮೀಣ ಪ್ರದೇಶದ ಜನರ ಸೊಗಡು ಇರಬೇಕು ಮತ್ತು ಭಾಷೆನೂ ಇರಬೇಕು. ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ನುಡಿಬೇಕು, ಕೊಟ್ಟ ಮಾತಿನಂತೆ ನಡಿಬೇಕು ಅಂತಕ್ಕಂಥ ಹಿಂದೆ ಹೇಳ್ತಿದ್ರು. ಕೊಟ್ಟ ಮಾತನ್ನ ನಡೆಯುವಂತವರು ಪರಿಶುದ್ಧವಾಗಿದ್ರು, ಅವರಿಗೆ ಆಯಸ್ಸು ಆರೋಗ್ಯ ಜಾಸ್ತಿ ಇರ್ತಿತ್ತು. ಅಂತ ಒಂದು ಇವತ್ತು ಹಲವಾರು ವಿಚಾರಗಳನ್ನ ನೋಡ್ತೇವೆ. ಕೊಟ್ಟ ಮಾತಿಗೂ ತಪ್ಪಿ ನಡೆಯುವಂತ ಜನರು ಕೂಡ ಇದ್ದಾರೆ, ಎರಡು ತರದವರು ಇದ್ದಾರೆ. ಆದ್ರೆ ಯಾರು ಕೊಟ್ಟ ಮಾತನ್ನ ಕೊಟ್ಟು ನಡೀತಾರೋ ಅವರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸುವಂತ ಕಾರ್ಯಕ್ರಮ ಕೂಡ ಇರುತ್ತೆ. ಇವತ್ತು ಹಳ್ಳಿಯಲ್ಲಿ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿರ್ತಕ್ಕಂಥ ಒಬ್ಬ ಯುವಕನಾಗಿ, ವಕೀಲನಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಇಡೀ ನಮ್ಮ ಚಿಕ್ಕಮಗಳೂರಲ್ಲಿ ಯಶಸ್ವಿಯಾಗಿ ಒಂದಲ್ಲ ಎರಡಲ್ಲ ಮತ್ತು ವಿದೇಶದಲ್ಲೂ ಕೂಡ ನಮ್ಮ ಕರ್ನಾಟಕದ ಭಾಷೆ, ನಡೆ, ನುಡಿಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ಮತ್ತು ಹಿರಿಯರ ಜೊತೆಗೂಡ್ತಕ್ಕಂಥದ್ದು. ಮತ್ತೆ ನಾವು ನೋಡಿದ್ವಿ, ನಮ್ಮ ಸ್ವಾಮೀಜಿಯವರ ಜೊತೆಯಲ್ಲೂ ಕೂಡ ಹೋಗಿ ವಿದೇಶದಲ್ಲೂ ಕೂಡ ತನ್ನದೇ ಅಂತ ಛಾಪವನ್ನು ಮೂಡಿಸಿ ಇವತ್ತು ತಮ್ಮನ್ನೆಲ್ಲ ಸೇರಿಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಇವತ್ತು ಈಗಾಗಲೇ 3ನೇ ದಿನದ ಕಾರ್ಯಕ್ರಮ. ಇದು ಸೋಮವಾರದಿಂದ ಪ್ರಾರಂಭವಾಗಿದೆ. 30ನೇ ತಾರೀಕು ತನಕ ಕೂಡ ಒಬ್ಬೊಬ್ಬರನ್ನ ಒಂದೊಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅತಿಥಿಗಳನ್ನ ಕರೆಸಿ ಮತ್ತು ಉದ್ಘಾಟಕರನ್ನ ಕರೆಸಿ, ಅದರಲ್ಲೂ ವಿಶೇಷವಾಗಿ ಸಾಹಿತಿಗಳನ್ನು ಕರೆಸಿ ಮಾತನಾಡುವಂತ ಒಂದು ಕೆಲಸವನ್ನ ಮಾಡ್ತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಡ್ತಿರ್ತಕ್ಕಂಥ ನಮ್ಮ ಐಸಿರಿಯ ಫೌಂಡೇಶನ್ ಅಧ್ಯಕ್ಷರು, ನಮ್ಮ ತಮ್ಮಣ್ಣನವರ ಮಗನೂ ಆಗಿರ್ತಕ್ಕಂಥ ರೋಹನ್ ಭಾರ್ಗವ್ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾರೆ. ಇನ್ನೊಂದು ಇವತ್ತು ವಿಶೇಷ, ನಮ್ಮ ಪಕ್ಕದ ಊರಿನ ಮೊಮ್ಮಗನಾಗಿ ಸುಮಾರು ಸಂಘ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಿ ಮತ್ತೆ ನಗರಸಭೆಯಲ್ಲೂ ಕೂಡ 4 ಬಾರಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನ ಮಾಡಿದ್ರಿಂದ ಇವತ್ತು ನಮ್ಮೆಲ್ಲರ ಭಾಗ್ಯವಾಗಿ ಒಳ್ಳೆಯ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಇವತ್ತು ಸರ್ಕಾರದ ಅನುದಾನವನ್ನ ತರುವಂತ ಮುಖಾಂತರವಾಗಿ ಎಲ್ಲ ರೀತಿಯ ಸಹಕಾರವನ್ನ ಮಾಡಿ ನಮ್ಮ ಜೊತೆ ಹೆಗಲಿಗೆ ಹೆಗಲ ಕೊಟ್ಟು ಕೆಲಸವನ್ನ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಜಾತಿ ಭೇದ ಭಾವನೆ ಇಲ್ಲದೆ, ಮತ್ತೆ ಹೇಳಿದೆ ನಾನು ಇಲ್ಲಿ ಬಸವಣ್ಣ ಇರ್ಬೋದು, ಕನಕದಾಸ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕುವೆಂಪು ಇರ್ಬೋದು, ಇವ್ರು ಯಾರು ಕೂಡ ಒಂದು ಜಾತಿಗೆ ಸೀಮಿತವಾಗಿರಲ್ಲ. ಆ ತರಕ್ಕೆ ಒಂದು ಜಾತಿಗೆ ಸೀಮಿತವಿಲ್ಲದೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಲ್ಲಿ ಮನುಷ್ಯನ ಎಷ್ಟೇ ಫೋನ್ ಮಾಡಿದ್ರು ಕೂಡ ವಾಪಸ್ ಮಿಸ್ ಕಾಲ್ ಮಾಡುವಂತದ್ದು ಮತ್ತೆ ಪ್ರತಿಯೊಬ್ಬರ ಆಶಾಕೀರ್ಣವಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಆತ್ಮೀಯರಾದಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಇವತ್ತು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಹಿರಿಯ ವಕೀಲರು, ವೈದ್ಯರು, ನಮ್ಮ ಮಕ್ಕಳು ಹಿಂದೆಲ್ಲ ನೋಡ್ತಾ ಇದ್ವಿ, ತಾವೆಲ್ಲ ನೋಡಿರಿ. ಮಕ್ಕಳು, ಸಣ್ಣ ಮಕ್ಕಳು ಅಳ್ತಾ ಇದ್ರೆ ಅಥವಾ ಒಂದು ಜ್ವರ ಬಂದ್ರೆ ಏನೇ ಬಂದ್ರೆ ಅವ್ರು ಮುಟ್ ನೋಡಿ ಸಾಕಾಯ್ತು, ತಕ್ಷಣ ಆರೋಗ್ಯವಾಗುವಂತ ಮಕ್ಕಳಾಗ್ತಿದ್ರು. ಅಂತ ಒಂದು ವೈದ್ಯರಾಗಿ ಇವತ್ತು ನಮ್ಮನ್ನ ಎಲ್ಲ ವಿಚಾರದಲ್ಲೂ ಕೂಡ ಬೆಂತಟ್ಟಿ ಮುನ್ನುಗ್ಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಉದ್ಘಾಟನೆ ಬಂದಿರತಕ್ಕಂಥ ಹಿರಿಯರು, ವೈದ್ಯರು, ಅಂಧ ಮಕ್ಕಳ ಶಾಲೆಯ ಅಧ್ಯಕ್ಷರು ಆಗಿ ಹಲವಾರು ಜನಪರವಾದ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ನಾವು ನೋಡ್ತಾ ಇದ್ದೀವಿ, ಸಾಹಿತಿಗಳು ಒಂದೊಂದು ಪದಕ್ಕೆ ಒಂದೊಂದು ಪದ್ಯ, ಅರ್ಥ, ಸಾಹಿತಿ ಮತ್ತು ಪ್ರತಿಯೊಂದು ವಚನಗಳನ್ನ ಹೇಳುವ ಮುಖಾಂತರವಾಗಿ ತಮ್ಮದೇ ಅಂತ ಸೊಗಡಿನಲ್ಲಿ ಯಾರು ಕೂಡ ಈ ನಮ್ಮ ಜಿಲ್ಲೆ ಒಳಗಡೆ ತಮ್ಮದೇ ಅಂತ ಚಾಪು ಮೂಡಿಸಿ ನಮ್ಮ ಜಿಲ್ಲೆಗೆ ಸೀಮಿತ ಆಗದೆ ಬೇರೆ ಬೇರೆ ಜಿಲ್ಲೆ, ವಿದೇಶದಲ್ಲೂ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಅಂತ ಒಂದು ಕೆಲಸವನ್ನ ಮಾಡ್ತಿದ್ದು ಇವತ್ತು ಪ್ರತಿಯೊಂದು ಸಮಾಜವನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಇನ್ನೊಂದು ವಿಶೇಷ, ಅದ್ರ ಜೊತೆಲಿ ಇವತ್ತು ಅವ್ರು ಬರ್ಬೇಕಾದ್ರೆ ರಾಗಿ ಕೆಲಸ ಅಂದ್ರೆ ನಮ್ಮಲ್ಲಿ ಹಿಂದೆ ಬೆಲ್ಲ ಮತ್ತು ರಾಗಿಯಲ್ಲಿ ಏಲಕ್ಕಿ ಶುಂಠಿಯನ್ನು ಹಾಕಿ ಇದು ಮಾಡಿ ಗಿಣ್ಣವನ್ನ ಮಾಡ್ತಿದ್ರು. ಆ ತರದ ಏಲಕ್ಕಿ ಇದನ್ನು ತಂದು ಇವತ್ತು ಏನು ರಾಗಿ ಕಿಲ್ಸವನ್ನ ತಂದಿತ್ತು ತಮಗೆಲ್ಲರಿಗೂ ಉಣಬಡಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಆತ್ಮೀಯರು ನಮ್ಮನ್ನ ಬೆಂತಟ್ಟಿರ್ತಕ್ಕಂಥ ಚಟ್ನಳ್ಳಿ ಮಹೇಶಣ್ಣವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಮ್ಮ IDSC ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಮಹೇಶ್ ಅವರಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಮಾತಾಡ್ತಾರೆ. ಕೆಲವು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಕರೆಸ್ತಾರೆ ಅವ್ರನ್ನ. ಅಂತ ಒಬ್ಬ ಅತಿಥಿಯಲ್ಲೂ ಕೂಡ ನನಗೆ ಒಂದು ನೆನಪಂತೂ ನಮ್ಮ ಸ್ನೇಹಿತರು ಹೇಳಿದ್ರು,
ಮಹೇಶ್ ರವರು ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ವಿಶೇಷವಾಗಿ ಅವ್ರನ್ನೊಬ್ಬರನ್ನ ಆಹ್ವಾನಿಸಬೇಕು ಅಂತಂದ್ರು. ನಮ್ಮ IDSC ಕಾಲೇಜಿನ ಪ್ರಾಂಶುಪಾಲರು ಮತ್ತು ಡಾಕ್ಟರ್ ಮಹೇಶ್ ಅವರಿಗೆ ತುಂಬ ಸ್ವಾಗತವನ್ನ ಹೇಳಪಡಿಸ್ತೇವೆ. ಅದೇ ರೀತಿ ನಮ್ಮ ವರ್ಷ ಕೃಷ್ಣೇಗೌಡರು ಅವರ ಮಗಳು ನಮ್ಮ ಡಾಕ್ಟ್ರು, ಅವರು ಕೂಡ ಡಾಕ್ಟರ್ ಆಗಿ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ವರ್ಷರವರು ಬಂದಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಮತ್ತೊಬ್ಬ ಹಿರಿಯರು ನಮ್ಮ ಬೀಕ್ನಳ್ಳಿ ಚಾಮುಂಡೇಶ್ವರಿ ದೇವಾಲಯ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸಹಕಾರ ಸಂಘದಲ್ಲಿ ಎಲ್ಲ ಕೂಡ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಗುರುಬಸಪ್ಪ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಅದೇ ರೀತಿಯಾಗಿ ತಾವೆಲ್ಲ ನೋಡ್ತಾ ಇದ್ದೀರಾ ಈಗ ಯಾವ ರೀತಿಯಾಗಿ ಗಾಯಕವನ್ನ ಮಾಡ್ತಿರ್ತಾರೆ. ಗಾಯನ ಅಂದ್ರೆ ಹಾಡುಗಳು, ಅವರ ಏನು ದೈವ ಸಂಸ್ಕೃತಿಯ ಪದಗಳನ್ನ ಬಳಸ್ಕೊಂಡು ಆಡ್ತಿರ್ತಕ್ಕಂಥ ಗಾಯಕ ಚಂದನ್ ರವರಿಗೆ ತುಂಬ ಹೃದಯ ಸ್ವಾಗತವನ್ನು ಹೇಳ್ತೇನೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರಾದ ಕಿಶೋರ್ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ, ಇಲ್ಲಿರ್ತಕ್ಕಂಥ ಹಿರೇಗೋದಿಂದ ಲೋಕಣ್ಣ ಬಂದಿದ್ದಾರೆ. ಅದೇ ರೀತಿ ಬೀಕ್ನಳ್ಳಿ ನಮ್ಮ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಅಂತ ಯೋಗಾನಂದ್ರ ಅವರು ಬಂದಿದ್ದಾರೆ, ಜಗಳ ಬಂದಿದ್ದಾರೆ. ನಮ್ಮ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಭೂಷಣ್ ಮತ್ತೆ ನಡಿಕಳ್ಳಿ ನಾಗೇಶ್ ಬಂದಿದ್ದಾರೆ. ಅದೇ ರೀತಿಗೆ ಪರಮೇಶ್ವರ ಅರಸು ನಗರಸಭಾ ಸದಸ್ಯರು ಮತ್ತಿರ್ತಕ್ಕಂಥ ಇಲ್ಲೆಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ತಾವೆಲ್ಲರೂ ಬಂದಿರ ಹಿರಿಯರಂತ ಪಂಚಾಯತ್ನವರಿದ್ದಾರೆ. ಪರಮೇಶ್ವರ ಅರಸು ಕೌನ್ಸಿಲರ್ ನಗರಸಭಾ ಸದಸ್ಯರು ಗವನಹಳ್ಳಿ, ತಾವು ಇಲ್ಲಿ ಮುಂದೆ ಬನ್ನಿ, ವೇದಿಕೆ ಮೇಲೆ ಬಂದು ಪರಮೇಶ್ ಹಾಗೂ NSUನ ಸುಮಂತು, ಯೋಗೀಶು, ಲೋಹಿತ್, ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಂಬಾಪುರದವರೇ ಇದ್ದೀರಿ. ನನ್ನ ಆತ್ಮೀಯ ಎಲ್ಲ ಕಿರಿಯ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಾಗೂ ಹಿರಿಯರಾದ ಎಲ್ಲರಿಗೂ ಕೂಡ ವಂಚಿ ಬಂದಿರ್ತಕ್ಕಂಥ ನಮಗೆ ಈ ವಿಚಾರವನ್ನ ಬೇರೆ ಮತ್ತೊಬ್ಬರಿಗೆ ತಿಳಿಸೋಕ್ಕಿಂತ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇಲ್ಲಿರ್ತಕ್ಕಂಥ ಇಲ್ಲೇನು ಸ್ವಾಗತ ನಮ್ಮ ಅಧ್ಯಕ್ಷರು ಭಾಷಣ ಮಾಡ್ತಾರೆ, ಮತ್ತೆ ವಿಶೇಷವಾಗಿ ಭಾಷಣ ಮಾಡ್ತಕ್ಕಂಥವ್ರಿದ್ದಾರೆ. ಹಾಗೂ ಡಾಕ್ಟರ್ ಕೃಷ್ಣೇಗೌಡರು ಮಾತಾಡಿದ್ದಾರೆ, ಮಹೇಶಣ್ಣ ಮಾತಾಡಿದ್ದಾರೆ. ಮಹೇಶಣ್ಣ ಪದಗಳನ್ನ ಅರ್ಥಗಳನ್ನ ನೋಡಿದ್ರೆ ಇವತ್ತು ರಾತ್ರಿ 12 ಗಂಟೆ ಆದ್ರೂ ಕೂಡ ಎದ್ದು ಹೋಗೋದಿಲ್ಲ, ಅಷ್ಟೊಂದು ಅರ್ಥಪೂರ್ಣ ಮಾತನಾಡ್ತಾರೆ. ಹಾಗಾಗಿ ಇಂಥ ಒಂದು ವಿಚಾರದಲ್ಲಿ ತಾವೆಲ್ಲರೂ ಕೂಡ ನಮ್ಮ ರೋಹನ್ ಭಾರ್ಗವಪುರಿಗೆ ಬೆಂತಟ್ಟಿ ಮುನ್ನುಗ್ಗುವಂತ ಕೆಲಸವನ್ನ ಮಾಡಿ, ಯಾಕೆಂದ್ರೆ ಹಲವಾರು ಸಮಾಜ ಸೇವೆ ಕೆಲಸ ಮಾಡುವಲ್ಲಿ ಬಹಳ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯ ಯುವಕನಾಗಿ ಮುನ್ನುಗ್ತಿದ್ದಾನೆ. ಹಾಗಾಗಿ ಇಂಥವರ ಜೊತೆ ಹಳ್ಳಿಯಲ್ಲೂ ಕೂಡ ಮಾತನಾಡಿ ಈ ತರ ಕಾರ್ಯಕ್ರಮ ನಡೀತಾ ಇದೆ, ಈ ತರಕ್ಕೆ ನಾವು ಉಳಿಸ್ಬೇಕು. ಹಿಂದೆ ನಡೆದಂತ ಪದಗಳು, ಇಂದಿನ ಮಾತುಗಳು, ಇಂದಿನ ಸಾರಾಂಶಗಳನ್ನು ನಾವು ಉಳಿಸಿ ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡ ಇದು ಇಂಥ ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತ ಆಶಿಸಿ ತಮಗೆಲ್ಲರಿಗೂ ಒಂದ್ಸಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಮಾಡ್ತಾರೆ. ಮನೋಜ್ ಬಂದಿದ್ದಾರೆ ಟಿವಿ ಮಾಧ್ಯಮದ, ಅವರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾರೆ. ಸ್ವಾಗತ ಭಾಷಣವನ್ನು ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ CDA ಅಧ್ಯಕ್ಷರಾದ ಮಂಜೇಗೌಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ದೊಡ್ಡವರ ಗುಂಪಿನಲ್ಲಿ ದಟ್ಟನಂತಿರಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ದೇವರಿಲ್ಲದ ಜಾಗ ಯಾರು ನೋಡಲು ಹಿಂದೂ. ನಮ್ಮ ಕನಕದಾಸರ ಇತಿ ನುಡಿಯವನ್ನು ಎಲ್ಲ ಹಾಡಿನ ಮೂಲಕ ನಮ್ಮನ್ನು ರಂಜಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಚಂದ್ರಣ್ಣ ಅವರಿಗೆ ಧನ್ಯವಾದಗಳು. ನಂತರ ಪ್ರಾಸ್ತಾವಿಕ ನುಡಿ ರೋಹನ್ ಭಾರ್ಗವಪುರಿ, ಅಧ್ಯಕ್ಷರು, ಐಸಿರಿ ಫೌಂಡೇಶನ್ ಸಂಸ್ಥಾಪಕರು, ಐಸಿರಿ ಟುಡೇ. ಮೊದಲಿಗೆ ಮನಸ್ಸಿನಲ್ಲಿ ತಾಯಿ ಭಾರತಿ ಹಾಗೂ ತಾಯಿ ಭುವನೇಶ್ವರಿ ಹಾಗೂ ಕಾಗಿನೆಲೆ ಆದಿಕೇಶವನನ್ನ ನೆನೆಯುತ್ತಾ ಈ ಸ್ವತಂತ್ರ ಮಾಸದಲ್ಲಿದ್ದೀವಿ. ಮನಸ್ಸಿನಲ್ಲಿ ಈ ದೇಶದ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಅನೇಕ ಸ್ವತಂತ್ರ ವೀರರನ್ನು ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರುವಂತಹ ಸಾಕ್ಷಿಸಲು ಬಂದಿರುವಂತಹ ತಮ್ಮೆಲ್ಲ ಅವರ ಉಪಸ್ಥಿತಿಗೆ ಗೌರವಿಸಿ ನಮಸ್ಕರಿಸುತ್ತಾ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಧುಗಳಿಗೆ, ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದಾರೆ, ಹೆಚ್ಚಿಗೆ ಮಾತಾಡೋಕೆ ಸಮಯ ಇಲ್ಲ. ಆದ್ರೆ ಪುಟ್ಟರಾಗಿ ಹೇಳ್ಬೇಕಂದ್ರೆ ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅವರ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ
ಈ ವರ್ಷದ ಶೀರ್ಷಿಕೆ ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಅಂತ. ನೀವು ನೋಡ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಪರಿಸರ ಪರವಾಗಿ ಕೆಲಸ ಮಾಡ್ತಿರೋ ಅನೇಕ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿವೆ. ಅದರಲ್ಲಿ ನಮ್ಮ ಐಸಿರಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಪೂಜ್ಯ ತಂದೆಯವರಾದಂತಹ ಎಚ್ ಸಿ ತಮ್ಮಯ್ಯ ಅಣ್ಣ ಅವರು ಕೂಡ ಇಲ್ಲಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ತರ ಅನೇಕ ಕಾರ್ಯಕ್ರಮಗಳು ಈ ಸಂಸ್ಥೆಗಳು ನಡೆಸ್ಕೊಂಡು ಬರ್ತಾ ಇದ್ದಾವೆ. ಇವತ್ತು ಮೂರನೇ ದಿನದಲ್ಲಿ ಇದೀವಿ. 3ನೇ ವರ್ಷದ 3ನೇ ದಿನ, ಶ್ರಾವಣ ಮಾಸದ ಒಂದು ಪ್ರವಚನ ಮಾಲಿಕೆಯ 3ನೇ ವರ್ಷದ 3ನೇ ದಿನದಲ್ಲಿ ನಮ್ಮ ಕೊಡುಗೈ ದಾನಿ ಹಾಗೂ ನಾಯಕರಾದಂತಹ ನಮ್ಮ ಮಂಜೇಗೌಡರ ಅಣ್ಣರ ಮನೆಯಲ್ಲಿ ಇವತ್ತು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ JP ಕೃಷ್ಣೇಗೌಡರು ಮತ್ತೆ ಅನೇಕ ಗಣ್ಯರು ಎಲ್ಲರಿದ್ದಾರೆ, ಅವರ ಉಪಸ್ಥಿತಿಯಲ್ಲಿ ಆರಂಭ ಮಾಡಿದ್ವಿ. ಇವತ್ತಿನ ವಿಷಯ ಕನಕನ ನುಡಿಪಾಕ ಅಂತ. ನೀವು ನೋಡ್ಬೋದು, ಈ ಒಂದು ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಕೇವಲ 1 ದಿನಕ್ಕೆ 2 ದಿನಕ್ಕೆ ಸೀಮಿತವಲ್ಲದೆ ಅದ್ರ ಜೊತೆಗೆ ನಾವು ಆಷಾಢವನ್ನು ಕೂಡ ಈ ಸಲ ಜೋಡಿಸ್ಕೊಂಡಿದ್ವಿ. ಅಂದ್ರೆ ಒಳ್ಳೆ ವಿಚಾರಕ್ಕೆ ಅದು ಆಷಾಢ ಆಗ್ಲಿ ಶ್ರಾವಣ ಆಗ್ಲಿ ಯಾವತ್ತು ಸ್ವೀಕಾರ ಜನ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾಗಿ ಬಸವಣ್ಣ ಇಲ್ಲಿ ನಾವು ಪಂಚ ಸಾಗಳ ಒಂದು ಸಾರವನ್ನ ತಿಳ್ಕೊಬಹುದು. ಈ ತರದ ಒಂದು ಕಾರ್ಯಕ್ರಮ ನಾವು ಯಾಕೆ ಜೋಡಿಸ್ಕೊಂತೀವಿ ಅಂದ್ರೆ ದಿನಚರಿಯಲ್ಲಿ ನಾವು ಅದೇ ಕಾಯಕವನ್ನ ಮಾಡ್ತಾ ಇರ್ತೀವಿ. ದಿನ ಬೆಳಗ್ಗೆ ಇದ್ರೆ ಕೆಲಸ ಮಾಡ್ತೀವಿ, ಕುಟುಂಬದ ಜವಾಬ್ದಾರಿ ಇರುತ್ತೆ. ಒಂದಿಷ್ಟು ಸಮಯ ನಮ್ಮ ಪಂಚೇಂದ್ರಿಯಗಳಿಗೆ ಪೂರಕವಾದಂತ ಒಂದು ವಾತಾವರಣ ಸೃಷ್ಟಿಸ್ಬೇಕು ಅಂತ ಮಾಡಿದ್ವಿ. ಕಣ್ಣಿಗೆ ಇಂಪಾದ ಎಲ್ಲರೂ ನಾವು ಸಂಬಂಧಿಕರನ್ನ, ಅಣ್ಣ ತಮ್ಮಂದಿರನ್ನ, ಊರವ್ರನ್ನೆಲ್ಲ ನೋಡ್ತೀವಿ. ಇನ್ನ ಆಸ್ವಾದಿಸೋಕೆ ಒಂದು ಒಳ್ಳೆ ಹಾಡಿದೆ ಕಿವಿಗೆ. ಈ ಸ್ಪರ್ಶದಲ್ಲಿ, ಈ ಚಳಿ ಗಾಳಿಲಿ ನಾವು ಸ್ಪರ್ಶಿಸ್ತಾ ಅಂದ್ರೆ ಒಂದು ಚಳಿಯಲ್ಲಿ ಒಂದು ಕೂತು ಒಳ್ಳೆ ವಿಚಾರ ಕೇಳ್ತೀವಿ. ಅದಲ್ಲದೆ ಇದಾದ ಮೇಲೆ ಆತಿಥ್ಯಕ್ಕೆ ಒಳ್ಳೆ ಊಟ ಔತಣದ ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ಈ ಪಂಚೇಂದ್ರಿಯಗಳಿಗೂ ಕೂಡ ನಮಗೆ ಒಳ್ಳೆ ಒಂದು ಸಮಯ ಕೊಡ್ಬೇಕು, ಪೂರಕವಾಗಿರ್ಬೇಕು ಅಂತ ಪಂಚಸಾ ತತ್ವಗಳೊಂದಿಗೆ ಬಂದಿದೀವಿ ಬಂಧುಗಳೇ. ಬಸವಣ್ಣನವರ ಸರ್ವರಿಗೂ ಕಾಯಕ ತತ್ವ, ಕನಕದಾಸರ ಸಾಮಾಜಿಕ ಬದ್ಧತೆಯ ವಿಚಾರ, ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್ ಅನ್ನೋ ವಿಚಾರ, ಕುವೆಂಪು ಅವರ ಸರ್ವಧರ್ಮದ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಸಾರದೊಂದಿಗೆ, ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾನತೆ ಎಂಬ ಸಂವಿಧಾನದ ಸಾರದೊಂದಿಗೆ ಅನೇಕ ತತ್ವ, ಒಂದೊಂದು ದಿನ ಒಂದೊಂದು ವಿಚಾರವನ್ನ ಒಂದೊಂದು ಮನೆಯಲ್ಲಿ, ಒಂದೊಂದು ಹಳ್ಳಿಯಲ್ಲಿ ಮನಸ್ಸಿಗೆ ತೆಕ್ಕೊಂಡು ಹೋಗ್ಬೇಕು ಅಂತ ಈ ಕಾರ್ಯಕ್ರಮವನ್ನ ಜೋಡಿಸ್ಕೊಂಡಿದೀವಿ. ಪ್ರತಿನಿತ್ಯ ನಾವಿದ್ರೆ ಮಾಧ್ಯಮದಲ್ಲಿ ಅವರ ಕೊಳೆ ಆಯ್ತು, ಇವರ ಹಿಂಗಾಯ್ತು, ಟ್ರೋಲಿಂಗ್ಸ್ ನೋಡ್ತಾ ಇರ್ತೀವಿ, ಬರೀ ನೆಗೆಟಿವ್ ಅನ್ನ ನೋಡ್ತಾ ಇರ್ತೀವಿ. ಇಲ್ಲಿ 3 ಉದ್ದೇಶಗಳು. ಒಂದು, ಈ ಒಳ್ಳೆ ವಿಚಾರವನ್ನ ಎಲ್ಲರಿಗೂ ಮುಟ್ಟಿಸುವ ಮೂಲಕ ಅವರ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಈ ವ್ಯಕ್ತಿತ್ವದೊಂದಿಗೆ ಮನುಕುಲದ ಒಂದು ಅಸ್ಮಿತತೆಯನ್ನ ಕಾಪಾಡಕ್ಕೆ ಮನುಷ್ಯತ್ವ ಕಾಪಾಡಬಹುದು. ಆ ಮನುಷ್ಯತ್ವ, ವ್ಯಕ್ತಿತ್ವದೊಂದಿಗೆ ಭಾರತದ ಸಂವಿಧಾನದ ಆಶಯಗಳಾದಂತಹ ಭಾರತೀಯತ್ವ, ಈ 3 ತತ್ವ ಮತ್ತು ತ್ವಗಳೊಂದಿಗೆ ನಾವು ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ವಿ. ಅದ್ರ ಜೊತೆಗೆ ಆಧುನಿಕ ಸ್ಪರ್ಶ ಕೊಡಕ್ ಹೋಗಿ ನಮ್ಮ ಈ ಸ್ವತಂತ್ರ ಮಾಸದಲ್ಲಿ ಇನ್ನೊಂದು ಅಡಿಷನ್ ಆಗಿದೆ. ಸ್ವದೇಶಿಯ ಆಪ್, ನಮ್ಮ ಚಿಕ್ಕಮಗಳೂರಿನ ಮೂಲದ ನಂಜೇಶ್ ಬೆನ್ನೂರ್ ಅವರು ಸಂಸ್ಥಾಪಕರಾಗಿ selfiebook.ai ಅನ್ನೋ ಒಂದು ಆಪಿನ ಮೂಲಕ ಈ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳನ್ನ ಅಲ್ಲಿ ಹಾಕ್ತಿವಿ. ಅದ್ರ ಮೂಲಕ ಲಕ್ಷಾಂತರ ಜನರಿಗೆ ತಲುಪುವಂತ ಒಂದು ಸಾತ್ವಿಕ, ಸದುದ್ದೇಶ, ಸಕಾರಾತ್ಮಕವಾದ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ, ಸಾಕ್ಷಿಯಾಗಿದ್ದೀರಾ, ಹಾಗೂ ಇಷ್ಟು ಗಣ್ಯರು ಇಲ್ಲಿ ಸೇರಿದ್ದಾರೆ ಅನ್ನೋದು ನಮಗೆ ಒಂದು ಖುಷಿಯಾದ ಭಾವ. ಇದು ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ. ಇದು ಈ ಕಾರ್ಯಕ್ರಮದ ಉದ್ದೇಶ. ಇನ್ನ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ಗ್ರಾಮೀಣ ವಿಚಾರ, ಜನಪರ ಚಿಂತನೆ, ಕೃಷಿಕರ ಒಂದು ವಿಚಾರ ಎಲ್ಲವನ್ನ ಇಟ್ಕೊಂಡು ಗ್ರಾಮೀಣ ಆಹಾರ ಪದ್ಧತಿಯ ಟಚ್ ಕೂಡ ಕೊಡ್ಬೇಕು ಅಂತ ನಮ್ಮ ಚಟ್ನಳ್ಳಿ ಫುಡ್ಸಿನ ಒಂದು ಫುಡ್ ಪ್ರತಿನಿತ್ಯ ಇರುತ್ತೆ. ಅಂದ್ರೆ ಒಂದು ಆಹಾರ, ಇವತ್ತು ರಾಗಿ ಕೆಲ್ಸ ಅಣ್ಣವ್ರು ಹೇಳ್ದಂಗಿದೆ. ಸೊ ಈ ತರ ಎಲ್ಲಾ ತರದ ಅಂಶಗಳನ್ನ ಸಮಾಜಕ್ಕೆ ನಮ್ಮ ಸಾಮಾಜಿಕ ಸಂಸ್ಥೆಗಳು ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದೀವಿ. ಇನ್ನು ಅನೇಕ ದಿನ, ನಾಳೆ TB ಕಾವಲಲ್ಲಿದೆ, ಅದಾದ್ಮೇಲೆ ನಿಡ್ಗಟ್ಟದಲ್ಲಿದೆ, ಎಸ್ಕೋಪ್ಲಲ್ಲಿದೆ, ಬೆಳವಾಡಿಯಲ್ಲಿದೆ, KBRಲ್ಲಿದೆ, ಅದಾದ್ಮೇಲೆ ಗಾಳಿಹಳ್ಳಿಲಿದೆ, ಬಿಂಡಿಗ ದೇವಿರಮ್ಮ ದೇವಾಲಯದಲ್ಲಿದೆ. ಈ ತರ ಅಷ್ಟು ದಿನಗಳು ಅಲ್ಲಲ್ಲಿ ಎಲ್ಲೆಲ್ಲಿ ಆಗುತ್ತೆ, ದಯವಿಟ್ಟು ಜೋಡಿಸ್ಕೊಳ್ಳಿ. ಈ ತರದ ಒಂದು ಕಾರ್ಯಕ್ರಮಕ್ಕೆ ಸ್ಪಂದನೆ ನೀಡೋದಕ್ಕೆ ನೀವೆಲ್ಲ ಸ್ಪಂದನೆ ನೀಡ್ತಾ ಇರೋದಕ್ಕೆ ನಮಗೊಂದು ಶಕ್ತಿ. 3ನೇ ವರ್ಷಕ್ಕೆ ಕಾಲಿಟ್ಟಿದೀವಿ. ಇದು ನಿರಂತರವಾಗಿ ಎಲ್ಲರ ಮಾರ್ಗದರ್ಶನದೊಂದಿಗೆ ನಡೆಯುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್. ಅವರ ಮಾತನ್ನ ಕೇಳ್ಬೇಕಂತ ಇದೀವಿ. ನಾವೀಗ ಜೆನ್ಸಿ ಏಜ್ ಅಲ್ಲಿ ಇರೋದ್ರಿಂದ ನಾವು ಪ್ರತಿನಿತ್ಯ ಒಂದು ಘೋಷಣೆ ಕೂಗ್ಸೋ ಮೂಲಕ ನಾನು ನಮ್ಮ ಪ್ರಾಸ್ತಾವಿಕ ನುಡಿಯನ್ನ ವಿರಾಮ ಕೊಡ್ತೀನಿ. ಸೊ ನಾನು ಹೌ ಇಸ್ ದ ಜೋಶ್ ಅಂತೀನಿ, ನೀವೆಲ್ಲರೂ ಜೈ ಹಿಂದ್ ಅನ್ಬೇಕು. ಸ್ವತಂತ್ರ ಮಾಸದಲ್ಲಿ ಇರೋದ್ರಿಂದ ಹೇಳ್ತೀರಾ? ಓಕೆ, ಎಲ್ಲರೂ ಬಲಗೈ ಮಾತ್ರ ಮುಷ್ಟಿನ ಗಟ್ಟಿ ಮಾಡಿ, ಬಲಗೈ ಮಾತ್ರ. ಓಕೆ, ಹಿಂಗ್ ಅನ್ಬೇಕು. ಓಕೆ, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್ ಜೈ ಭಾರತ್. ಧನ್ಯವಾದಗಳು ಬಂಧುಗಳು. ಪ್ರಾಸ್ತಾವಿಕ ನುಡಿಯನ್ನು ನಮಗೆಲ್ಲ ತಿಳಿಸಿಕೊಟ್ಟಂತಹ ರೋಹನ್ ಭಾರ್ಗವಪುರಿ ಅವರಿಗೆ
ಧನ್ಯವಾದಗಳು. ಡಾಕ್ಟರ್ JP ಕೃಷ್ಣೇಗೌಡರು ಅಧ್ಯಕ್ಷರು, ಆಶಾ ಕಿರಣ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದೆರಡು ಹಿತನುಡಿಗಳನ್ನು ಹೇಳ್ಬೇಕಾಗಿ ಅವರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನೀವು ಯಾರು ನಮಸ್ಕಾರನೇ ಮಾಡೋದಿಲ್ಲ. ನಮಸ್ಕಾರ ಮಾಡ್ಬೇಕಾದ್ರೆ ಒಂದ್ ಕೈಲಿ ಮಾಡಕ್ಕಾಗತ್ತಾ? ಎರಡೂ ಕೈ ಎತ್ತಿ 10 ಬೆರಳು ಒತ್ತಿ ನಮಸ್ಕಾರ ತಲೆ ಬಾಗ್ಬೇಕು. ಜಗತ್ತಿನ 220 ದೇಶಗಳು ಇದಿಲ್ಲ, ನಮ್ಮ ದೇಶದಲ್ಲಿ ಮಾತ್ರ. ಅದ್ ನೋಡಿ ಎಂತ ಒಂದು ಇಂಥ ಯುವಕರು ಬೇಕು ನಮ್ಗಲ್ವಾ? ಎಂತ ಅದ್ಭುತವಾಗಿ ಮಾತಾಡಿದ್ವಿ. ಎಲ್ಲವನ್ನ ಅವ್ರು ಅಲ್ಲಿ ಮಾತಾಡಿದ್ ನನ್ಗೇನ್ ಬಿಟ್ಟಿಲ್ಲ. ಅವರು ಈ ವಯಸ್ಸಿನಲ್ಲಿ ಇಷ್ಟೊಂದು ವಿಚಾರವನ್ನ ತಿಳ್ಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡೋದು, ನಾನು 50 ವರ್ಷ ಆಯ್ತು ಮಕ್ಕಳ ಡಾಕ್ಟರ್ ಆಗಿ, 100 ಕಾರ್ಯಕ್ರಮ ಮಾಡಿದ್ದೀನಿ. ತಮ್ಮಯ್ಯನವ್ರಿಗೆ ಗೊತ್ತು, ಮಹೇಶ್ ಗೊತ್ತು, ಮಂಜಣ್ಣವ್ರಿಗೆ. ಇದು ವಿಶೇಷವಾದ ಕಾರ್ಯಕ್ರಮ. ಇದಕ್ಕೆ ಮೂಲ ಕಾರಣಪುರುಷರು ಮಂಜಣ್ಣ ಅವರು. ನಗರದ ಒಂದು ಸುಂದರತೆಗೆ ಅವರು ಮಂಜೇಗೌಡರು ಹಣ ತೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಹಕಾರ, ಸಲಹೆ, ಮಾರ್ಗದರ್ಶನ ಅವ್ರಿಗೆ ಬೇಕು. ಹೌದಾ? ಎಲ್ಲರೂ ಕೂಡ ಅಧ್ಯಕ್ಷ ಆಗಕ್ ಸಾಧ್ಯನಾ? ಎಲ್ಲರೂ ತಮ್ಮಯ್ಯನಂತ MLA ಆಗಕ್ ಸಾಧ್ಯನಾ? ತಮ್ಮಯ್ಯ ನಾನು ಕನ್ನಡವನ್ನ ಉಳಿಸಿ ಬೆಳೆಸೋದ್ರಲ್ಲಿ ಮೊದಲಿಗೆ ನಾನು, ಇವರು ಮತ್ತೆ ಚಂದ್ರಯ್ಯ ನಾಯ್ಡು ಗೊತ್ತಿರ್ಬೇಕು. ನಮ್ಗೆ ಚಂದ್ರಯ್ಯ ನಾಯ್ಡು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯಾರಾದ್ರೂ PhD ಬರ್ದಿದ್ದಾರೆ ಅಂದ್ರೆ ಮಹೇಶ್. ಚಂದ್ರಯ್ಯ ನಾಯ್ಡು ಅವ್ರ ಬಗ್ಗೆನೇ PhD ಮಾಡಿದ್ದಾರೆ ಅವ್ರು ಬರೆದ್ಬಿಟ್ಟು. ಈಗ ಅವರು ಪ್ರಾನ್ಸಿಪಲ್ ಆಗಿ ಬಂದಿದ್ದಾರೆ IDSG ಕಾಲೇಜ್. ವೇದಿಕೆ ಅಂತ ಎಲ್ಲ ಗಂಡ. ನನ್ನ ಮಗಳು ವರ್ಷ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ, ಹೆಂಗೆ ರೋಹನ್ ಅವ್ರು ಇಟ್ಕೊಂಡಿದ್ದಾರೆ ಹಾಗೆ. ನನ್ನ ಮನೆ ಮುಂದ್ಗಡೆ ಒಂದು JPK ಇಂಡಸ್ಟ್ರಿ ಅಂತ ಮಾಡಿದ್ದಾಳೆ. JPK ಅಂದ್ರೆ JP ಕೃಷ್ಣ ಅಂತ ನನ್ನ ಹೆಸರು ಇಟ್ಟಿದ್ದಾಳೆ. ಅಲ್ಲಿ ಸುಮಾರು 15 ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾಳೆ. ಏನು ಎಲ್ಲ ಆಧುನಿಕವಾದಂಥ ಮಿಷನ್ ತಂದೆ ತಮ್ಮಯ್ಯನವ್ರು ಬಂದು ಹೊಗಳಿದ್ದಾರೆ, ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅಲ್ಲಿ 15 ಜನ ಹೆಣ್ಮಕ್ಳು ಒಂದು ಯಾರು ಅಂದ್ರೆ ಎಲ್ಲ BPL, ಅದ್ರಲ್ಲಿ 4 ಜನ ವಿಧವೆಯರಿದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಅವರು ಅಂಥವರಿಗೆ ಕೆಲಸವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ನಿಮ್ಮೆಲ್ಲಗಳ ಆಶೀರ್ವಾದ, ಮಾರ್ಗದರ್ಶನ ಬೇಕು ವರ್ಷ. ಮತ್ತೆ ನೀವೆಲ್ಲ ಅಲ್ಲಿ ಚಳಿಲಿ ಬಂದಿದ್ದೀರಿ, ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದೀರಿ, ಭಾಷಣ ಕೇಳಿಕಂತೂ ಬಂದೇ ಇಲ್ಲ ನೀವು. ಎಂತ ಅದ್ಭುತವಾಗಿ ಹಾಡಿದ್ರು, ಚಂದ. ನಿನ್ನೆ ಒಂದು ಜೈಲಿಗೆ, ನಾವೆಲ್ಲ ಜೈಲಿಗೆ ಹೋಗಿ ಬಂದ್ವಿ ನಿನ್ನೆ, ನಾನು ವರ್ಷ ಎಲ್ಲ ಅಷ್ಟೇ. ಇವ್ರು ಯಾಕೆ ಜೈಲಿಗೆ ಹೋಗಿದ್ರು? ಜೈಲಲ್ಲಿ 198 ಅಲ್ಲಿದ್ದಾರೆ, ವಾಸವಾಗಿದ್ದಾರೆ. ನಾವು ಅವರಿಗೆ ಕೈದಿಗಳು ಅಂತ ಹೇಳ್ಬಾರ್ದು. ಅಲ್ಲಿ ಮಂಜುನಾಥ್ ಅಂತಿದ್ದೆ ಜೈಲರು. ಈ ಜಾನಪದ ಬಗ್ಗೆ ಅದ್ಭುತವಾದಂಥ ಅರಿವನ್ನ ಮಾಡಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ, 3 ಗಂಟೆಗಳ ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮವಾಗಿ ಎಲ್ಲ ಅಲ್ಲಿ ಇರತಕ್ಕಂಥವ್ರು ಎಲ್ಲರೂ ಬಹಳ ಖುಷಿ ಪಟ್ಟರು, ನಕ್ಕರು, ಎಲ್ಲವನ್ನ ಮರ್ತ್ಬಿಟ್ಟಿರೋರು. ಅದ್ರಲ್ಲಿ ಕೊಲೆಗಾರರು ಇದ್ರು, ಹೋಗ್ಸೋದವ್ರು ಇದ್ರು, ಕಳೆದ್ರು ಇದ್ರು, ಎಲ್ಲರಿದ್ರು. ಆದ್ರೆ ಈ ಚಂದನ್ ಅವ್ರು ಬಂದು ಅವರೆಲ್ಲ ನಗಿಸಿ ಕನ್ನಡದ ಹಾಡು ಮುಖಾಂತರ ಅವ್ರಿಗೆ ಎಚ್ಚರಗೊಳಿಸಿದ್ರು. ಅಲ್ಲಿ ಕಾರ್ಯಕ್ರಮ ಬಹಳ ಅದ್ಭುತವಾಯಿತು. ಈ ಕಾರ್ಯಕ್ರಮ ನನಗಂತೂ ಬಹಳ ಇಷ್ಟ ಆಯ್ತು. ಲಯನ್ಸ್ನವರು ಕೂಡ ಅದ್ರಲ್ಲಿ ಸೇರಿದ್ರು, ಯಾರೋ ಬಂದಂಗೆ ಕಾಣಲ್ಲ ಲಯನ್ಸ್ ಸಂಸ್ಥೆಯವರು. ಲಯನ್ಸ್ ಸಂಸ್ಥೆ ಇತ್ತೀಚೆಗೆ ಇಂಥ ಕಾರ್ಯಕ್ರಮ ಬಹಳಷ್ಟು ಮಾಡ್ಕೊಂಡು ಬಂದಿದ್ದಾರೆ. ಲಯನ್ಸ್ ಸಂಸ್ಥೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆ. ನೀವು ಯಾವ ದೇಶ ಹೆಸರು ಹೇಳಿ ಅಲ್ಲಿ ಲಯನ್ಸ್ ಸಂಸ್ಥೆ ಇದೆ. 220 ದೇಶಗಳಲ್ಲಿ ಇದೆ. 15 ಲಕ್ಷ ನಾವು ಸದಸ್ಯರಿದ್ದೀವಿ. ವರ್ಷನೂ ಕೂಡ ಸದಸ್ಯ ಆಗಿದ್ದಾಳೆ. ಅದರಲ್ಲಿ ಎಲ್ಲ ತರದ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ವಿ. ಕೊಟ್ಟ ಕೊಡೆ ಎಲ್ಲ ಕಣ್ಣೀರು ಅಳಿಸೋ ಕೆಲಸವನ್ನ ಮಾಡ್ಕೋಬೋದು. ನಾನು ಒಬ್ಬ ಮಕ್ಕಳ ವೈದ್ಯ, ನಿಜ ಅದು ಸೇವೆ ಮಾಡ್ತಾ ಇರ್ತೀನಲ್ಲ ಮಕ್ಕಳದ್ದು. ಲಯನ್ಸ್ ಸೇರಿದ ಮೇಲೆ ಏನು ನಿಜವಾದ ಸೇವೆ ಅಂತ ಗೊತ್ತಾಯ್ತು ಮೇನವ್ರೆ. ವಿ ಸರ್ವ್ ಅಂತ ಅಲ್ಲಿ ನಾವು ಸೇವೆಯಲ್ಲಿ ನಮ್ಮ ಇಡೀ ನಮ್ಮ 1917ರಲ್ಲಿ ಅದು ಪ್ರಾರಂಭವಾಯಿತು. 106-107 ವರ್ಷಗಳಾಯ್ತು, ನಿರಂತರ ನಡೀತಾ ಇತ್ತು. ಅದ್ರೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡ್ಕೊ ಬಂದಿದ್ದೀವಿ. ಈ ಕಾರ್ಯಕ್ರಮ ನೋಡಿದಾಗ ತಮ್ಗೆಲ್ಲ ಗೊತ್ತಿರ್ಬೋದಲ್ಲ, ಬಸವಣ್ಣವ್ರು ಹಾಕಿದ್ರು. ಜಗಜ್ಯೋತಿ ಬಸವಣ್ಣವ್ರು 850 ವರ್ಷ ಹಿಂದೆ ಎಂಥ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದ್ರು. ನನ್ನ ಮೆಚ್ಚಿನ ಗುರು ಅವರು. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಕನಕದಾಸರು, ಪುರಂದಾಸರು ನನ್ನ ಆತ್ಮೀಯ ದಾಸರು. 1509ರಲ್ಲಿ ಹುಟ್ಟಾರೆ. 1606ರಲ್ಲಿ 97 ವರ್ಷಗಳ ಕಾಲ ನಿರಂತರವಾಗಿ ಕನ್ನಡಕ್ಕಾಗಿ ಕೊಡುಗೆಯನ್ನು ಕೊಡ್ತಾರೆ. ಸೈನಿಕರಾಗಿರ್ತಾರೆ. ಕನಕ ಅಂತ ಹೇಳಿದ್ರೆ ಚಿನ್ನದಂತ ಮನುಷ್ಯ ಅವರು. ಯಾರು ಉಡುಪಿಗೆ ಹೋಗಿದ್ದೀರಿ ಕೈ ಎತ್ತಿ ನೋಡೋಣ. ಉಡುಪಿ ಕನಕನ ಕಿಂಡಿ ಗೊತ್ತಿರ್ಬೇಕಲ್ಲ. ಆಗ ಅಲ್ಲಿ ಇವರು ಹಿಂದುಳಿದವರು ಅಂತ ಬಿಡೋದಿಲ್ಲ ಕೃಷ್ಣನ ದರ್ಶನಕ್ಕೆ. ಆ ಕಿಟಕಿಗೆ ಹೋಗಿ ಕೃಷ್ಣನ ಬಗ್ಗೆ ಮಾಡಿದ ಕೃಷ್ಣನೇ ತಿರುಗಿ ಬಿಡ್ತಾನೆ. ಹಂಗಾಗಿ ಅದು ಕನಕನ ಕಿಂಡಿ ಆಗಿರತಕ್ಕಂಥದ್ದು ಜಗತ್ ಪ್ರಸಿದ್ಧವಾದವರು ಅಂತ ಕನಕದಾಸರು. ಆ ಕನಕದಾಸ ನುಡಿ ಬಗ್ಗೆ ನಮ್ಮ ಮಹೇಶ್ ಅಣ್ಣವರು
ಬಹಳ ವರ್ಷಗಳಿಂದ ನನಗೆ ಬಹಳ ಆತ್ಮೀಯರು ಮಹೇಶ್ ಅವರು. ಸುಮಾರು 18 ವರ್ಷ CT ರವಿ ಅವರ ಪಿ ಆಗಿದ್ರು. ಆಗಿಂದನೂ ಕೂಡ ಆಗಿದ್ದಾರೆ. ಅವರು ದೇಶ ವಿದೇಶಗಳಲ್ಲಿ ಹೋಗಿ ಬಂದಿದ್ದಾರೆ. ಕನ್ನಡವನ್ನ ಇಡೀ ಜಗತ್ತಿಗೆ ಹಂಚಿದ್ದಾರೆ. ಈಗ ನೋಡಿ ಅವ್ರು ಏನಾಗಿದ್ದಾರೆ, ನಿವೃತ್ತಿ ಆದ್ಮೇಲೆ ಒಳ್ಳೆಯ ಕೃಷಿಕರಾಗಿದ್ದಾರೆ. ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದು ನಾನಾ ತರದ ತಿಂಡಿಗಳನ್ನು ಕೊಟ್ಟು ಹೋದ್ರು. ನಿಪ್ಪಟ್ಟು ಅವರ ಮನೆಯವರು ಬಂದಿದ್ರು, ಪೂರಿ ಮಾಡಿಕೊಟ್ರು. ಈ ಹಾಲಿನಲ್ಲಿ ಕಲಿಸತಕ್ಕಂಥದ್ದು ಇನ್ನೂ ಇದೆ, ಅದು ಹಾಳಾಗೋದಿಲ್ಲ ಅಂತ ಹೇಳಿ ಬಹಳ ರುಚಿ ಆಗಿದೆ. ಅವ್ರು ಇವತ್ತು ಬಂದಿದ್ದಾರೆ. ಅವರ ನುಡಿ ಹಾಗೇನೆ ಇರುತ್ತೆ, ರುಚಿಯಾಗಿರುತ್ತೆ, ಸಿಹಿ ಇರುತ್ತೆ. ಅದರಲ್ಲೂ ಈ ಬೇಸಿಗೆ ಚಳಿಗಾಲದಲ್ಲಿ ನಿಮ್ಗೆಲ್ಲ ಬಿಸಿಯನ್ನು ಉಂಟು ಮಾಡ್ತದೆ. ಅಂಥವ್ರು ಬಂದಿದ್ದಾರೆ. ಮಹೇಶ್ ಬಗ್ಗೆ ಹೇಳಿದ್ದೆ, ತಮ್ಮ ಮಂಜೇಗೌಡರು, ನೆನಪಕ್ಕಂತೂ ಬಹಳಷ್ಟು ಯುವಕ. ಅವನು ಜೋರಾಗಿ ನೀವು ಚಪ್ಪಾಳೆ ಮುಖ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ? ನಾವು ನೀವೆಲ್ಲ ಪ್ರೀತಿ ಕೊಡಿ, ಆಶೀರ್ವಾದ ಕೊಡಿ, ಮಾರ್ಗದರ್ಶನ ಕೊಡಿ, ಇನ್ನೂ ಹೆಚ್ಚು ಬೆಳೀತಾನೆ ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಂಡಿಯಾ ICT ಟುಡೇ ಅಂತಿದ್ದೀನಿ, ಇಂಡಿಯಾ ಟುಡೇ ಅಂತ ಎಷ್ಟು ಹೀಗೇನೆ ಬರುತ್ತೆ, ಇಂಡಿಯಾ ಟುಡೇ. ಅದೇ ತರ ಇವನು ಬಹಳಷ್ಟು ಶ್ರಮ ತಗೊಂಡಿದ್ದಾನೆ. ಇವರ ಆಶೀರ್ವಾದದೊಂದಿಗೆ ನಮ್ಮ ಬಸವ ಕಲ್ಯಾಣದಲ್ಲಿ ಏನು ಒಂದು ಮಠ ಇದೆ, ನಾನು ಸುಮಾರು ವರ್ಷಗಳಿಂದ ಅದರ ಶಿಷ್ಯ ಕೂಡ. ಹಿಂದಿನ ಚಂದ್ರಶೇಖರ ಸ್ವಾಮೀಜಿ ಇದ್ದಾಗ, ಬಸವಾನಂದ ಸ್ವಾಮೀಜಿ ಇದ್ದಾಗ, ಈಗಿನ ಮರುಳು ಸಿದ್ಧ ಸ್ವಾಮೀಜಿಯವರು, ಅವರು ನಿನ್ನೆ ನನ್ನ ಸೊಸೆ ಡಾಕ್ಟರ್ ಗೌರಿ ಅಂತ, ಅವ್ರ ತಂದೆ ದೊಡ್ಡ ಆಶ್ರಮವನ್ನು ಮಾಡ್ತಿದ್ರು ಗುಳೇಗೂಡದಲ್ಲಿ. ಅಲ್ಲಿ ಹೋಗಿದ್ರು, 70 ಜನ ಬಸ್ಸಲ್ಲಿ ಹೋಗಿದ್ದಾರೆ ಸರ್. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ. ನಾಳೆ ವಾಪಸ್ ಬರ್ತಾರೆ. ಅಂಥವರ ಶಿಷ್ಯ ಅವರು ಮಾರ್ಗದರ್ಶನ ಅವನಿಗೆ ಸಿಕ್ಕಿದೆ. ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಚಂದ ಸಿರಿಕಂಠವನ್ನು ಕೊಟ್ಟಿದ್ದಾರೆ ಅವರಿಗೆ. ಇನ್ನೊಮ್ಮೆ ವೇದಿಕೆ ಅಂತ ಎಲ್ಲ ಗಣ್ಯರಿಗೆ, ಅದರಲ್ಲೂ ಕೂಡ ಮಹೇಶ್ ಅವರ ಭಾಷಣ ಕೇಳಿ ನಾವೆಲ್ಲ ಆಗಿದ್ದೀವಿ. ನೀವೆಲ್ಲ ಚಳಿಯಲ್ಲಿ ಬಂದಿದ್ದೀರಿ, ದೇವರು ಒಳ್ಳೇದು ಮಾಡಲಿ. ನಮ್ಮ ಮಕ್ಕಳ ವೈದ್ಯ ಡಾಕ್ಟರ್ ಯಾರು ಇಲ್ಲ ಇಲ್ಲಿ. ಇತ್ತೀಚೆಗೆ ಒಂದು ಚುಚ್ಚುಮದ್ದು ಬಂದಿದೆ, ಅದ್ರ ಬಗ್ಗೆ 2 ನಿಮಿಷ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಈ ಚುಚ್ಚುಮದ್ದು 9 ರಿಂದ 45 ವರ್ಷ ಹೆಣ್ಮಕ್ಳಿಗೆ. ಯಾಕೆ ಕೊಡ್ತೀವಿ ಇದನ್ನ? ಗರ್ಭಕೋಶದ ಕಂಠದ ಕ್ಯಾನ್ಸರ್, ಯೂನಿ ಕ್ಯಾನ್ಸರ್, ಗುದದ್ವಾರ ಕ್ಯಾನ್ಸರ್. ನಿಮಗೆ ಆಶ್ಚರ್ಯ ಆಗುತ್ತೆ. ಇತ್ತೀಚೆಗೆ 1 ನಿಮಿಷಕ್ಕೆ, ನಮ್ಮದಿಲ್ಲ ನೀವು 1 ನಿಮಿಷಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗಿ ಎಷ್ಟು ಲೆಕ್ಕಾಚಾರ ಮಾಡಿದ್ವಿ. 1 ನಿಮಿಷಕ್ಕೆ 5 ರಿಂದ 8 ಹೆಣ್ಮಕ್ಳು ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅದನ್ನ 98% ತಡಿಬಹುದು. 9 ರಿಂದ ನೀವು 15 ವರ್ಷ ಹೆಣ್ಮಕ್ಳಿಗೆ ಕೊಟ್ರೆ 100ಕ್ಕೆ 100ರಷ್ಟು ಈ 4 ಕ್ಯಾನ್ಸರ್ ಅಂತ ತಡಿಬಹುದು. ಗೊತ್ತಲ್ಲ, ಕ್ಯಾನ್ಸರ್ ಅಂದ ತಕ್ಷಣ ಎಂಥ ಒಂದು ದೊಡ್ಡ ಆಘಾತವಾಗುತ್ತೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು ಈ ಚುಚ್ಚುಮದ್ದನ್ನ 14 ವರ್ಷಕ್ಕೆ ಒಂದೇ ಕೊಡ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅದು ಸಾಲದು. 9 ರಿಂದ 15 ವರ್ಷದವರಿಗೆ 2 ಕೊಡ್ತೀವಿ. ಈಗ ಒಂದು ಕೊಟ್ಟರೆ 6 ತಿಂಗಳು ಬಿಟ್ಟು ಒಂದು ಗ್ಯಾಪ್ ಇರುತ್ತೆ. ಒಂದಕ್ಕೆ 2,000 ರೂಪಾಯಿ ಮಾಡಿದ್ದಾರೆ. 4,000 ರೂಪಾಯಿ ಇತ್ತು, ಕೇಂದ್ರ ಸರ್ಕಾರ 2,000 ಕಡಿಮೆ ಮಾಡಿದ್ದಾರೆ. 15 ವರ್ಷದಿಂದ 45 ವರ್ಷಕ್ಕೆ 4,000. ಅದು 15 ವರ್ಷ ಮೇಲೆ ಎಷ್ಟು ತಗೊಬೇಕು? ಈಗ ಒಂದು ತಗೊಂಡ್ರೆ 2 ತಿಂಗಳು ಬಿಟ್ಟು ಒಂದು, 6 ತಿಂಗಳು ಬಿಟ್ಟು ಒಂದು. 96 ರಿಂದ 98% ಚುಚ್ಚುಮದ್ದು ಜಗತ್ತಲ್ಲಿ ಯಾವ್ದಾದ್ರು ಇದ್ದಾರೆ ಅಂದ್ರೆ ಇದೆ ಸರ್ವವ್ಯಾಕ್ ಅಂತ. ಸರ್ವರಿಗೂ ವ್ಯಾಕ್ಸಿನೇಷನ್, ಸರ್ವವ್ಯಾಕ್. ಬರೀ ಹೆಣ್ಮಕ್ಳಿಗಲ್ಲ, ಗಂಡು ಮಕ್ಳಿಗೂ ಬಂದಿದೆ. ಕೇಳಿದ್ದನ್ನ 9 ರಿಂದ 26 ವರ್ಷ ಗಂಡು ಮಕ್ಕಳಿಗೆ ಗಂಟ್ಲು ಕ್ಯಾನ್ಸರು, ಮೂತ್ರ ಮಾಡೋ ಜಾಗತಕ್ಕಂಥ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಗಂಡು ಮಕ್ಕಳಲ್ಲಿ. ಆಗ ಗುದದ್ವಾರದ ಕ್ಯಾನ್ಸರ್. ಈ ಚುಚ್ಚುಮದ್ದು ನೀವು ತಗೊಂಡಿದ್ದೆ ಆದ್ರೆ, ನಾನೇನು ಒಬ್ಬ ವೈದ್ಯನಾಗಿ ಕಾರ್ಯಕ್ರಮ ಬಂದಿದ್ದೀನಿ, ಏನೋ ರೋಹನ್ ಅವರು ಮಂಜೇಗೌಡ ಕಾರ್ಯಕ್ರಮ ಆಗಿದ್ದು ಸಾರ್ಥಕತೆ ಬರುತ್ತೆ. ನೀವೇನಾದ್ರೂ ನಮ್ಮ ಕಾಣಿಕೆಯನ್ನು ಕೊಡ್ಬೇಕಾದ ಇದನ್ನು ನಾವು ದಯವಿಟ್ಟು ಮಾಡಿಸಿ. ನಮ್ಮ ಹೆಣ್ಮಕ್ಳನ್ನ ಉಳಿಸಿ, ಬೆಳಿಲಿಕ್ಕೆ ಬಿಡಿ, ಬದುಕಲಿಕ್ಕೆ ಬಿಡಿ. ಈ ಚುಚ್ಚುಮದ್ದು ಬಹಳ ಅದ್ಭುತವಾದ, ಜಗತ್ತಲ್ಲಿ ಎಲ್ಲೂ ಇಲ್ಲ. ಈಗ ನಮ್ಮ ದೇಶದಲ್ಲಿ ಮಾತ್ರ ಬಂದಿದೆ. ಇಷ್ಟು ಕಡಿಮೆಯಲ್ಲಿ ಅದು ಸಿಗೋದು ನಮ್ಮೆಲ್ಲರ ಭಾಗ್ಯ, ಪುಣ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ಇನ್ನೊಮಗೆ ಎಲ್ಲರಿಗೂ ವಂದಿಸ್ತಾ, ನಿಮ್ಮೆಲ್ಲರಿಗೂ ಕೈ ಮುಗಿದು ವಂದಿಸ್ತಾ ನಾನು ಮತ್ತೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನಕನ ಗೀತೆಯನ್ನು ಚಂದನ್ ಅವರು ನೆರವೇರಿಸಿಕೊಡುತ್ತಾರೆ. ಹಾಡಿನ ಮೂಲಕ ನಮ್ಮನ್ನು ರಂಜಿಸುತ್ತಿರುವ ಚಂದನ್ ಅವರಿಗೆ ನಮ್ಮ ಧನ್ಯವಾದಗಳು. ನಂತರ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಮಹೇಶಣ್ಣನವರ ಹಿತನುಡಿಗಳನ್ನು ನಮಗೆ ತಿಳಿಸಿಕೊಡಬೇಕಾಗಿ ವಿನಂತಿ. ದೈವಕ್ಕೆ ಶಿರಬಾಗಿ ನಮಿಸಿ, ಈ ಕಾರ್ಯಕ್ರಮ ಅತ್ಯಂತ ಸುಸಂಪನ್ನವಾಗಿ ಉದ್ಘಾಟನೆ ಆಗಿದೆ ಅಂತಕ್ಕಂಥ ಭಾವ ತಮಗೆಲ್ಲ ಬಂದಿದೆ. ಕಾರಣ, ಈ ನಾಡು ಕಂಡಂತ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ JP ಕೃಷ್ಣೇಗೌಡರ ಸಮಕ್ಷಮದಲ್ಲಿ ನಾವು ಕಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಜನನಾಯಕರಾಗಿರ್ತಕ್ಕಂಥ HD ತಮ್ಮಣ್ಣ ಅವರ ಅಮೃತ ಹಸ್ತದಿಂದ ಈ ಗಿಡಕ್ಕೆ ನೀರೇರುವ ಮುಖೇನ ಈ ಕಾರ್ಯಕ್ರಮ ಉದ್ಘಾಟನೆಯಾಗಿ ಇಂಥ ಅಪರೂಪದ ರಸಗಳಿಗೆ, ರಸಕ್ಷಣಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಮತ್ತೊಬ್ಬರು ನಾಯಕರಾಗಿರ್ತಕ್ಕಂಥ CD ಅಧ್ಯಕ್ಷ ಮಂಜಣ್ಣ ಅವರಿಗೆ
ನಾವಿನ್ನೇನು ಹುಡುಕಲ್ಲ, ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಕೊಡ್ತಾ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಕೂಡ ಎತ್ತರಕ್ಕೆ ಇರ್ತಕ್ಕಂಥ ಅವಕಾಶ ಅವರಿಗೆ ಲಭಿಸ್ಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಒಂದು ವಿನಂತಿ ಮಾಡ್ತೀನಿ. ಈ ಶಾಮಿಯಾನದೊಳಗಡೆ ಕೂತಿರ್ತಕ್ಕಂಥ ತುಂಬಾ ನಿಶ್ಶಬ್ದವಾಗಿ ಮೌನವಾಗಿ ಇಲ್ಲೊಂದು ಯೋಗದ ಸ್ಥಿತಿ ನಿರ್ಮಾಣ ಆಗಿದೆ. ಹೊರಗಡೆ ಇರ್ತಕ್ಕಂಥ ನನ್ನ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಮಾತನಾಡಲೇಬೇಕು ಅಂದ್ರೆ ಸ್ವಲ್ಪ ದೂರ ನಿಂತು ಮಾತಾಡಿ ದಯಮಾಡಿ. ನೋಡಿ, ಈ ಕಾರ್ಯಕ್ರಮದ ಕಟ್ಟಕಡೆ ಆಶಯ ಅಂದ್ರೆ ವ್ಯಕ್ತಿಗತವಾದಂತ ಶಿಸ್ತನ್ನು ನಿರ್ಮಾಣ ಮಾಡೋದು ಅಂತೇಳಿ. ಈ ಸಂದರ್ಭದಲ್ಲಿ ಒಂದು ಹಾಡು ಹೇಳ್ತಾ ಇದ್ದಾರೆ ಅಂದ್ರೆ ಅದ್ ಕೇಳೋ ಮುಖೇನ ಕರ್ಣಾನಂದ ತಮಗೆ ಸಿಗ್ಬೇಕಲ್ಲ. 30 ದಿನಗಳ ಕಾಲ ನಿರಂತರವಾಗಿ ಗಾನಯಾನ ನಡೀತಾ ಇದೆ, ಈ ಪ್ರವಚನಯಾನ ನಡೀತಾ ಇದೆ ಅಂದ್ರೆ ನಿಮ್ಮಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಸಂವೇದನೆ ಅಂತೇಳಿ ಒಂದು ಅದ್ಭುತವಾದಂತಹ ಸ್ಪಂದನೆಯನ್ನ ನಿರೀಕ್ಷೆ ಮಾಡ್ತಾ 3 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಬಂಧುಗಳ ಒಂದು ಸತ್ಯ ಹೇಳ್ತೀನಿ, ಪ್ರಾಯಶಃ ಯಾವ್ಯಾವ ಹ್ಯಾಂಗ್ ಓವರ್ ಇದೆಯೋ ಗೊತ್ತಿಲ್ಲ, ಈ ಕಾರ್ಯಕ್ರಮನ 1-2 ಗಂಟೆಗಳ ಕಾಲ ನೀವು ಆಸ್ವಾದಿಸಿದ್ದೆ ಆದ್ರೆ 1 ವಾರ ಬಿಟ್ಟು ಕೂಡ ನಿಮ್ಮೊಂದು ಪುಳಿಕಿತರಾಗ್ತೀರಾ ಅಂತೇಳಿ. ಒಂದು 15 ದಿವಸ ಬಿಟ್ಟು ಸುಮ್ಮನೆ ಕೂತಾಗ ಊಟಕ್ಕೆ ನೆನಪು ಮಾಡ್ಕೊಳ್ಳಿ, ಆಗ ಚಂದನ್ ಹಾಡು ನೆನಪಾಗುತ್ತೆ ಅಂತೇಳಿ. ಈ ಪ್ರವಚನದಲ್ಲಿರ್ತಕ್ಕಂಥ ಕನಕನ ಸತ್ಯದ ಅನಾವರಣ ಆಗುತ್ತೆ ಅಂತೇಳಿ ನಾನು ಒಂದು ವಿನಂತಿ ಮಾಡ್ತೀನಿ. ಇವತ್ತಿನ ಕಾಲದಲ್ಲಿ ನಾವನ್ನೆಲ್ಲ ಪುಸ್ತಕ ಓದ್ತಕ್ಕಂಥ ಅಭ್ಯಾಸ ದೂರ ಆಗಿದೆ. ಈ ಪ್ರವಚನದ ಮಾಲಿಕೆಯಲ್ಲಿ ಸಿಗ್ತಕ್ಕಂಥ ಸತ್ವ ಇದೆಯಲ್ಲ, ಇದು ಖಂಡಿತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಮಿನಿಮಮ್ 50 ಪುಸ್ತಕ ಓದಬೇಕು ಅಂತೇಳಿ. ಆ ಓದ್ತಕ್ಕಂಥ ವೇಳೆನೂ ಇಲ್ಲ, ಆ ಓದ್ತಕ್ಕಂಥ ವ್ಯವಧಾನವೂ ಇಲ್ಲದೆ ಇರತಕ್ಕಂಥ ಕಾರಣಕ್ಕೋಸ್ಕರ ಈ ಅರಿವಿನ ಯಾನ ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನ ಈ ಮುಖೇನ ಸಾಗಿಸ್ತಾ ಒಂದು ಸಮಾರಂಭ ಅಂದ್ರೆ ಅಲ್ಲಿ ಬರೀ ಪ್ರವಚನ ಮಾತಿದ್ರೆ ಅದೊಂದು ಡ್ರ್ಯಾಗ್ ಆಗುತ್ತೆ. ಆ ಮಾತಿಗೆ ಪೂರಕವಾದಂತ ಸತ್ಯ ಮತ್ತು ಸತ್ವವನ್ನು ಗಾಯನದ ಮುಖೇನ ಹೇಳ್ತಕ್ಕಂಥ ನಮ್ ಚಂದನ್ ಬೇಲೂರಿಂದ ಬಂದಿದ್ದಾರೆ. ತುಂಬಾ ಬಡ ಕಲಾವಿದ, ದಲಿತ ಕಲಾವಿದ. ನಿಮಗೆ ಸತ್ಯ ಹೇಳ್ತೀನಿ, ಅವ್ರ ಆರೋಗ್ಯ ಎಷ್ಟು ಮಟ್ಟಿಗೆ ಕ್ಷೀಣಿಸಿದೆ ಅಂತೇಳಿ ನಮ್ಮ ಬಲ್ಲವರಿಗೆ ಗೊತ್ತು, ರೋಹನ್ನಿಗೆ ಗೊತ್ತಿದೆ ಅಂತೇಳಿ. ಆದ್ರೂ ಕೂಡ ಏನ್ ತಿಳಿದಿದ್ರೆ ಗೊತ್ತಾ ನಿಮಗೆ? ಬದುಕು ಅಂದ್ರೆ ಏನಾದ್ರ ಅರ್ಥ? ನಾವು ಹುಟ್ಟಿದೀವಿ ಅಂದ್ರೆ ನಾವು ಹುಟ್ಟಿರ್ತಕ್ಕಂಥ ಸಾರ್ಥಕತೆ ಬಗ್ಗೆ ಈಗಷ್ಟೇ ಕನಕರ ಮಾತು ಕೇಳಿದಿರಿ ನೀವು, ಈಗಷ್ಟೇ ಕನಕದಾಸರ ಹಾಡನ್ನು ಕೇಳಿದಿರ ಅಂತೇಳಿ. ವ್ಯಕ್ತಿ ಎಷ್ಟು ದಿವಸ ಬದುಕಿದ ಅಂತಕ್ಕಂಥದ್ದು ಪ್ರಮುಖವಾದ ಸಂಗತಿನೇ ಅಲ್ಲ ಅಂತೇಳಿ. ಮತ್ಯಾವುದು ಪ್ರಮುಖವಾದಂತ ಸಂಗತಿ? ತಾನು ಬಾಳಿದಂತ ರೀತಿ, ಗಳಿಸಿದಂತ ಪ್ರೀತಿ, ಉಳಿಸಿದಂತ ನೀತಿ ಬಾಕಿ ಜನಕ್ಕೆ ಮಾದರಿ ಆಗಬೇಕು ಅಂತೇಳಿ, ಬಾಕಿಯವ್ರಿಗೆ ಪ್ರೇರಣೆ ಆಗಬೇಕು ಅಂತೇಳಿ. ಅಣ್ಣ, ಮನುಷ್ಯ ಹುಟ್ಟಿದ್ರೆ ಹಿಂಗ್ ಇರ್ಬೇಕಣ್ಣ, ಬದುಕಿದ್ರೆ ಹಿಂಗ್ ಇರಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶ ಇದೆಯಲ್ಲ, ಸಮುದಾಯಕ್ಕೆ ರೀಚ್ ಆಗ್ಬೇಕಲ್ಲ, ಸಮಾಜಕ್ಕೆ ರೀಚ್ ಆಗ್ಬೇಕಲ್ಲ. ಆ ರೀಚ್ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮೇಲೊಂದು ಹೊಣೆಗಾರಿಕೆ ಇದೆ ರೀ, ನಮ್ಮೇಲೊಂದು ಜವಾಬ್ದಾರಿ ಇದೆ. ಕಾಲ ಕೆಟ್ಟುಬಿಟ್ಟಿದೆ, ಮಕ್ಕಳು ಕೆಟ್ಟುಬಿಟ್ಟಿದ್ದಾರೆ, ಹುಡುಗರು ಕೆಟ್ಟಿದ್ದಾರೆ ಅಂತೇಳಿ ಗುಣಗದಲ್ಲ. ಆ ಕೆಟ್ಟಿದ್ದ ಕಾಲವನ್ನು ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಂದೆಯಾಗಿ ನನ್ನ ಪಾರ್ಟ್ ಏನ್, ತಾಯಿಯಾಗಿ ನನ್ನ ಪಾರ್ಟ್ ಏನ್, ಸಂಘ ಸಂಸ್ಥೆ ಪಾರ್ಟ್ ಏನ್, ಜನನಾಯಕರ ಪಾತ್ರ ಏನು, ಇವೆಲ್ಲವೂ ಅರಿತಾ ಇಂಥ ಪಾಲ್ಗೊಳ್ಳುವಿಕೆ ಇದೆಯಲ್ಲ, ಅದರಲ್ಲಿ ಮಹತ್ತರವಾದ ಪಾತ್ರ ವಹಿಸಿರ್ತಕ್ಕಂಥ ಐಸಿರಿ ಫೌಂಡೇಶನ್ ಆ ಯುವಕನಾಗಿರ್ತಕ್ಕಂಥ ರೋಹನ್ ಭಾರ್ಗವ್ ಅವರಿಯ ಆಕ್ಟಿವಿಟಿಯನ್ನ, ಕ್ರಿಯಾಶೀಲತೆಯನ್ನ, ಅವರಲ್ಲಿರ್ತಕ್ಕಂಥ ಜನಮುಖಿ ಚಿಂತನೆಯನ್ನ ಇವಾಗಲೇ ಗಮನಿಸಿದ್ದೀರಾ ಅಂತೇಳಿ. ಪ್ರಾಯಶಃ ಪ್ರತಿ ಮನೆಯಲ್ಲೂ ಕೂಡ ಇಂಥ ಯುವಕರ ಸಂತಾನ ಬೆಳಿಬೇಕು ಅಂತೇಳಿ, ಇಂಥ ಗಾನ ಪ್ರತಿಭೆ ಬೆಳಿಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ವಿವಿಧ ವಿಚಾರಗಳನ್ನು ಹೊತ್ತು ಆ ಮುಖೇನ ನಿಮ್ಮೂರಿಗೆ ಬಂದಿರತಕ್ಕಂಥ ಈ ಪ್ರಮುಖವಾದಂತ ನಮ್ಮ ಪ್ರೀತಿಯ ಗ್ರಾಮ ಹಂಪಾಪುರದಲ್ಲಿ ವಿಶೇಷವಾಗಿ ಕನಕರ ವಿಚಾರಧಾರೆ ಬಗ್ಗೆ ಮಾತನಾಡಬೇಕು ಅಂತಕ್ಕಂಥ ಆಶಯದಿಂದ ಇಲ್ಲಿ ಬಂದಿದ್ದೀವಿ ಬಂಧುಗಳೇ. ಮೂಲತಃ ನಾನೊಬ್ಬ ಸಾಹಿತ್ಯದ ಜಿಜ್ಞಾಸು ಅಂತೇಳಿ. ಪ್ರಾಯಶಃ ಇವತ್ತು ನಮ್ಮ ಸರ್ ಹೇಳಿದಾಗೆ ನಾನು ಅಮೆರಿಕಕ್ಕೆ ಹೋಗ್ಲಿ, ಆಸ್ಟ್ರೇಲಿಯಾಕ್ಕೆ ಹೋಗ್ಲಿ, ಕತಾರ್ಗೆ ಹೋಗ್ಲಿ, ದುಬೈಗೆ ಹೋಗ್ಲಿ, ಶ್ರೀಲಂಕಾಕ್ಕೆ ಹೋಗ್ಲಿ, ಪ್ರಾಯಶಃ ನನ್ನ ಜನ ಇಷ್ಟಪಡ್ಲಿಕ್ಕೆ ಕಾರಣ ಅಂದ್ರೆ ಎಲ್ಲೂ ಕೂಡ ನಾವು ಬ್ರ್ಯಾಂಡ್ ಆಗಿಲ್ಲ ಅಂತೇಳಿ. ನಮ್ಮದು ಮಾತ್ರ ಸತ್ಯ, ನಮ್ಮದೇ ಅಂತಿಮ ಅಂತಕ್ಕಂಥದ್ದಲ್ಲ. ಇಡೀ ನಮ್ಮ ನೆಲದ ಹಿಂದಿರ್ತಕ್ಕಂಥ ಎಲ್ಲ ದಾರ್ಶನಿಕರು, ಅವ್ರ ಬಸವಣ್ಣ ಇರ್ಬೋದು, ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಯಾರ್ಯಾರು ಕೇಳ್ತೀರಾ, ಮಂಕುತಿಮ್ಮನ ಕಗ್ಗ ಇರ್ಬೋದು, ಎಲ್ಲದರಲ್ಲೂ ಕೂಡ ಅಂತ ಸತ್ವ ಇದೆ. ಆ ಸತ್ವದ ಸಣ್ಣ ಟೇಸ್ಟ್, ಆ ಸಣ್ಣ ರುಚಿ ಇದೆಯಲ್ಲ, ಅದನ್ನು ಉಣಿಸ್ಬೇಕು ಅಂತಕ್ಕಂಥ ಸದಾಶಯವನ್ನು ಹೊತ್ತು ಬಂದಿದ್ವಿ. ಅದ್ಭುತವಾದಂತ ರೆಸ್ಪಾನ್ಸ್ ಬಂದಿಗಳೇ. ಈ ಕಾರ್ಯಕ್ರಮ ಏನ್ ರಿಸಲ್ಟ್ ಕೊಟ್ಟಿದೆ ಅಂತ ಯಾರಾದ್ರೂ ಕೇಳಿದ್ರೆ ನಿಮ್ಗೊಂದು ಸತ್ಯ ಹೇಳ್ತೀನಿ, ಕೊಡ್ತಕ್ಕಂಥವ್ರು ಒಳ್ಳೆಯವರು ಇದ್ರೆ ಸ್ವೀಕಾರ ಮಾಡ್ತಕ್ಕಂಥ ನಿಮ್ಮಂತ ಗುಣಗ್ರಾಹಿ ಸಮೂಹ ಇಡೀ ಸಮಾಜ ತುಂಬಾ ಇದೆ ರೀ. ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಫೋನ್ ಬರ್ತದೆ ಗೊತ್ತಾ ನಮಗೆ? ನಿನ್ನೆ ಅಷ್ಟೇ ಗಾಳಿಯಲ್ಲಿ ಶಿವಾನಂದ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವ್ನು 1 ವರ್ಷ ಮೊದಲೇ ಅಪ್ಲಿಕೇಶನ್ ಹಾಕಿದ್ದ, ಅಣ್ಣ ನೆಕ್ಸ್ಟ್ ಇಯರ್ ನಮಗೆ ಬೇಕು ಅಂತೇಳಿ. ಈಗಾಗಲೇ ರೋಹನ್ ಅವ್ರಿಗೆ ನಮಗೆ ಮಿನಿಮಮ್ ಒಂದು 7-8 ಜನ ಮುಂದ್ ವರ್ಷ ನಮ್ಮನೇಲಿ ಮಾಡಬೇಕು ಅಂತೇಳಿ ಅರ್ಜಿ ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮ ಪಕ್ಕದೂರಿನ ಬೀಕ್ನಳ್ಳಿಯವರು ಕೂಡ ನೆಕ್ಸ್ಟ್ ಇಯರ್ ನಮಗೆ ಬರಬೇಕು ಅಂತಕ್ಕಂಥ ವಿನಂತಿ ಮಾಡಿದ್ದಾರೆ. ಅಂದ್ರೆ ಡೆಫಿನೆಟ್ ಆ ತಾಯಿಯ ಶುಭಾಶೀರ್ವಾದದಿಂದ ಇಂಥ ಒಂದು ಸಜ್ಜನ ಸಹವಾಸವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಖಚಿತವಾಗಿ ಆಗಬೇಕು ಅಂತಕ್ಕಂಥ ಆಶಯದಿಂದ ನಾವಿಲ್ಲಿ ಬಂದಿದ್ದೀವಿ. ನೋಡಿ, ಈ ಸಂಘದ ಬಗ್ಗೆ ಎಲ್ಲರೂ ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರಲ್ಲ, ಎಲ್ಲ ದಾರ್ಶನಿಕರು ಕೂಡ ಇಂಥ ಸಂಘನೇ ಮಾಡಬೇಕು ಅಂತೇಳಿ. ಎಂಥ ಸಂಘ ಮಾಡಬೇಕು ನೋಡಿ, ಕನಕದಾಸರು ಒಂದು ವಾಣಿ ಪ್ರಸ್ತಾಪ ಮಾಡ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ ಅಂತೇಳಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ರಿ, ತೀರ್ಥ ತಾಣದೇ ಬೇಡ ಅಂತೇಳಿ. ಮತ್ ಯಾರು ತೀರ್ಥ ಅಂದ್ರೆ ಈ ಸತ್ಯವಂತರ ಸಂಘದಲ್ಲಿ ಒಂದು ಅರ್ಧ ಗಂಟೆ ಇದ್ಬಿಡು, ಅಲ್ಲಿ ಸಿಗ್ತಕ್ಕಂಥ ಅನುಭವ ಇದೆಯಲ್ಲ, ಅದೇ ನಿನಗೆ ದೊಡ್ಡ ತೀರ್ಥ ಅಂತಾರೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ,
ಪ್ರೀತಿ ಇಲ್ಲದೆ ಇರ್ತಕ್ಕಂಥ ಅನ್ನವೇತಕ್ಕೆ, ಸನ್ನೆ ರೀತು ಬಾಳದಂತ ಹೆಂಡತಿ ಏತಕ್ಕೆ, ನೀತಿ ರೀತು ಬಾಳದಿರ್ತಕ್ಕಂಥ ಮಕ್ಕಳ ಏತಕ್ಕೆ ಅಂತಕ್ಕಂಥ ಈ ಕೀರ್ತನೆಯನ್ನು ಬರಿತಾ 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 ಗಂಡ ಹೆಂಗಿರ್ಬೇಕು, ಹೆಂಡತಿ ಹೆಂಗಿರ್ಬೇಕು, ಮಕ್ಳು ಹೆಂಗಿರ್ಬೇಕು, ಮೊಮ್ಮಕ್ಳು ಹೆಂಗಿರ್ಬೇಕು, ಸಂಸಾರ ಹೆಂಗಿರ್ಬೇಕು, ಇಡೀ ಸಮಾಜ ಹೆಂಗಿರ್ಬೇಕು ಅಂತಕ್ಕಂಥ ಸತ್ಯದ ದರ್ಶನವನ್ನ 16ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ನಮ್ಮೆಲ್ಲರ ರಾಷ್ಟ್ರದಾದಂತ ನಾಯಕ ಕನಕದಾಸರ ಬಗ್ಗೆ ಈ ವಿಚಾರದಲ್ಲಿ ಅರ್ತ್ಕೋಬೇಕಲ್ವಾ? ಏನು ಅದ್ಭುತ ಸಾರ್ವಕಾಲಿಕ ಸತ್ಯ ಅದು. ಈ ಕನಕದಾಸ ಹೇಳಿರ್ತಕ್ಕಂಥ ವಾಣಿ ಇದೆಯಲ್ಲ, 200 ವರ್ಷ 1000 ವರ್ಷ ಅಲ್ಲ, ಆ ಸೂರ್ಯಚಂದ್ರರವರೆಗೆ ನಮ್ಗೆಲ್ರಿಗೂ ಬೇಕಲ್ಲ. ಇದ್ರ ಸಣ್ಣ ಪರಿಚಯ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆಗ್ಬೇಕಲ್ಲ ಬಂಧುಗಳೇ. ಎಸ್, ನಾವು ಆ ಕನಕ ಪರಂಪರೆ ಇದೆಯಲ್ಲ, ಆ ಕನಕದಾಸರ ಪರಂಪರೆಗೆ ನಮ್ಗೆ ಸಂಬಂಧಪಟ್ಟ ನಮಗೆ ಆ ಕನಕವಾಣಿ ಒಳಗಡೆ ಇರ್ತಕ್ಕಂಥ ಅಂತಃಸತ್ವದ ಪರಿಚಯ ಆಗಬೇಕಲ್ಲ ಅಂತೇಳಿ ಇಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಲ್ಲ ಕೇಳಿದ್ರಿ, ನೀವು ದೇವ್ರ ಬಗ್ಗೆ ಅವ್ರು ಮಾತನಾಡಿದ್ರು, ನೀನೇ ದೇವರಾಗ್ಬಿಟ್ಟೆ ಅಂತೇಳಿ. ನಮ್ ಡಾಕ್ಟರ್ ಹೇಳಿದ್ರು ಆ ದೇವರನ್ನ ಈ ಕಡೆ ತಿರುಗಿಸ್ದ ಅಂತೇಳಿ. ಗಮನಿಸಿ, ನಿಮಗೆ ಏನು ಅದ್ಭುತವಾದಂತ ಸಂದೇಶ ಕೊಡ್ತಾರೆ ಅವ್ರ ಗುರುಗಳಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು. ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನಪ್ಪಾ ಇಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಸ್ವರ್ಗಕ್ಕೆ ಹೋಗಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ಆಗ ಕನಕದಾಸರು ಕೊಡ್ತಕ್ಕಂಥ ಮಾರುತ್ರ ಗೊತ್ತಾ ನಿಮಗೆ? ಎಲ್ಲರೂ ಹೇಳ್ತಾರೆ ನಾನು ಹೋಗ್ಬೇಕು ಸ್ವಾಮಿ, ನಾನು ಹೋಗ್ಬೇಕು ಸ್ವರ್ಗಕ್ಕೆ ಅಂತಾರೆ. ಆಗ ದಾರ್ಶನಿಕ ಕನಕದಾಸ ಏನ್ ಹೇಳ್ತಾರೆ, ಸರ್ ನೀನು ಹೋಗೋದು ಕನಕ ಅಂದ್ರೆ ನಾನು ಹೋಗ್ಬೇಕು ಅಂತಿದ್ದೀನಿ ಗುರುಗಳೇ, ಆದ್ರೆ ಯಾವಾಗ ಹೋಗ್ತೀನಿ ಅಂದ್ರೆ ನಾನು ಹೋದ್ರೆ ಹೋಗ್ತೀನಿ ಅಂತೇಳಿ. ಗೊತ್ತಾ ನಿಮಗೆ ಏನಿದ್ರ ಅರ್ಥ? ನನ್ನೊಳಗಡೆ ನಾನು ಅಂತಕ್ಕಂಥ ಅಹಂಕಾರ ಇದೆ, ಆ ಅಹಂಕಾರ ಯಾವಾಗ ಹೋಗುತ್ತೋ ಆಗ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತೇಳಿ. ಇವತ್ತಿನ ಜಗತ್ತಲ್ಲಿ ದೊಡ್ಡ ಕೆಟ್ಟದಾದಂತ ಒಂದು ಕಾಂಪ್ಲೆಕ್ಸ್ ಇದೆ. ಯಾವ್ದು ಕಾಂಪ್ಲೆಕ್ಸು? ರಾಜಕಾರಣ ನಂದೇ ಇರಬೇಕು, ಅಧಿಕಾರ ನಂದೇ ಇರಬೇಕು, ಎಲ್ಲ ನಾನು ನನಗೆ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೊಂದು ಇತಿಶ್ರೀ ಆಡ್ಬೇಕಲ್ಲ ನಿಮಗೆ, ಬೇರೆಯವ್ರಿಗೂ ಅವಕಾಶ ಬರ್ಬೇಕಲ್ಲ. ಅದಕ್ಕೆ ಐ ಕಾಂಪ್ಲೆಕ್ಸ್ ಅಂತಾರೆ. ಯಾವ ಐ ಅಂದ್ರೆ ಐ ಅಲ್ಲ, ABCDEFGH ಐ ಅಂದ್ರೆ ಗೊತ್ತಾ ನಿಮಗೆ? ಅದು ಐ ಪ್ರಾಬ್ಲಮ್ ಅಂದ್ರೆ ಎಲ್ಲ ನಾನು ನನ್ನಿಂದಲೇ ಅಂತೇಳಿ. ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವರ್ಲ್ಡ್ ಈಸ್ ಐ. ಈ ಜಗತ್ತಿನ ದೊಡ್ಡ ಸಮಸ್ಯೆ ಅಂದ್ರೆ ಐ ಅನ್ನೋದು ಅಂತೇಳಿ. ಎರಡನೇದು ಕಾಮಿಡಿ ಯಾವ್ದಪ್ಪ ಅಂದ್ರೆ ದಿ ಗ್ರೇಟೆಸ್ಟ್ ಕಾಮಿಡಿ ಆಫ್ ದಿಸ್ ವರ್ಲ್ಡ್ ಈಸ್ ಯು ಅಂತೇಳಿ. ಒಳ್ಳೇದಾದ್ರೆ ನಾನು ನನ್ನಿಂದಲೇ, ಸ್ವಲ್ಪ ಎಡವಟ್ಟಾದ್ರೆ ನಾನಲ್ಲಪ್ಪ ನೀನು ಅಂದ್ಬಿಡೋದು ಅಂತೇಳಿ. ಆದ್ರೆ ಅವ್ರು ಹೇಳ್ತಾರೆ ಇಲ್ಲಪ್ಪ, ಈ ನಾನು ಅನ್ನೋದು ಬೇಡ, ನೀನು ಅನ್ನೋದು ಬೇಡ. ದಿ ಗ್ರೇಟೆಸ್ಟ್ ರೆಮಿಡಿ ಫಾರ್ ದಿಸ್ ಪ್ರಾಬ್ಲಮ್ ಈಸ್ ವಿ ಗೊತ್ತಲ್ಲ, ನಾನು ನಂಗಿಲ್ಲ ನೀನು ನಂಗಿಲ್ಲ ನಾವು ಅಂತೇಳಿ. ಅಂತ ಇನ್ಕ್ಲೂಸಿವ್ ನೇಚರ್ ಇದೆಯಲ್ಲ, ಸಮಷ್ಟಿ ಪ್ರಜ್ಞೆ ಇದೆಯಲ್ಲ, ಅದನ್ನು ಜಾಗೃತ ಮಾಡಿದ್ದಿದೆಯಲ್ಲ, ಅದು ದಾಸ ಪರಂಪರೆ, ಅದು ವಚನ ಪರಂಪರೆ ಅಂತೇಳಿ. ಗಮನಿಸಿ ಸೂಕ್ಷ್ಮವಾಗಿ. ಆ ಸಾಹಿತ್ಯ ಯಾವತ್ತೂ ಕೂಡ ಸಾರ್ವಕಾಲಿಕ ಸತ್ಯ ಅನ್ಲಿಕ್ಕೆ ನಮ್ಮ ಸಣ್ಣ ಉದಾಹರಣೆಗಳು ಹೇಳ್ತೀನಿ. ಯಾವ್ದದು? ವ್ಯಾಸರು ಇಡೀ ಶಿಷ್ಯನೆಲ್ಲ ಕೂರ್ಸ್ಕೊಂಡಿರ್ತಾರೆ, ಕೂರ್ಸ್ಕೊಂಡು ಪರೀಕ್ಷೆ ಮಾಡ್ಬೇಕಲ್ಲ ಆ ಅಂತಸತ್ವ ಹೇಗಿದೆ ಅಂತೇಳಿ. ಎಲ್ಲಾ ಶಿಷ್ಯಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾರೆ ಅಷ್ಟೇ. ನೋಡಪ್ಪ, ಈ ಬಾಳೆಹಣ್ಣು ಕೊಡ್ತೀವಿ, ನೀವೇನ್ ಮಾಡ್ಬೇಕು ಅಂದ್ರೆ ಯಾರ ಕಣ್ಣಿಗೂ ಕಾಣದಂಗೆ ತಿಂದು ಬರ್ಬೇಕು ಅಂತೇಳಿ. ಇಷ್ಟೇ ಗುರುಗಳ ಆಜ್ಞೆ ಅಂತೇಳಿ. 1 ಗಂಟೆ ಟೈಮ್ ಕೊಡ್ತಾರೆ, ಎಲ್ಲ ತಿಂದು ಬರ್ತಾರೆ. ನೀನೇನ್ ತಿಂದಂದ್ರೆ ಎಲ್ಲಾ ದಾಸರು ಹೇಳ್ತಾರೆ, ಎಲ್ಲ ನಾನು ಕದಿನ ಕಡೆ ತಿಂದು ಬಂದೆ, ಯಾರು ನೋಡ್ಲೇ ಸ್ವಾಮೀಜಿ, ನಾನು ಬೆಡ್ಶೀಟ್ ಓದ್ಕೊಂಡು ತಿಂದು ಬಂದೆ ಬುದ್ಧಿ, ಯಾರು ನೋಡ್ಲೇ ಬುದ್ಧಿ, ನಾನು ದೂರದಲ್ಲಿ ಮರದಡಿ ತಿಂದ್ಕೊಂಡೆ, ಯಾರು ನೋಡ್ಲಿಲ್ಲ ಅಂತ ಎಲ್ಲ ಹೇಳ್ತಾರೆ. ಇವನು ಮಾತ್ರ ಕನಕ ವಾಪಸ್ ಹಂಗೆ ತಂದ್ಬಿಟ್ಟಿಯ ಬಾಳೆಹಣ್ಣ. ನೀನ್ ಯಾಕಪ್ಪ ತಂದೆ ಹಂಗೆಯ? ನಿನ್ಗೆ ಯಾರು ಕಣ್ಣಿ ತಪ್ಪು ತಿನ್ನಕ್ ಆಗ್ಲಿಲ್ವೇ ಅಂದ್ರೆ ಆಗ್ಲಿಲ್ಲ ಗುರುಗಳೇ, ನೀವೇ ಒಂದು ಸತ್ಯದ ಸಂದೇಶ ಕೊಟ್ಟಿದ್ರಿ. ಯಾವ್ದದು? ದೇರ್ ಇಸ್ ನೋ ಪ್ಲೇಸ್ ವೇರ್ ದೇರ್ ಇಸ್ ನೋ ಗಾಡ್. ದೇವರಿಲ್ಲ ಇರ್ತಕ್ಕಂಥ ಸ್ಥಳ ಯಾವುದೂ ಇಲ್ಲ. ನಾವೇನ್ ಮಾಡಿದ್ರು ಕೂಡ ದೇವ್ರು ನೋಡ್ತಾರೆ, ದೇವ್ರು ನೋಡ್ತಿರ್ತಾನೆ ಅಂತೇಳಿ ಹೇಳಿದ್ರಲ್ಲ, ಆ ಪ್ರಜ್ಞೆ ನನಗೆ ಕಾಡ್ತಾ ಇತ್ತು. ಎಲ್ಲೇ ತಿನ್ನಕ್ ಹೋದ್ರು ದೇವ್ರು ನನಗೆ ನೋಡ್ತಾ ಇದ್ದಾನೆ ಅಂತಕ್ಕಂಥ ಅರಿವು ನನ್ನೊಳಗಡೆ ಜಾಗೃತವಾದ್ರಿಂದ ದೇವ್ರ ಕಣ್ಣು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಾಪಸ್ ಬಾಳೆಹಣ್ಣು ತಂದಿದ್ದೀನಿ ಅಂತೇಳಿ. ಸಮಕಾಲೀನ ಸಂದರ್ಭಕ್ಕೆ ಅನ್ವಯ ಮಾಡ್ಬೇಕಲ್ಲ ಇದನ್ನ. ಏನಿದ್ರ ಸಂದೇಶ? ಭಾಷಣ ಮಾಡಿ ಕನಕದಾಸ ಒಂದು ಬಾಳೆಹಣ್ಣು ತಿಂದಂಗೆ ವಾಪಸ್ ತಂದು ಕೊಟ್ಟ ಅಂತೇಳಿ ಸುಮ್ಮನೆ ಘೋಷವಾಕ್ಯ ಅಲ್ಲ ಅದು, ಸುಮ್ಮನೆ ಸ್ಟೇಜ್ ಅಲ್ಲಿ ಹೇಳ್ತಕ್ಕಂಥದ್ದಲ್ಲ. ಅದು ಇವತ್ತಿನ ಕಾಲಕ್ಕೆ ಅಪ್ಲೈ ಆಗ್ಬೇಕಲ್ಲ. ಯಾವ್ದದು ಕನಕ ತತ್ವ ಅಂದ್ರೆ ನೋಡಿ, ಆ ದೇವ್ರ ಕಣ್ಣು ತಪ್ಪಿಸಿ ಒಂದು ಬಾಳೆಹಣ್ಣು ತಿನ್ಲಿಕ್ಕಾಗಲ್ಲ ಅಂತಕ್ಕಂಥ ಆತ್ಮಸಾಕ್ಷಿ ಅವ್ರಿಗೆ ಕಾಡ್ತಲ್ಲ, ಇವತ್ತಿನ ದಿನಮಾನಕ್ಕೆ ಏನೇನು ಕಾಡ್ಬೇಕು ಅಲ್ರಿ? ಒಂದು ಬಾಳೆಹಣ್ಣು ತಿನ್ಲಿಕ್ಕೆ ದೇವ್ರು ನೋಡ್ತಾ ಇದ್ದೇನೆ ಅಂತಕ್ಕಂಥ ಸಾಕ್ಷಿ ಪ್ರಜ್ಞೆ ಕಾಡ್ಬೇಕಾದ್ರೆ ಇವತ್ತು ಕೆರೆನೇ ನುಂಗ್ತಾ ಇದ್ದೀವಿ, ಟಾರ್ನೇ ನುಂಗ್ತಾ ಇದ್ದೀವಿ, ಬಿಲ್ಡಿಂಗೇ ನುಂಗ್ತಾ ಇದ್ದೀವಲ್ಲ. ಈ ನುಂಗಣ್ಣಗಳಿಗೆ ಈ ಕನಕನ ಆತ್ಮಸಾಕ್ಷಿ ಪ್ರಜ್ಞೆ ಹ್ಯಾಕ್ ಕಾಡ್ಬೇಕು ಅಂತಕ್ಕಂಥದ್ರ ದರ್ಶನ ಇದೆಯಲ್ಲ, ಅದು ಕನಕ ಸಾಹಿತ್ಯದ ದರ್ಶನ ಅಂತೇಳಿ. ಎಷ್ಟು ಹೇಳ್ಬೋದು ಅವ್ರು ಏನ್ ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ನಾನು ಎಂಬುದು ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡಗೂಡಿರೋ ಅಂತೇಳಿ. ನಾವೆಲ್ಲ ನರಕ ಸಿಕ್ಬಿಡ್ತೇವೆ ನಾನು ಅಂತಕ್ಕಂಥ ಅಹಂಕಾರ ಇದ್ರೆ ಅಂತೇಳಿ. ಎಲ್ಲಿವರೆಗೂ ನಾನು ಅಹಂಕಾರ ಅಂದ್ರೆ ಉಪನಿಷತ್ತಲ್ಲಿ ಒಂದು ಕಥೆ ಇದೆ, ಪ್ರಶಕರು ಭಾರಿ ಚೆನ್ನಾಗಿ ಬರೀತಾರೆ ಅಂತೇಳಿ. ಈ ನಾನು ಅಂದ್ಬಿಟ್ರೆ ಡೆಫಿನೆಟ್ ಆಗಿ ನಿನಗೆ ಸಾವೇ, ನಿನಗೆ ಅಂತಿಮ ಅಂತೇಳಿ. ಹಂಗಂದ್ಬೇಡ, ನನ್ನಿಂದಲೇ ಎಲ್ಲ ಅಂತೇಳಿ. ಏನ್ ಉದಾಹರಣೆ ಕೊಡ್ತಾರೆ ಅಂದ್ರೆ, ಒಬ್ಬ ಅದ್ಭುತವಾದಂತ ಶಿಲ್ಪಿ ಇದ್ದವನು, ಆ ದೇವ್ರ ಕೆತ್ತಕ್ಕಂಥವ್ನು. ನಮ್ಮನ್ನು ನೋಡ್ಬಿಟ್ರೆ ನನ್ನಂಗೆ, ಶಾಸಕರು ನೋಡ್ಬಿಟ್ರೆ ಅಂಥದ್ದೇ ಒಂದು ವಿಗ್ರಹ ಮಾಡ್ತಿದ್ದ, ಡಾಕ್ಟರ್ ನೋಡಿದ್ರೆ ಅಂಥದೇ ವಿಗ್ರಹ ಮಾಡ್ತಕ್ಕಂಥ ಅದ್ಭುತವಾದಂತ ದೊಡ್ಡ ಕೈ ಚಳಕ ಇತ್ತು ಅವನಿಗೆ. ಭಾರಿ ಸಂಪಾದನೆ ಮಾಡಿದ್ದ, ಭಾರಿ ದುಡಿದಿದ್ದ, ಹೆಸರು ಸಂಪಾದನೆ ಮಾಡಿದ್ದ. ಒಂದು ದಿವಸ ಹಿಂಗೆ ಹೋಗ್ತಾ ಇದ್ದ, ಯಾರೊಬ್ರು ಜ್ಯೋತಿಷಿ ನೋಡ್ಬಿಟ್ಟ. ಈ ಜ್ಯೋತಿಷಿಗೆ ತೋರಿಸಿ
ನನ್ನ ಭವಿಷ್ಯ ಹೆಂಗಿದೆ ಕೇಳಬೇಕು ಅಂತ ಹೇಳಿ ಅನ್ನಿಸ್ತ ಅವ್ರಿಗೆ. ಹೋಗಿ ಆ ಜ್ಯೋತಿಷ್ ಹತ್ರ ಕೈ ತೋರಿಸ್ದ. ಖುಷಿಯಾಗಿ ಹೇಳ್ದ, ಭಾರಿ ಚೆನ್ನಾಗಿ ದುಡಿದಿದ್ಯಪ್ಪ, ಒಳ್ಳೆ ವಿದ್ಯೆ ಇದೆ, ನಿನಗೆ ಅದ್ಭುತವಾದಂತ ಹಣ ಸಂಪಾದನೆ ಮಾಡಿದ್ಯ ಅಂತೆಲ್ಲ ಹೇಳಿ ಸಡನ್ ಆಗಿ ಒಂದು ಬ್ರೇಕಿಂಗ್ ನ್ಯೂಸ್. ಏನದು ಶಾಕಿಂಗ್ ನ್ಯೂಸ್ ಅಂದ್ರೆ, ಅಯ್ಯಪ್ಪ ನಿನ್ ರೇಖೆ ನೋಡ್ತಾ ಇದ್ರೆ ಆಶ್ಚರ್ಯ ಆಗತ್ತೆ, ಇವತ್ತು 15 ದಿವಸಕ್ಕೆ ನೀನು ಸತ್ತೋಗ್ತಾ ಇದೆಯಲ್ಲಪ್ಪ ಅಂತೇಳಿ. ಹೆಂಗಾಗ್ಬೇಕು ಅವನಿಗೆ? ಏನಪ್ಪ ಇಷ್ಟೆಲ್ಲ ದುಡ್ದೀನಿ, ಇಷ್ಟೆಲ್ಲ ಗಳಿಸಿನಿ, ಸಾಧ್ಯವೇ ಇಲ್ಲ, ಅದೇನಾದ್ರು ಪರಿಹಾರ ಆಗ್ಲಿ, ನನಗೆ ಪರಿಹಾರ ಹುಡುಕೊಡು, ಕೋಟಿ ಖರ್ಚಾಗಿ ನಾನು ಉಳ್ಕೋಬೇಕು ಅಂತೇಳಿ ಹಿಂಸೆ ಮಾಡ್ತಾನೆ. ಕಷ್ಟಪ್ಪ ನೋಡ್ತೀನಿ ತಡಿ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಲೆಕ್ಕಾಚಾರ ಒಂದು ಪರಿಹಾರ ಇದೆ, ಡೆಫಿನೆಟ್ ಆಗಿ ಸಿಕ್ತಿದ್ದು ಮಾಡ್ಬೋದಪ್ಪ ಅಂತೇಳಿ ಅವನೊಂದು ಪರಿಹಾರ ಕೊಡ್ತಾನೆ. ಹೆಂಗು ನಿನ್ ಕೈ ಚಳಕ ಭಾರಿ ಚೆನ್ನಾಗಿದೆ, ಇವತ್ತು 15 ದಿವಸಕ್ಕೆ ಕರೆಕ್ಟ್ 3ನೇ ತಾರೀಕು ಯಮದೂತರು ನಿನ್ನ ಕರ್ಕೊಂಡು ಹೋಗಿ ಬರ್ತಾರೆ. ನಿನಗೆ ಇನ್ನೇನು ಪಾಶಾಕಕ್ಕೆ ಅಂತ ಬಂದಾಗ ನೀನೊಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ, ನಿನ್ ಕೈ ಚಳಕ ಭಾರಿ ಚೆನ್ನಾಗಿದೆಯಲ್ಲ, ನಿನ್ನಂತದೇ ಒಂದು ವಿಗ್ರಹಗಳನ್ನ ಒಂದು 10 ಮಾಡಿಬಿಡು. ನೀನು ಸೆಂಟ್ರಲ್ ನಿಂತ್ಗ, ಆ ಕಡೆ 1 5 ಈ ಕಡೆ 1 5 ನಿಲ್ಸ್ಬಿಡು. ಆ ಯಮದೂತರು ಮೊದಲೇ ಸ್ವಲ್ಪ ತಲೆ ಕಮ್ಮಿಗೆ ಅವು ಮೇಲೆ ಬರ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಿ ಹೋಗ್ತಾರೆ, ಇದ್ರಲ್ಲಿ ನೀವು ಉಳ್ಕಂತೀಯ ಅಂತೇಳಿ. ಬಿಡಿ ಸ್ವಾಮಿ ಅದಕ್ಕೇನು ಅಂತೇಳಿ ಅಂತವನ್ನೇ ಮಾಡ್ಬಿಟ್ಟ. ಕರೆಕ್ಟ್ ಅವ್ರು ಬರೋ ದಿವಸ ರಾತ್ರಿ ಸೆಂಟ್ರಲ್ ನಿಂತ್ಕೊಂಡ್ಬಿಟ್ಟ. ಆ ಕಡೆ ಈ ಕಡೆ ಇದು ಅವ್ರು ಯಮದೂತರು ಬಂದ್ರು, ಕನ್ಫ್ಯೂಸ್ ಆಗ್ಬಿಡ್ತವೆ, ಅದೇ ತರ ಇದಾವೆ, ಯಾರಿಗೆ ಪಾಶ ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ, ವಾಪಸ್ ಬರೀ ಕೈಲಿ ಹೋಗ್ಬಿಟ್ರು ಅಂತೇಳಿ. ಯಮ ಅಲ್ಲಿ ಪ್ರಶ್ನೆ ಮಾಡಿ, ಯಾಕೆ ಹಂಗೆ ಬಂದ್ರಿ ಇಂದಾಗ ಆ ಕತೆ ಹೇಳಿದ್ರು, ಸ್ವಾಮಿ ಹಿಂಗಾಯ್ತು ಅಂತೇಳಿ. ಆಗ ಅವ್ನು ಹೇಳ್ದ, ಹಂಗ್ ಮಾಡ್ಬೇಡಿ, ಅವ್ನು ಹಿಡಿಲೇಬೇಕು, ಮುಂದಿನ ಸರಿ ಹೋದಾಗ ಇಂಥ ಒಂದು ಟೆಕ್ನಿಕ್ ಅಪ್ಲೈ ಮಾಡ್ರಿ ಅಂತ ಒಂದು ಸೂತ್ರ ಕಿವಿಲಿ ಒಂದು ಹೇಳ್ಕೊಟ್ಬಿಟ್ಟ. ಹೇಳ್ಕೊಟ್ಟು ಸುಮ್ಮನಾದ. ಇವನು ಮೀರ್ಬಿಟ್ಟ, ಸಾವನ್ನೇ ಗೆದ್ದಿದ್ದೀನಿ, ಅವ್ರನ್ನೇ ಫೂಲ್ ಮಾಡಿದೀನಿ, ನನ್ಯಾರು ಸಹಿಸರು ಅಂತೇಳಿ ಹೋಗ್ತಾ ಇದ್ದ. ಜ್ಯೋತಿಷಿ ಸಿಕ್ಕಿದ್ರು, ಸ್ವಾಮಿ ನೀವು ಹೇಳ್ದಂಗೆ ಉಳ್ಕೊಂಡ್ಬಿಟ್ಟೆ, ಭಾರಿ ಯಾರು ನನ್ಗೆ ಗೆಲ್ಲರೇ ಇಲ್ಲ ಅಂತೇಳಿ. ಹುಷಾರಾಗಿರು, ನೀನ್ ಒಳಗಡೆ ನಾನು ಅಹಂಕಾರ ಬರುತ್ತೆ, ಭಾರಿ ಜೋರ ಜಂಬೆ ಹೊಡಿತಾ ಇದೆಯಾ, ಹಂಗೆ ಅಂದ್ಕೋಬೇಡ, ಮತ್ತೊಂದು ದಿವಸ ಬರೋ ಚಾನ್ಸಸ್ ಇದೆ, ನಿನ್ನ ಹುಷಾರಿ ನಿನ್ ಕೈಲಿ ಇರಲಿ ಅಂದ್ರು. ಬಡಿ ಸ್ವಾಮಿ ಒಂದ್ಸರಿ ಗೆದ್ಮೇಲೆ ನನಗೇನು ಹೇಳ್ಬೇಕಂದ, ಯಾವತ್ತು ಬರ್ತಾರೆ ಅಂತ ಗೊತ್ತು ಅಂತೇಳಿ ಮತ್ತವ್ರು ಬರೋ ದಿವಸ ಅದೇ ತರ ಮಾಡ್ದ. ಈ ಕಡೆ ಸೆಂಟ್ರಲ್ ನಿಂತ್ಕೊಂಡ, ಆ ಕಡೆ ಈ ಕಡೆ ಇದು. ಈಗ ಯಮ ಒಂದು ಒಳ್ಳೆ ಟೆಕ್ನಿಕ್ ಹೇಳಿದ್ದ, ಇವರು ಬುದ್ಧಿವಂತರಾಗ್ಬಿಟ್ಟಿದ್ರು. ಬಂದ್ ನಿಂತ್ಕೊಂಡ ತಕ್ಷಣ ನೀ ಜಂಬ ನನ್ನೇನ್ ಮಾಡ್ತಾರೆ ಅವರು, ಸಾಧ್ಯನೇ ಇಲ್ಲ, ಅವ್ರನ್ನ ಡೂಪ್ ಮಾಡ್ತೇವೆ ಇಂತ. ಈ ಸರಿ ಅವ್ರು ಬುದ್ಧಿವಂತರಾಗ್ಬಿಟ್ಟಿದ್ರು. ಫಸ್ಟ್ ಮೊದಲನೇ ಸ್ಟೇಜ್ ಹತ್ರ ಬಂದವ್ರೆ ಶುರು ಮಾಡ್ಬಿಟ್ರು, ಬಾ ಏನ್ ವಿಗ್ರಹ ಮರ್ಯ, ಏನ್ ಚೆನ್ನಾಗೈತಿಯಾನೆ, ಯಾವನು ಪುಣ್ಯಾತ್ಮ ಕೈ ಚಳಕ ಹಂಗಿರ್ಬೋದ, ಉಪ್ಪು ಕೆತ್ತಿದ್ದ ನೋಡಿಲಿ, ಥೇಟ್ ಜೀವ ಬರಂಗಿದೆಯಲ್ಲ ಅಂತೇಳಿ ಏನ್ ಹೊಗಳ್ತಾ ಇದ್ರಲ್ಲ, ಇವನು ಒಳಗಡೆ ಉಬ್ಬು ಕೆತ್ತಿಬಿಟ್ಟ. ಎರಡನೇ ವಿಗ್ರಹ ಹತ್ರ ಬಂದ್ಬಿಟ್ರು, ಆ ತುಟಿ ಕೆತ್ತಿಯೇನೆ ಪುಣ್ಯಾತ್ಮ, ಯಾರಿರ್ಬೋದು, ಏನು ಬಂಗಾರ ತುಟಿ ಕೆತ್ತಂಗಿದೆ, ಯಾರಿರ್ಬೋದು ಈ ಪುಣ್ಯಾತ್ಮ ಅಂತಿದ್ರು. ಮೂರನೇ ವಿಗ್ರಹ ಹತ್ರ ಬಂದ್ಬಿಟ್ರು, ಆ ನಾಸಿಕ ಹೆಂಗ್ ಕೆತ್ತಿಯೇನೆ, ಕಣ್ಣೆ ಹೆಂಗ್ ಕೆತ್ತಿಯೇನೆ, ಯಾರಿರ್ಬೋದು ಈ ಪುಣ್ಯಾತ್ಮ ಅಂತಿದ್ರಲ್ಲ. ಯಾವ ಹೊಗಳಿದ್ರು ತಡ್ಕೊಳಕ್ಕಾಗಲ್ಲ, ನಾನೇ ಕಣ್ರಿ ಅಂತೇಳಿ. ಅಯ್ಯೋ ಮಗನೇ ನೀನೇ ನನಗೆ ಬೇಕಾಯ್ತು ಅಂತೇಳಿ ಟಕ್ ಅಂತೇಳಿ ಪಾಶ ಹಾಕಿದ್ರು ಅಂತೇಳಿ. ಏನ್ ಕಡೆ ಕೊಡ್ತಕ್ಕಂಥ ಶಾಕ್ ಹೆಂಗಪ್ಪ ಅಂದ್ರೆ, ಒಂದು ಕಥೆನಲ್ಲಿ ಎಂತ ಅದ್ಭುತವಾದಂತ ಸತ್ವ ಇದೆ ಅಂದ್ರೆ, ಯಾವಾಗ ನಾನೇ ಕಣ್ರಿ ನಾನು ಅಂತಕ್ಕಂಥದ್ದು ಬಂತು, ನಿನಗೊಂದು ಪಾಶ ಬೀಳುತ್ತು ಅಂತೇಳಿ. ಈ ಸತ್ಯ ಇರ್ತಕ್ಕಂಥ ಕನಕದಾಸ್ ಹೇಳ್ತಾರೆ, ನಾನು ಎಂಬುದ ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳು ಒಡಗೂಡಿರೋ ಅಂತೇಳಿ. ಇಂಥ ಸತ್ಯದ ದರ್ಶನ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆಗ್ಬೇಕಲ್ಲ. ಹಂಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿರ್ತಕ್ಕಂಥ ತಾಯಂದ್ರಿಗೆ ಮನವಿ ಮಾಡ್ತೀನಿ, ನಿಮ್ಮ ಮನೇಲಿ ಸಣ್ಣ ಮಕ್ಳಿದ್ರೆ ದಯಮಾಡಿ ಅವ್ನು ನಿಮ್ ಜೊತೆ ಮಲಗಿಸಬೇಡಿ ಅಂತೇಳಿ. ಮತ್ತೆ ಯಾರ ಜೊತೆ ಮಲಗಿಸ್ಬೇಕು, ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ರೆ ಅಜ್ಜಿ ಜೊತೆ ಮಲಗಕ್ ಬಿಡಿ. ಪ್ರಾಯಶಃ ನಮ್ಮ ಮಂಜಣ್ಣವ್ರು ಹೇಳಿದ್ರಲ್ಲ, ಆ ಅಜ್ಜಿ ಒಂದೇ ತಾಟ್ ಮೇಲೆ 2 ಮಕ್ಕಳನ್ನು ಮಲಗಿಸ್ಕೊಂಡು ಯಾವ್ದೋ ಕೃಷ್ಣಂದು, ರಾಮಾಯಣದ್ದು, ಬಸವಣ್ಣವ್ರದ್ದು, ಅಕ್ಕಮದೇವಿದು ಕತೆ ಹೇಳ್ತಾ ಬೆಳೆಸ್ಲಿ. ನಾನ್ ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಗಷ್ಟೇ ಇಲ್ಲ, ನಿಮ್ಮನೆಗಷ್ಟೇ ಇಲ್ಲ, ನಿಮ್ಮೂರ್ಗಷ್ಟೇ ಇಲ್ಲ, ಈ ಭೂಮಿಗೆ ಸಾರ ಆಗ್ತಾ ಭೂಮಿಗೆ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಂದ್ರೆ ನಮ್ಮೆಲ್ಲರ ಒಂದು ಅಜ್ಞಾನದಿಂದ ಭೂಮಿ ಭಾರ ಆಗ್ತಾ ಇರ್ತಕ್ಕಂಥ ಮಕ್ಕಳು ಜಾಸ್ತಿ ಇರೋದ್ರಿಂದ ಅಜ್ಜಿ ಪ್ರೀತಿ ಗೊತ್ತಾಗ್ಬೇಕಲ್ಲ. ನಿಜ, ಸಾಂಕೇತಿಕವಾಗಿ ನಮ್ಮ ರೋಹನ್ ಹೇಳ್ದಂಗೆ ಬಸವಣ್ಣವ್ರನ್ನ, ಕನಕದಾಸರನ್ನ, ಅಂಬೇಡ್ಕರ್ನ, ಕುವೆಂಪುರನ್ನ ಪರಿಚಯ ಮಾಡ್ಕೊಡ್ಬೇಕು, ಈ ನಾಡಿನ ಐಕಾನ್ಗಳು ಗೊತ್ತಾಗ್ಬೇಕು. ಕಡೇ ಪಕ್ಷ ಇವ್ರಂಗ್ ಗೊತ್ತು ಮಾಡಕ್ಕಾಗದೆ ಇದ್ರು, ಅಣ್ಣ ಮಗ ನಿಮ್ಮ ಮನೇಲಿಂತ ಅಜ್ಜಿದ್ದಂತಾರು ಪರಿಚಯ ಮಾಡ್ಕೊಡಿ ಅಂತೇಳಿ ಮಾಡ್ಕೊಡ್ಬೇಕಲ್ವಾ. ಅಜ್ಜಿ ಬುದ್ಧಿವಂತಿಕೆ ಗೊತ್ತಾ ನಿಮ್ಗೆ? ನನ್ನಂಗೇನ್ ಪ್ರೀತಿ ಬಗ್ಗೆ ಭಾಷಣ ಮಾಡ್ತಿಲ್ಲ ರೀ ಅಜ್ಜಿ, ನನ್ನಂಗೇನ್ ಸಾಹಿತ್ಯ ಓದಿರಲ್ಲ ರೀ ಅಜ್ಜಿ. ಆದ್ರೆ ಅಜ್ಜಿ ಜೀವನ ಅನುಭವದಲ್ಲಿ ಪ್ರೀತಿನ ಮಕ್ಕಳು ಮೊಮ್ಮಕ್ಳಿಗೆ ಧಾರೆ ಇರ್ತಿರ್ಲಿಲ್ವಾ? ಹೆಂಗೆ ರೀತಿತ್ತದು? ಸಾಹಿತ್ಯದಲ್ಲಿ ಬೇಕಾದಷ್ಟು ಪ್ರೀತಿ ಬಗ್ಗೆ ಮಾತಾಡ್ತಾರೆ. ಬಸವಣ್ಣವರು ಹೇಳ್ತಾರೆ, ಒಲವಿಲ್ಲದ ಪೂಜೆ, ಒಲವಿಲ್ಲದ ಮಾಟ, ಪೂಜೆಯೋ ಮಾಟ ಪ್ರೀತಿ ಅಂತೇಳಿ. ಬೇಂದ್ರವ್ರು ಹೇಳ್ತಾರೆ, ನಾನು ಬಡವೆ ನೀನು ಬಡವ, ಒಲವೇ ನಮ್ಮ ಬದುಕು ಅಂತಾರೆ. ಇವೆಲ್ಲ ಒಂದು ಸಾಹಿತ್ಯದಲ್ಲಿ ಓದ್ತೀವಿ ನಾವು ಅಷ್ಟೇ, ಪುಸ್ತಕದಲ್ಲಿ ಓದ್ತೀವಿ ಅಷ್ಟೇ, ಭಾಷಣದಲ್ಲಿ ಹೇಳ್ತೀವಿ ಅಷ್ಟೇ. ಆದ್ರೆ ನಮ್ಮಜ್ಜಿ ಆ ಪ್ರೀತಿ ಧಾರೆ ಎರಿತಿದ್ಲಲ್ವಾ? ಹೆಂಗೆ ಧಾರೆ ಎರಿತಿದ್ಲು ನಿಮಗೆ ಗೊತ್ತಿದೆ. ಮಂಜೇಗೌಡ್ರ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿ ಊಟಕ್ಕೆ ಕರೆದು ಬಿಟ್ರೆ ನಮ್ಮಜ್ಜಿ ನಮ್ಮವ್ವ ಒಂದ್ ಒಳ್ಳೆ ಸೀರೆ ಉಟ್ಕೊಂಡೆ ಊಟಕ್ಕೆ ಹೋಗ್ತಿದ್ರು ತಾನೆ. ಊಟಕ್ಕೆ ಹೋದ ತಕ್ಷಣ ಪಂಕ್ತಿ ಮೇಲೆ ಗೌಡ್ರು ಮಾಡಿಸ್ತಕ್ಕಂಥ ಲಾಡ್ ಇಟ್ಬಿಟ್ರೆ, ಜಿಲೇಬಿ ಇಟ್ಬಿಟ್ರೆ, ಮೈಸೂರು ಪಾಕ್ ಇಟ್ಬಿಟ್ರೆ ನಮ್ಮಜ್ಜಿ ಯಾವತ್ತಾರು ಬಾಯಿಗೆ ಹಾಕೊಂಡಿ ಹೇಳ ಏಕ್ದಮ್ ತಿಂದಳೇನ್ರಿ? ಅಯ್ಯೋ ನನ್ ಮನೇಲಿ ಮೊಮ್ಮಗ ಇದೆ, ಅದು ಸಾಯ್ತಾ ಇದೆ ಲಾಡು ಅಂದ್ರೆ ಜಿಲೇಬಿ ಅಂತೇಳಿ ಹುಟ್ಟಿರ್ತಕ್ಕಂಥ ಒಳ್ಳೆ ಸೀರೆಲ್ ಕಟ್ಟಿಗೆ ಮತ್ತೆ ತಿನ್ನಿಸ್ತಿದ್ಲಲ್ಲ, ಅದಲ್ವೇ ಪ್ರೀತಿ ಅಂತೇಳಿ. ಅರೆ ಲಾಡು ಮನೆ ಜಿಲೇಬಿ ಮನೆ ಹಾಳಾಗೋಗ್ಲಿ ರೀ, ಒಂದು ಹಪ್ಪಳ ಇಟ್ರೆ ಸಂಡಿಗೆ ಚೂರು ತಿಂದವಳಲ್ಲ ಅಂತೇಳಿ. ನನ್ನ ಮಗ ಹಪ್ಪಳ ಅಂದ್ರೆ ಸಂಡಿಗೆ ಅಂದ್ರೆ ಬಿದ್ದು ಒದ್ದಾಡುತ್ತೆ ಅಂತೇಳಿ ಆ ಸೀರೆಲೆ ಆ ಸಂಡಿಗೆ ಚೂರು ಹಪ್ಪಳ ಚೂರು ಕಟ್ಟಿಗೆ ಮತ್ತೆ ತಿನ್ನಿಸ್ತಿದ್ಲಲ್ಲ,
ಅಂತ ಪ್ರೀತಿಯ ಆಡಂಬರ ಇವತ್ತು ಮನೇಲಿ ಇದೆಯಾ? ಅದು ಗಮನಿಸ್ಬೇಕಲ್ಲ ನಮಗೆ. ನಿಜ, ಇವತ್ತಿನ ಆಧುನಿಕವಾದಂತ ನಾಗರಿಕತೆನಲ್ಲಿ ಮನೆ ದೊಡ್ಡದಾಗ ಬೆಳೆದ್ಬಿಟ್ಟಿದ್ದಾವೆ, ಆದ್ರೆ ಮನಸ್ಸುಗಳು ಬೆಳೆದಿದೆ ಅಂತ ಯೋಚನೆ ಮಾಡ್ಬೇಕಲ್ಲ. ಒಂದು ಮನೆಯ ಜೀವಂತಿಗೆ ಇರ್ತಕ್ಕಂಥದ್ದು ಎಲ್ಲಿಂತಕ್ಕಂಥದ್ದನ್ನ ನಾವೆಲ್ಲ ಕನಕದಾಸರು ಬಸವಣ್ಣವರು ಕೂರಿಸಿದ್ದಾರೆ ಅಂತೇಳಿ. ಒಂದು ಮನೆ ಅಂದ್ರೆ ಏನದು? ಭಾರಿ ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿದೀವಿ, ಮನೆ ಮುಂದೆ 1 ಕೋಟಿ ರೂಪಾಯಿ ಕಾರ್ ಇದೆ, ಒಳಗಡೆ ವೆಲ್ ಫರ್ನಿಚರ್ ಇದೆ, ಭಾರಿ ಪೋರ್ಟಿಕೋ ಇದೆ. ಇದು ಮನೆಯ ಆಧುನಿಕವಾದಂತ ಲಕ್ಷಣ ಅಷ್ಟೇ. ಆದ್ರೆ ಮನೆಯ ನಿಜವಾದ ಜೀವಂತಿಕೆ ಏನು? ಇಲ್ಲಪ್ಪ, ಮನೆ ಒಳಗಡೆ ಹೋಗ್ಬಿಟ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ವಾ, ಅಣ್ಣ ಅವ್ರ ಮನೆಗೆ ಹೋಗಿದ್ದೆ ಮಂಜಣ್ಣ ಮನೆಗೆ, ಒಳ್ಳೆ ಮಠಕ್ಕೆ ಹೋದಂಗೆ ಆಗ್ಬಿಡ್ತು ಕಣ ಅಂತಾರೆ. ಅಣ್ಣ ಮನೆಗೆ ಹೋಗ್ಬಿಟ್ರೆ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬಿಡ್ತಾ ಹಂಗತ್ತು ಅಂತಾರೆ. ಹೆಂಗೆ ಅದೊಂದು ಅತಿಥಿ ಸಂಸ್ಕೃತಿ ಇರುತ್ತೆ. ನಾವು ಬರ್ತಿದ್ದಂಗೆ ಮಂಜಣ್ಣವರು ಬನ್ನಿ ಸರ್ ಫಸ್ಟ್ ಕಾಫಿ ಕುಡೀರಿ ಅಂತೇಳಿ ಕಲ್ಸ್ಬೇಕಲ್ಲ ಮಕ್ಳಿಗೆ. ನಮ್ಮ ಅಜ್ಜಿ ಇದ್ರ ಬಗ್ಗೆ ಪಾಠ ಓದಿತ್ತಾ? ಬಸವಣ್ಣವ್ರ ವಚನ ಓದಿತ್ತಾ? ಏನ್ ಮಾಡ್ತಿದ್ಲ ಅಜ್ಜಿ? ಬರ್ತಿದ್ದಂಗ್ಲೆ ಫಸ್ಟ್ ಏನ್ ಮಗ ಗೇಟಲ್ಲಿ ನಿಂತ್ಕೊಂಡು ಮಾತಾಡ್ತೀಯ, ಒಳಗ್ ಬಾ ಅಂತಿದ್ಲು. ಕುತ್ಕೊಳ್ಳೋ ಮಗ ಅಂತೇಳಿ ಒಂದು ಚಾಪೆ ಹಾಕ್ತಿದ್ಲು. ಏನ್ ಮಗ ಟೀ ಕುಡಿತೀಯಾ, ಮಜ್ಜಿಗೆ ಕುಡಿತೀಯಾ, ಕಾಫಿ ಕುಡಿತೀಯಾ, ತಿಂಡಿ ತಿಂತೀಯಾ, ಊಟ ಮಾಡ್ಕೊಂಡು ಇವತ್ತಿದ್ ನಾಳೆಗೆ ಹೋಗು ಮಗ ಅಂದಳು ಅಂತಿದ್ಲು ಇಲ್ವೋ? ಏನು ಬಂದಿರಿ? ಹೊದಳವಿದ್ದರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಸಿರವಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೆಳವಿ ಮುಗ ಕೊಯ್ಯ ಮಾಡಿ ಬಂದೆ ಕೂಡಲ ಸಂಘ ಅಂತಾರೆ. ಅಪ್ಪ ನೀನ್ ಕೊಡದಿದ್ರು ಪರವಾಗಿಲ್ಲ ಮರ್ಯ, ಒಂದ್ ಒಳ್ಳೆ ಮಾತಾಡಕ್ಕೆ ಬಂದಿದೆ. ಬಂದವ್ರನ್ನ ಕುತ್ಕೊಂಡ್ ಬಿಟ್ರೆ ನಿನ್ನೆಲ್ಲ ತಗ್ಬಿಡುತ್ತಾ? ಕೇಳಿ ಬಸವಣ್ಣವ್ರ ಪ್ರಶ್ನೆನ. ಕುತ್ಕೊಂತೀರ ಸೋಫಾ ಮೇಲೆ ಕೂತ್ ಬಿಟ್ರೆ ನೀನ್ ಸೋಫಾ ತೂತ್ ಬಿಡುತ್ತಾ? ಬಂದವ್ರನ್ನ ತಕ್ಷಣ ಮಾತಾಡ್ಸ್ಬಿಟ್ರೆ ಒಡನೆ ನೋಡಿದರೆ ಸಿರ ಹೊಟ್ಟೆ ಹೊಡೆಯುವುದೇ, ನಿನ್ ಟ್ರೆಸ್ರಿಗ್ ಬೇಕಾದಷ್ಟು ದುಡ್ಡಿದೆ, ಬಂಗಾರ ಇದೆ, ಇವ್ರು ಮಾತಾಡ್ಸ್ದಂಗೆ ಕಿತ್ಕೊಂಡು ಹೋಗುತ್ತಾ? ಏನ್ ಕೊಡದಿದ್ರು ಪರವಾಗಿಲ್ಲ ಮಾರ್ಯ, ಒಂದ್ ಒಳ್ಳೆ ಮಾತಾಡಕ್ಕೆ ಏನ್ ಬಂದಿದೆ ಅಂತೇಳಿ. ಬಂದಿಗಳೇ, ಇಂಥ ಒಂದು ಒಳ್ಳೆಯ ಮಾತು, ಒಂದಿಷ್ಟು ಪ್ರೀತಿಯ ಸ್ವಾಗತ, ಬರುವವರಿಗೆ ಎಷ್ಟು ಹಿತ ಅಂತಾರೆ. ವೆಚ್ಚವಿಲ್ಲದೆ ಹಿಗ್ಗು ಹೆಚ್ಚಿಸುವ ಸಾಧನಗಳಿವು, ಜೀವನೋನ್ನತಿಯ ಸೋಪಾನಗಳಿವು ಅಂತೇಳಿ. ಇವಕ್ಕೂ ಅಭಾವ ಬಂದಿತ್ತಲ್ಲ, ಇವನ್ನು ದುರ್ಭಾವ ತೆಗಿತಲ್ಲ ಅಂತಾರಲ್ವಾ? ಹೇಗಿಲ್ವಾ? ಈ ಅಭಾವ ಬಂದಿದೆ ಇಲ್ವೋ? ನೀವು ಕೇಳಿ, ನಿಮ್ಮ ಮಕ್ಕಳನ್ನ ಈ ಮಟ್ಟಕ್ಕೆ 97-98% ತೆಗಿಬೇಕು ಅಂತಕ್ಕಂಥ ಈ ಭರಾಟೆಯಲ್ಲಿ ಇಂಥ ಜನಸಂಸ್ಕೃತಿಯಿಂದ ದೂರ ಆಗಿಲ್ವ ಮಕ್ಕಳು? ನೀವು ಗಮನಿಸಿ, ನಿಮಗೆ ಮಗು ಕೂತಿರ್ತಾನ, ಯಾವ ಎಕ್ಸ್ಪೋಸರು ಇಲ್ಲ ಮಂಜಣ್ಣ. ನಮ್ಮ ಶಾಸಕರಿಗೆ ಇದ್ರ ಬಗ್ಗೆ ದೊಡ್ಡ ಅರಿವಿದೆ. ನೀವೇನಾದ್ರೂ ಯಾರ ಅಜ್ಜ ಬಂದಿದ್ದಾನೆ, ಸೋದರಮ್ಮ ಬಂದಿದ್ದಾನೆ, ಯಾರು ಬಂದಿದ್ದಾರೆ ಅಂದ್ರೆ ನೀವು ಹಿಂಸೆ ಮಾಡಿ ಕರಿಬೇಕಲ್ವಾ? ಅವು ಮಾತಾಡೋಕೆ ಇಷ್ಟಿಲ್ಲ ಅಂತೇಳಿ, ಯಾರು ಗೊತ್ತೇ ಇಲ್ಲ ಅಂತೇಳಿ. ಇಂಥವು ಏಕಮುಖವಾದಂತ ಟ್ರ್ಯಾಕ್ ಅಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ, ಪಯಣಿಸ್ತಿರ್ತಕ್ಕಂಥ ಮಕ್ಕಳಿಗೆ ಎಸ್ ನನ್ನ ಊರು ಅಂದ್ರೇನು, ನನ್ನ ಮನೆ ಅಂದ್ರೇನು, ಅಜ್ಜ ಅಂದ್ರೇನು, ಅಜ್ಜಿ ಅಂದ್ರೇನು, ಚಿಕ್ಕಪ್ಪ ಅಂದ್ರೇನು, ದೊಡ್ಡಪ್ಪ ಅಂದ್ರೇನು, ಬಂಧುಗಳು ಅಂದ್ರೇನು, ನಮ್ಮೂರ್ ದೇವರು ಅಂದ್ರೇನು, ನಮ್ಮೂರ್ ಜಾತ್ರೆ ಅಂದ್ರೇನು, ಪೊರೆ ಅಂದ್ರೇನು, ಇಂಥ ಸಮಾಜಮುಖಿಯಾದಂತ ಚಟುವಟಿಕೆಗಳಲ್ಲಿ ಆ ಮಕ್ಕಳು ಭಾಗವಹಿಸೋ ಮುಖೇನ ಆ ಮಕ್ಕಳನ್ನೇ ಒಂದು ಮಹಾದೇವ, ದೊಡ್ಡ ದೇವರು ಮಾಡ್ಬೇಕಾದಂತ ಅಗತ್ಯ ಇದೆ ಅಂತೇಳಿ. ಬಂಧುಗಳೇ, ಚೆನ್ನಾಗಿ ತಿಳ್ಕೊಳ್ಳಿ, ಹುಟ್ಟತಕ್ಕಂಥ ಮಕ್ಕಳೆಲ್ಲ ದೇವರೇ. ತೊಟ್ಲಲ್ಲಿ ಏನಾದ್ರೂ ಮಗು ನಗ್ತಾ ಇದ್ರೆ ನಮ್ಮ ಅಜ್ಜಿ ಮಗು ನಗ್ತಾ ಇದೆ ಅಂತ ಅಂತಿರ್ಲಿಲ್ಲ, ಏನಂತಿದ್ಲು? ದೇವ್ರು ನಗ್ತಾ ಇದೆ ಅಂದಳಲ್ವಾ? ಈಗ ಯೋಚನೆ ಮಾಡಿ, ಆ ಮಗುವಾಗಿದ್ದಾಗ ದೇವರಾಗಿದ್ದು ಬೆಳೀತಾ ಬೆಳೀತಾ ಏನಾಗ್ಬೇಕು ಹೇಳಿ? ಅದು ದೊಡ್ಡ ದೇವರಾಗ್ಬೇಕಲ್ವಾ? ಅದು ಘನ ದೇವರಾಗ್ಬೇಕಲ್ವಾ? ಹಂಗಾಗ್ತಾ ಇದೆಯಾ? ಆಗ್ತಾ ಇಲ್ಲಲ್ವ? ಯಾರ ಕಾರಣ? ಮಗು ಹುಟ್ಟಬೇಕಾದ್ರೆ ಏನಾರ ಸುಳ್ಳು ಹೇಳ್ಕೊಂಡೆ ಹುಟ್ಟಿತ್ತ? ಇಲ್ಲಲ್ವಾ? ಮತ್ತೆ ಸುಳ್ಳಿನ ಪರಿಚಯ ಯಾರು ಮಾಡಿಕೊಟ್ರು? ನಾನು ಹೋದ್ಸರಿ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಒಂದು ಭಾಷಣ ಮಾಡ್ತಾ ಇದ್ದೆ. ತಾಯಿಂದ ನಿಮಗೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ಅವ್ರೊಂದು ಸತ್ಯ ಹೇಳ್ಬಿಟ್ರು, ಮಹೇಶಣ್ಣ ನಮ್ಮ ಅಮೆರಿಕ ಹಂಗೆ, ಪಾಶ್ಚಾತ್ಯ ಸಂಸ್ಕೃತಿ ಹಂಗೆ ಹಿಂಗೆ ಅಂತಾರೆ, ನಿಮಗೆ ಸತ್ಯ ಹೇಳ್ತೀವಿ, ನಮ್ಮ ಮಕ್ಳಿಗೆ ಸುಳ್ಳು ಹೇಳೋದೇ ಗೊತ್ತಿಲ್ಲ ಅಂದ್ರು. ಸುಳ್ಳಿನ ಪರಿಚಯನೇ ಇಲ್ಲ, ನೇರವಾಗಿ ಸತ್ಯ ಹೇಳ್ತವೆ, ಅವ್ರಿಗೆ ಸುಳ್ಳೇ ಗೊತ್ತಿಲ್ಲ ಅಂದ್ರು. ನಾನು ಹೇಳಿದೆ, ನಿಮ್ಮ ಮಕ್ಳಿಗೆ ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಯಾವ ಮಕ್ಳಿಗೂ ಸುಳ್ಳಿನ ಪರಿಚಯ ಇಲ್ಲ. ಹುಟ್ಬೇಕಾದ್ರೆ ಯಾವ್ದಾದ್ರು ತೊಟ್ಲಾಗಿದ್ದಾಗಲೇ ಸುಳ್ಳು ಹೇಳ್ಕೊಂಡು ಹುಟ್ಟಿರ್ತೀನಿ. ಮತ್ತೆ ಯಾವ ಸುಳ್ಳಿನ ಪರಿಚಯ ಮಾಡ್ಕೊಡೋರು? ನಾವೇ ಮಾಡ್ಕೊಡ್ತೀವಲ್ಲ. ಯಾರೋ ಫೋನ್ ಮಾಡಿಯಾರೆ, ಅಪ್ಪಾಜಿ ಯಾರೋ ಇಲ್ಲ ಅಂತ ಹೇಳ ಅಂತೇಳಿ, ಯಾರೋ ಸಾಲ ಕೇಳಂದ್ ಬಂದಾನೆ, ಅಪ್ಪಾಜಿ ಇದೀನಪ್ಪ ಇಲ್ಲ ಅಂತ ಹೇಳ ಅಂದ್ರೆ ಆ ಮಗು ನಮ್ಮ ಅಪ್ಪ ಹೇಳ್ತೈತೆ, ಅವ್ರು ಇಲ್ವಂತೆ ಅಂತೇಳಿ. ಪರಿಣಾಮಗಳು ಗ್ರಹಿಸ್ಬೇಕಲ್ಲ ನಮಗೆ. ಅದಕ್ಕೆ ಅವ್ರಿಗೊಂದು ಸಣ್ಣ ಉದಾಹರಣೆ ಕೊಟ್ಟೆ ನಾನು, ಸಣ್ಣ ದೃಷ್ಟಾಂತ. ಅದು ಭಾರಿ ಚೆನ್ನಾಗಿದೆ. ಅದು ಹೆಂಗಪ್ಪ ಅಂದ್ರೆ, ಈ ತಾಯಿ ಮಗಳು ಇಬ್ರು ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ರು. ಇಲ್ಲಿಂದ ಹೋಗಿ ಬಸ್ ಸ್ಟ್ಯಾಂಡ್ ಇಳಿಬೇಕು, ಇಲ್ಲ ಮುಕ್ತಿಹಳ್ಳಿಗೆ ಹೋಗ್ಬೇಕಾಯ್ತು. KSRTC ಬಸ್ಸಲ್ಲಿ ಹೋಗ್ತಿದ್ರು ತಾಯಿ ಮಕ್ಕಳು. ಅವ್ನು ಕಂಡಕ್ಟರ್ ಟಿಕೆಟ್ ಅಂತೇಳಿ ಬಂದ ಅಂತೇಳಿ. ನಿಮ್ ತಾಯಂದ್ರಿಗೆ ಒಂದು ವಿನಂತಿ ಮಾಡ್ತೀನಿ, ಇವತ್ತಿನ ನೆನಪು ಮಾಡ್ಕೋಬೇಡಿ, ಈ ಟಿಕೆಟ್ ತಾಂತಿದ್ರಲ್ಲ ಆ ಕಾಲ ನೆನಪು ಮಾಡ್ತೀವಿ. ಈಗೇನು ಟಿಕೆಟ್ ತಗೊಳಲ್ವಲ್ಲ. ಅದಕ್ಕೆ ನಾನೊಂದು ಹೇಳ್ತಿರ್ತೀನಿ ಜೋಕ್. ಹೆಂಗಪ್ಪ ಅಂದ್ರೆ, ಈ ಮೊದಲೆಲ್ಲ ನಮ್ಮ ಅಕ್ಕಂಗಿರಿ ಅಂದ್ರೆ ಗರ್ಭಿಣಿಯಾಗಿ ಹೆರಿಗೆಗೆ ಹೋದ್ರೆ ಅಲ್ಲಿ ಹೆರಿಗೆ ಆಯ್ತು ಅಂತಿದ್ದಂಗ್ಲೆ ಫೋನ್ ಮಾಡ್ಯಾರ, ಅಣ್ಣ ಹೆರಿಗೆ ಆಯ್ತು ಕಣ ಅಂದ್ರೆ ಏನಪ್ಪ ಪ್ಲಸ್ ಮೈನಸ್ ಅಂತೇಳಿ ಗೊತ್ತಾ ನಿಮ್ಗೆ? ಪ್ಲಸ್ ಅಂದ್ರೆ ಗಂಡು ಮಗ ಆಯ್ತು ಅಂತ, ಮೈನಸ್ ಅಂದ್ರೆ ಹೆಣ್ಣು ಮಗ ಆಯ್ತು ಅಂತ ಕೇಳಾರಲ್ವಾ? ಈಗ ಅದನ್ನ ನಾನು ಬದಲಾಯಿಸ್ಬಿಟ್ಟಿನಿ. ಈಗೇನ್ರ ಹೆರಿಗೆ ಆಯ್ತು ಅಂದ್ರೆ ಪ್ಲಸ್ ಮೈನಸ್ ಅಂತ ಕೇಳಂಗಿಲ್ಲ, ಅಣ್ಣ ಟಿಕೆಟ್ ಲೆಸ್ ಅಂತ ಹೇಳ್ಬೇಕು ಅಂತೇಳಿ. ಅಣ್ಣ ಟಿಕೆಟ್ ಅಂದ್ರೆ ನಾವು ಗಂಡು ಮಕ್ಕಳು, ಟಿಕೆಟ್ ಲೆಸ್ ಅಂದ್ರೆ ನೀವೇ ಹೆಣ್ಮಕ್ಳು ಅಂತೇಳಿ. ಪ್ರಾಯಶಃ ಆ ಟಿಕೆಟ್ ಕಾಲ ನೆನಪು ಮಾಡ್ಕೊಳ್ಳಿ. ಅವ್ರು ಬಸ್ಸಲ್ಲಿ ಹೋಗ್ತಾ ಇದ್ರು, ಪಾಪ ಕಂಡಕ್ಟರ್ ಏನಮ್ಮ ಫುಲ್ ಟಿಕೆಟ್ ಅಂದ್ರೆ 1.5 ಟಿಕೆಟ್ ಕೊಡೋಣ, ಆ ಮಗಿಂದು 3ನೇ ಕ್ಲಾಸು, ನನಗೊಂದು ಫುಲ್ ಟಿಕೆಟ್ 1.5 ಟಿಕೆಟ್ ಕೊಡೋಣ ಅಂತೇಳಿ. ಯಾಕಮ್ಮ ಹೇಳ್ತೀವಿ, 7ನೇ ಕ್ಲಾಸ್ ಇದ್ದಂಗಿತ್ತು, ಅಚ್ಚ ಫುಲ್ ಟಿಕೆಟ್ ತಗೊಳಮ್ಮ ಅಂದ್ರೆ
ಜಗಳನೇ ಆಡ್ಬಿಡ್ತು. ನನ್ನ ಮಗ 3ನೇ ಕ್ಲಾಸ್, ನಾನು ಓದಿಸ್ತಾ ಇರೋಳು ಅಂತೇಳಿ. ಪಕ್ಕದಾಗ ಮಗಿತ್ತಲ್ಲ ಸೀರೆ ಹಿಡ್ಕಮ್ಮ, ಯಾಕಮ್ಮ ಸುಳ್ಳು ಹೇಳ್ತೀಯ, ನಾನು 7ನೇ ಕ್ಲಾಸ್ ಅಲ್ವ ನಮ್ಮ, 7ನೇ ಕ್ಲಾಸ್ ಅಲ್ವ ನಮ್ಮ, ಸಿಟ್ಟು ನೋಡ್ತೀಯ, ಆಮೇಲೆ ತಲೆ ಮೇಲೆ ಬಿಟ್ರೆ ನೋಡಿ ಸುಮ್ಮನೆ ಕುದಿರೋಗಲ್ವ ನಿನಗೆ, ಇದಕ್ಕೆ ನೀವು ಸ್ಕೂಲಿಗೆ ಕಳ್ಸೋದು ಅಂದ್ರು ಅವರು. ಸುಮ್ಮನೆ ಕುದಿರೋಕ್ಕಾಗಲ್ವ ಅಂತೇಳಿ ಪ್ರೆಷಂಗ್ ಮಾಡಿ 1 ಟಿಕೆಟ್ ತಂದ್ರೆ ಎಲ್ಲ ಮುಗೀತದು. ರಾತ್ರಿ ಹೋಗಿ ಪಾಪ ಮಗು ಮನೇಲಿ ಓದ್ತಾ ಕೂತಿತ್ತು. ಯಾರೋ ಒಂದು ಫ್ರೆಂಡ್ ಬಂದ್ರೆ, ಫ್ರೆಂಡು ಬಂದಿರೋ ಮಗು, ಅಪ್ಪಾಜಿ ಏನ್ ಮಾಡ್ತೈತಪ್ಪ, ಅಮ್ಮ ಏನ್ ಮಾಡ್ತಿದ್ರಪ್ಪ, ಎಲ್ಲ ಚೆನ್ನಾಗಿದಾರ, ಎಷ್ಟನೇ ಕ್ಲಾಸ್ ಮಗು ಅಂತು. ಆ ಮಗು ಕನ್ಫ್ಯೂಸ್ ಆಗ್ಬಿಡ್ತು. ಅಮ್ಮ ಅಂಕಲ್ ಬಂದಿಯೇ, ಎಷ್ಟನೇ ಕ್ಲಾಸ್ ಅಂತ ಕೇಳ್ತಿದ್ದಾರೆ, ಯಾವ್ದು ಹೇಳೋಣ, ಇಲ್ಲ ನಿಜವಾದ ಹೇಳೋಣ, ಇಲ್ಲ ನೀವು ಬಸ್ಸಾಗಿ ಹೇಳ್ಕೊಟ್ಟಿಲ್ಲ ಅದು ಹೇಳೋಣ ಅಂತೇಳಿ. ಬಂದಿಗಳಿಗೆ ಎಲ್ಲ ಸತ್ಯವನ್ನು ಅರ್ತೆ ಪ್ರಾಯಶಃ ಮನೆ ಈ ಜಗತ್ತಿನ ಮೂಲ ಘಟಕ ಅಂತೇಳಿ. ಮನೆ ಮತ್ತು ಮನಸ್ಸನ್ನು ಪರಿವರ್ತನೆ ಆದ್ರೆ ಈ ಜಗತ್ ಚೆನ್ನಾಗುತ್ತೆ ಅಂತಕ್ಕಂಥ ಸತ್ಯ ಇದೆಯಲ್ಲ, ಅದು ನಮ್ಮ ಕನಕದಾಸರಿಗೆ ಗೊತ್ತಿತ್ತು ಅಂತೇಳಿ, ಅದು ನಮ್ಮ ದಾಸ ಪರಂಪರೆಗೆ ಗೊತ್ತಿತ್ತು ಅಂತೇಳಿ. ನಾನು ಹೇಳ್ತಿದ್ದೀನಿ, ಇವತ್ತಿನ ಕಾಲವನ್ನು IT ಯುಗ BT ಯುಗ ಅಂತಾರೆ. ಏನದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಬಯೋಟೆಕ್ನಾಲಜಿ ಅಂತೇಳಿ. ಪ್ರಾಯಶಃ ಇವತ್ತು ನಾವು ನೀವೆಲ್ಲ ಟೆನ್ಷನ್ಗೊಳಗಾಗಿ ಏನ್ ಮಾಡ್ತಿದ್ದೀವಿ, ನಾವು ಡಯಾಬಿಟಿಗೆ ಮಾತ್ರೆ ತಾಂತೀವಿ, BP ಮಾತ್ರೆ ತಾಂತೀವಲ್ವಾ. ಇದಕ್ಕೆಲ್ಲ ಕಾರಣ ಏನ್ ಹೇಳಿ, ನಮ್ಮ ಡಾಕ್ಟರ್ ಹತ್ರ ಹೋಗಿ, ನೀವು ಸೈಕಾಟ್ರಿಸ್ಟ್ ಹತ್ರ ಹೋದ್ರೆ ಹೇಳೋದಿಷ್ಟೇ, ಮಗ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಸ್ವಲ್ಪ ಕಮ್ಮಿ ಮಾಡಿದ್ಯಾ, ಬೆಳಿಗ್ಗೆ ಒಂದು ಮಾತ್ರೆ ತಗ, ಮಧ್ಯಾಹ್ನ ಒಂದು ಮಾತ್ರೆ ತಗ, ಸಾಯಂಕಾಲ ಒಂದು ಮಾತ್ರೆ ತಗ ಅಂತಾರಲ್ವಾ. ಹೌದಾನೆ? ಆದ್ರೆ ನಾನಂತೀನಿ, ನಮ್ಮ ಜಗತ್ ಕಂಡಿರ್ತಕ್ಕಂಥ ದೊಡ್ಡ ಸೈಕಾಟ್ರಿಸ್ಟ್ ಯಾರಾದ್ರೂ ಇದ್ರೆ ಅದು ಡೆಫಿನೆಟ್ ನಮ್ಮ ಭಕ್ತ ಶ್ರೇಷ್ಠ ಕನಕದಾಸ ಅಂತೇಳಿ. ಯಾಕೆ ಹೇಳಿ, ಎಂತ ಸೈಕಾಟ್ರಿಸ್ಟ್ ಅಂದ್ರೆ ನೀನು ಮಾತ್ರೆ ತಗೊಳ್ಳೋದು ಬೇಡ. ಈಗ ಡಾಕ್ಟರ್ ಹೇಳ್ತಾರಲ್ಲ, ನೀನ್ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತೇಳಿ. ಈ ಸತ್ಯ ಕನಕದಾಸರಿಗೆ ಗೊತ್ತಿತ್ತಲ್ಲ. ಏನ್ ಹೇಳ್ತಾರೆ ಅವರು, ಕಲ್ಲಣಿಸದಿರು ಮಹಾಗಂಡ್ಯ, ತಾಳು ಮನವೇ ಅಂತಾರಲ್ವಾ. ಯಾಕೆ ಟೆನ್ಷನ್ ಮಾಡ್ಕೊಂತೀಯ, ತಾಳ್ಮೆಯಿಂದ ಇರು ಅಂತಾರೆ. ಅವ್ರು ಕೊಡೋ ಉದಾಹರಣೆ ಕೊಡಿ. ಇದು ನಮ್ಮ ಅಜ್ಜಿಗೆ ಗೊತ್ತಿತ್ತಲ್ಲ, ಏನಾದ್ರು ಕಷ್ಟ ಅಂತ ಹೇಳ್ಕೊಂಡ್ರೆ ನಾವು ಟೆನ್ಷನ್ಗೆ ಹೋದ್ರೆ ಅಜ್ಜಿ ಏನ್ ಹೇಳ್ತಿದ್ಲು, ಸುಮ್ಮನಿರ್ ಮಗ, ಯಾಕೆ ಆತಂಕ ಪಡ್ತೀಯ, ಒಂದೇ ಮಾತು ಹೇಳ್ತಿದ್ರು, ಊಟಿಸಿ ಶಿವ ಹುಲ್ ಮೇಯಿಸ್ತಾನ, ಮನುಷ್ಯ ಬರದೆ ಮರಕ್ ಬರುತ್ತಾ. ಈ ತತ್ವದ ಆಧಾರದ ಮೇಲೆ ನೀನ್ ತಾಳ್ಮೆಯಿಂದ ಇರಬೇಕು ಅಂತಿದ್ರಲ್ಲ, ಅದನ್ನ ಹೇಳ್ತಾರಲ್ಲ ಕನಕದಾಸರು. ಏನ್ ಚೆನ್ನಾಗಿ ಹೇಳ್ತಾರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು, ಕಲ್ಲಿನೊಳಗೆ ಹುಟ್ಟಿದ ಕೂಗುವ ಕೊಪ್ಪೆಗೆ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು, ಅಡೆದ ಜನನಿಯ ತೆರದಿ ದೇವ ರಕ್ಷಿಪನಿದಕ್ಕೆ ಸಂಶಯ ಬೇಡ, ನಂಬು ನಮ್ಮ ನೆಲೆಯಾದಿ ಕೇಶವನ ಅಂತೇಳಿ. ಕೇಳಿಸಿದ್ದೀರಾ ಈ ವಚನನ? ಕೀರ್ತನ ನಿಮ್ಮ ಮನೇಲಿ ರಿಂಗಣಿಸ್ತಾ ಇದೆಯಾ? ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಮಕ್ಕಳನ್ನ ಇಂಥ ಸಮಾರಂಭಕ್ಕೆ ಕರ್ಕೊಂಬರ್ರಿ. ನಾವು ಹಿಂದಿರ್ತಕ್ಕಂಥ ದಾರ್ಶನಿಕರ ಸತ್ಯದ ಪರಿಚಯ ಆಗ್ಬೇಕಲ್ಲ, ಆ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಪ್ರಾಯಶಃ ನಮ್ಮ ಹಿಂದಿರ್ತಕ್ಕಂಥ ಈ ಸಾಹಿತ್ಯದ ಪರಿಚಯ ಆಗಬೇಕು ಅಂತೇಳಿ. ಏನು ಅದ್ಭುತವಾದ, ಈಗಾಗಲೇ ನಮ್ ಚಂದನ್ ಆರ್ ಕೇಳಿದ್ರಿ, ಏನ್ ಹೇಳಿದ್ರು ಅವರು, ಹೊಟ್ಟೆ ಬಲು ಕೆಟ್ಟದೆಂದು ಏನೇ ತಿಂದ್ಬಿಟ್ಟೆ ನೀವು, ಅದು ಕೇಳಿದ್ರಲ್ಲ, ಅದು ದಾಸ ಪರಂಪರೆ ಗೀತೆ ಕೇಳಿದ್ರಲ್ಲ. ನೋಡಿ ಕನಕದಾಸ್ ಎಷ್ಟು ಮಟ್ಟಿಗೆ ಹೊಟ್ಟೆ ಮಾತು ಹತ್ತಿದ್ದಾರೆ ಅಂದ್ರೆ, ನಾವು ಎಲ್ಲ ಮಾಡ್ತಿರೋದು ಯಾವ್ದು ಕೇಳಿ, ಹೊಟ್ಟೆಗೆ ತಾನೆ. ಗಮನಿಸಿ, ನಿಮಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ. ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ. ಅಂಗಡಿಗಳನ್ನೇ ಹಾಕಿ ವ್ಯಾಪಾರ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ. ಗಂಡು ಕತ್ತಿಗಳನ್ನು ಹಿಡಿದುಕೊಂಡು ಗುರಾಣಿ ಹಿಡಿದುಕೊಂಡು ಯುದ್ಧ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ. ಸನ್ಯಾಸಿ ಜಂಗಮಜೋಗಿ ಜಟ್ಟಿ ಬಂಡ ಮೈರಾಗಿ ದಾನದೇಶ ಸುತ್ತುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ. ಇಡೀ ಜಗತ್ತು ಹೊಟ್ಟೆಗೆ ಗೇಣು ಬಟ್ಟೆಗೆ ಮಾಡ್ತಿದ್ರಲ್ಲ, ಇವೆಲ್ಲ ಮೀರಿದ್ದಿದೆಯಲ್ಲ ನಮ್ಮ ದೈವ ಅಂತಿದ್ದಾರೆ. ಅದಕ್ಕೆ ಹೇಳಿದ್ರು, ಮುಕ್ತಿಗಾಗಿ ಪರಮುಕ್ತಿಗಾಗಿ ನಂಬು ನಮ್ಮ ನೆಲೆಯಾದಿ ಕೇಶವನ ಅಂತೇಳಿ. ಅಂತ ದೈವಿ ಪ್ರಜ್ಞೆಯನ್ನ ಧರ್ಮ ಪ್ರಜ್ಞೆಯಿಂದ ಜಾಗೃತ ಮಾಡ್ಲಿಕ್ಕೆ ಖಚಿತವಾಗಿ ಇಂಥ ಸಮಾರಂಭಗಳು ಅತ್ಯಗತ್ಯ ಇದೆ ಅಂತಕ್ಕಂಥ ಮಾತೊಂದು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕನಕದಾಸರ ಒಂದು ಅಪರೂಪದ ಗೀತೆ ಇದೆ, ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗದು ಯಾವುದು ಅಂದ್ರೆ, 21ನೇ ಶತಮಾನದ ಇವತ್ತು ಕೂಡ ನಮ್ಮೊಳಗಡೆ ಜಾತಿಯ ಸಂಕೋಲೆ ಅಂತಕ್ಕಂಥದ್ದು ಮನುಷ್ಯನ ವಿಭಜಿಸ್ತಾ ಇದೆ ಅಂತೇಳಿ ಬಂದೇಳೆ. ದಾಸರ ಪ್ರಕಾರ, ವಚನಕಾರರ ಪ್ರಕಾರ ಈ ಜಾತಿ ಅಂತಕ್ಕಂಥದ್ದು ಮನುಷ್ಯನ ವಿಘಟಿಸ್ತಕ್ಕಂಥ ವಿಷಸರ್ಪ ಅಂತೇಳಿ. ಆದ್ರೆ ನಿಜವಾದಂತ ಕನಕ ಧರ್ಮ ಅಂದ್ರೆ, ನಿಜವಾದಂತ ಬಸವ ಧರ್ಮ ಅಂದ್ರೆ ಆ ರುನ್ಮನಿಗಳನ್ನ ಸಂಘಟಿಸ್ತಕ್ಕಂಥದ್ದು ಅಂತೇಳಿ. ಆ ಸಂಘಟನೆಗೆ ಪ್ರತೀಕವಾಗಿ ಕನಕದಾಸ ಯಾವಾಗ ಹೇಳಿದಾರೆ ಅದನ್ನ ಮಾತನ್ನ, 15ನೇ ಶತಮಾನದಲ್ಲಿ ಮಾತನ್ನು ಹೇಳ್ತಾರೆ. ಕುಲವೆಂದು ಬಡಿದಾಡದಿರಿ, ಕುಲದ ನೆಲೆ ಏನಾದ್ರು ಬಲ್ಲಿರ ಅಂತ ಪ್ರಶ್ನೆ ಮಾಡ್ತಾ, ಜಲವೇ ಸಕಲ ಕುಲಕ್ಕೆ ತಾಯಿ ಅಲ್ಲವೇ, ಜಲದ ಕುಲವನ್ನೇನಾದ್ರೂ ಬಲ್ಲಿರ ಅಂತ ಪ್ರಶ್ನೆ ಮಾಡ್ತಾರಲ್ಲ. ನೀರ್ಗೇನ್ರ ಕುಲ ಇದೆಯಾ, ಜಲಕ್ಕೇನ್ರ ಕುಲ ಇದೆಯೇನ್ರಿ? ಏನು ಚೆನ್ನಾಗಿ ಇದನ್ನು ಸಮೀಕರಿಸ್ತಾರೆ ಅಂದ್ರೆ, ಇದಕ್ಕೆ ಪೂರಕವಾದಂತ ಒಂದು ದೃಷ್ಟಾಂತ ಇದೆ. ನಾನ್ ನಿಮಗೆ ಹೇಳ್ತೀನಿರಪ್ಪ, ನೀವು ತಮ್ಮಣ್ಣಮ್ಮಲ್ಲಿ, ನಮ್ಮಲ್ಲಿ, ಡಾಕ್ಟರ್ ಮನ್ಲಿ ಅಥವಾ ಮಹೇಶಣ್ಣ ಮನ್ಲಿ, ನಮ್ಮ ಮಂಜೇಗೌಡ್ರ ಮನ್ಲಿ, ಯಾರ ಮನ್ಲಿ ಜಿಲೇಬಿ ತಿಂದ್ರು ಅದೇ ರುಚಿ ಅಲ್ವಾ? ಡಿಫ್ರೆನ್ಸ್ ಇರುತ್ತಾ? ಇಲ್ಲ ಯಾವ ಬೇಕರಿ ತಗೊಂಡ್ರು ಅದೇ ರುಚಿ ಅಲ್ವಾ? ಮೈಸೂರು ಪಾಕಿದ್ದು ಡಿಫ್ರೆನ್ಸ್ ಇರಲ್ಲ. ಯಾವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಗೊತ್ತಾ ನಿಮಗೆ? ಅದು ಗೊತ್ತಾಗ್ಬಿಡ್ಬೇಕು ಯಾರು ಬೇರೆ ಜಾತಿ ಅಂತ. ಆಗ ಒಂಥರ ಆಗುತ್ತಲ್ವ ಅದು. ಆ ಸೂಪರ್ಫಿಷಿಯಲ್ ಆಗಿ ಮೇಲ್ಸ್ತರದಲ್ಲಿ ಹೆಂಗ್ ಕೆಲಸ ಮಾಡುತ್ತೆ ಇರ್ಲಿಕ್ಕೆ ನಾನು ಮಂದಿ ಒಂದು ದೃಷ್ಟಾಂತ ಓದ್ತಾ ಇದ್ದೆ. ಒಂದು ಬಸ್ ಹೋಗ್ತಾ ಇತ್ತು ಚಿಕ್ಕಮೂರಿಂದ ಕಡೂರ್ಗೆ. ಆ ಚಿಕ್ಕಮೂರಿಂದ ಕಡೂರ್ಗೆ ಹೋಗ್ತಾ ಇರ್ತಕ್ಕಂಥ ಬಸ್ಸಲ್ಲಿ ಚಿಕ್ಕಮೂರ್ ಹತ್ರ ಹನುಮಂತಪ್ಪನ ಸರ್ಕಲ್ ಅಲ್ಲಿ ಒಬ್ಬ ಹುಡುಗ ಒಂದು ಬಾಕ್ಸ್ ಕೊಟ್ಟಣ, ಒಂದು ಬಾಕ್ಸ್ ಕೊಡ್ತೀನಿ,
ಕಡೂರಲ್ಲಿ ನನ್ನ ತಮ್ಮ ಬರ್ತಾನೆ, ಅವ್ನು ಇಳಿಸ್ಕೊಂತಾನೆ ಕೊಡ್ರಣ ಅಂತೇಳಿ. ಇವ್ನು ಇಸ್ಕೊಂಡು ಅಲ್ಲಿ ಇಟ್ಕೊಂಡಿದ್ದ. ಇನ್ನೂ ಉದ್ಯೋಗರಲ್ಲಿ ದಾಟಿಲ್ಲ ರೀ, ಇನ್ನು ಹೌಸಿಂಗ್ ಬೋರ್ಡ್ ದಾಟಿಲ್ಲ. ಅದ್ರೊಳಗಡೆ ಸ್ವಲ್ಪ ಮೇಲ್ವರ್ಗದ ಜನವೇ ಕೂತಿದ್ರಲ್ಲ, ಮಾತಾಡಕತ್ತಿಬ್ರು. ಅಲ್ಲಪ್ಪ ಸುಮ್ಮನೆ ಬಾಕ್ಸ್ ಇಸ್ಕೊಂಡ್ಬಿಟ್ಟೆ, ಅದ್ರೊಳಗೆ ಏನಿತ್ತು ನೋಡ್ಲೇ ಇಲ್ವಾ? ಏನೋ ಚಕ್ಕೆ ತುಂಬಿದ್ನಪ್ಪ, ಗಾಂಧ ತುಂಬಿದ್ನಪ್ಪ, ಕಳ್ನೋಡ್ ತುಂಬಿದ್ನಪ್ಪ, ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಂತೀರಿಲ್ಲ ಅಂತ ಒಬ್ರಿಗೊಬ್ರು ಮಾತಾಡಿದ್ರು. ಇನ್ನೊಬ್ಬ ಬೆಳೆದ ಅಲ್ಲ ಬಾಂಬ್ ಗೀಮ್ ಬಿಟ್ಟಿದ್ರೆ ನಾವೆಲ್ಲ ಹೋಗ್ತೀವ, ಯಾಕೆ ಮರ ಇಸ್ಕೊಂಡಿ ಅಂತ ಮಾತಾಡ್ತಿದ್ರು. ಕಡೆಗೆ ಒಬ್ಬ ಒಂದು ಕೆಲಸ ಮಾಡ ಮರ್ಯ ನೋಡೇ ಬಿಡೋಣ ಬಿಚ್ಚಿ ಅಂದ್ರು. ಬಿಚ್ಚಿ ನೋಡ್ತಾರೆ, ಲೈನಿ ಮೈಸೂರು ಪಾಕ, ಜಿಲೇಬಿ, ದೂತ್ ಪೇಡೆ ಜೋಡಿಸ್ಬಿಟ್ಟಿದೆ. ಎಲ್ರಿಗೂ ಮಧ್ಯಾಹ್ನ 1 ಗಂಟೆ, ಅಡ್ರೆಸ್ ಇಲ್ಲ ಬಡ್ರೆಸ್ ಇಲ್ಲ, ತಗೊಂಡಿದ್ದು ತಿಂದಿದ್ದು ಎಲ್ಲರೂ ಸಕ್ಕದಾಗಿದ್ದಾವೆ ಅಂತ ತಿಂದ್ರವ್ರು. ಆ ಕಡೂರ್ಗೆ ಹೋಗಿ ಇಳಿತಿದ್ದಂಗೆ ಅವ್ನ ತಮ್ಮ ಅಲ್ಲಿ ಬಂದ. ಅಣ್ಣ ನಮ್ಮ ಅಣ್ಣ ಒಂದು ಬಾಕ್ಸ್ ಕೊಡ್ತೀನಿ ಸಿಗ್ತೇ ಅಣ್ಣ ಅಂದ. ಇಲ್ಲಪ್ಪ ಯಾರು ಕೊಡ್ಲಪ್ಪ, ನಾವು ಇದ್ವಲ್ಲ ಮರ, ಯಾರು ಹೆಂಗ್ ಕೊಡ್ಲ ಮರ ಅಂತ ಎಲ್ಲ ಹಂಗೆ ಹೇಳ್ಬಿಟ್ರು ಅಂತೇಳಿ. ಸರಿ ಬಿಡೋಣ ಅಂತ ವಾಪಸ್ ಹೋಗ್ಬೋದಾ? ಇನ್ನೊಂದು ಮಕ್ಕಳು ಸುಮ್ಮನಿದ್ರು ಆಯ್ತು. ಏನಿತ್ತಪ್ಪ ಬಾಕ್ಸಾಗೆ ಅಂದ್ರು. ಸರಿ ಬಿಡೋಣ ಇಲ್ಲ ಅಂದ್ಮೇಲೆ ಮತ್ತೆ ಕಣ ಅಂದ. ಅಲ್ಲ ಅಂಥದ್ದೇನಿತ್ತು ಮರ ಅಂದ್ರು. ಏನಿಲ್ಲ ಸ್ವಾಮಿ, ನಾವು ಸ್ವಲ್ಪ ಬಡವರು, ನಾನು ಚಿಕ್ಕಮೂರು ಬಸ್ ಸ್ಟ್ಯಾಂಡಾಗೆ ಭಿಕ್ಷೆ ಬಿಡ್ತೀನಿ, ನಾನು ಕಡೂರು ಬಸ್ ಸ್ಟ್ಯಾಂಡಾಗಿ ಭಿಕ್ಷೆ ಬಿಡ್ತೀನಿ. ನಮ್ಮ ಹಂಪಾಪುರದಲ್ಲಿ ಮಂಜೇಗೌಡರು ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಅವರು ಲಾಡು, ಜಿಲೇಬಿ, ಮೈಸೂರು ಪಾಕ ಎಲ್ಲ ಮಾಡಿಸಿದ್ರಂತೆ. ಬಂಜೆಲ್ಲ ತಿಂದು ಎಲ್ಲೆಲ್ಲ ಭಾರಿ ಎಸ್ತಿದ್ರಂತೆ. ನಾವೆಲ್ಲವೂ ಕಲೆಕ್ಟ್ ಮಾಡಿ ಕ್ಲೀನಾಗಿ ಜೋಡಿಸಿ ಕಳಿಸಿರ್ತೀನಿ, ನಿನಗೊಂದು ವಾರ ಆಗುತ್ತೆ ಅಂದಿದ್ದ. ಹಂಗಾಗಿ ಏನಾರ ಕೊಟ್ಟೇನೋ ಅಂತೇಳಿ ಫೋನ್ ಮಾಡಿದೆ ಕೇಳಿದೆ ಕಣ. ನನ್ನ ಮಕ್ಕಳು ಅಲ್ಲಿವರೆಗೂ ಅಚ್ಚುಕಟ್ಟಾಗಿ ತಿಂದಾರೆ. ಇಲ್ಲ ಕಣ ಸುಳ್ಳೆ ಕೇಳೋದು, ನಾನು ಉದ್ಯೋಗದಲ್ಲಿ ದಾಟ್ತಿಂದ ಸುಳ್ಳು ತೊಳಿಸ್ದಂಗೆ ಆತ ಕಣ ಅಂದ. ಅಣ್ಣ ನೀ ಕಾಣ್ಲ ಕಾರಣ ಸಕ್ರ ಬಣ್ಣ ಗೊತ್ತ ಒಂದ್ 2 ಸರಿ ವಾಂತಿ ಮಾಡ್ಕೊಂಡಿದ್ದ ಕಾರಣ ಇದ್ಕೋದ್ರಿಗೆಲ್ಲ ಅವಾಗ ವಾಂತಿ ಸ್ಟಾರ್ಟ್ ಆಗ್ಬಿಡ್ತಲ್ರಿ. ಅದು ಯಾವ ಸ್ಥಳದಲ್ಲಿ ಜಾತಿ ಇದು ನೀವು ಗಮನಿಸಿ. ನಿಮ್ಗೆ ಇದನ್ನೇ ಕಂಡು ಸರ್ವಜ್ಞ ಹೇಳ್ತಾನೆ. ಏನ್ ಚೆನ್ನಾಗಿ ಅಂದ್ರೆ, ನಡೆಯುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ನಡುವೆ ಕುಲಗೋತ್ರ ಅನ್ನೋದು ಸರ್ವಜ್ಞ ಅಂತೇಳಿ. ಆ ಅಗ್ನಿಗಾಗ್ಲಿ ನೀರಿಗಾಗ್ಲಿ ಯಾವುದೇ ಸಿಹಿಗಾಗ್ಲಿ ದ್ವೇಷ ಇದೆಯಾ? ಜಾತಿಯ ತರತಮ ಇದೆಯಾ? ಇಂಥ ಅದ್ಭುತವಾದಂತ ಸಂದೇಶಗಳನ್ನ ಸಾರಿರ್ತಕ್ಕಂಥದ್ದು ಇದೆಯಲ್ಲ, ಅದು ಕನಕ ಸಂದೇಶ ಅಂತೇಳಿ. ಅದು ಅಂತ ಅದ್ಭುತವಾದಂತ ಸತ್ವ ಅಂತೇಳಿ. ಇಂಥ ವಿಶಿಷ್ಟವಾದಂತ ಸಾಹಿತ್ಯದ ಪರಂಪರೆಯನ್ನು ಅರಿತಾ ಆ ಮುಖೇನ ನಮ್ಮ ಮನೆಗಳು ಮಹಾಮನೆಗಳಾಗಬೇಕು ಅಂತಕ್ಕಂಥ ಸದಾಶಯದಿಂದ ಈ ಕಾರ್ಯಕ್ರಮವನ್ನು ಓದ್ತಿದ್ದೀವಿ. ವಿಶೇಷವಾಗಿ ತಾಯಂದಿರದ್ರಿಂದ ಒಂದು ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮ ಮಾಡಿದ್ಮೇಲೆ ರಿಸಲ್ಟ್ ಹೆಂಗಿರ್ಬೇಕಪ್ಪ ಅಂದ್ರೆ, ನಾನು ಒಂದೊಂದ್ಸರಿ ಉದಾಹರಣೆ ಕೊಡ್ತಿರ್ತೀನಿ. ಈ ಅತ್ತೆ ಸೊಸೆ ಇದ್ದಾರಲ್ಲ, ಇವರು ಮನೆಗಳಲ್ಲಿ ತಾಯಿ ಮಗಳಾಗ್ಬಿಡ್ಬೇಕು ಅಂತೇಳಿ. ಎಲ್ಲರೂ ಕೇಳಿದ್ದೀರಾ? ನಾನು 16 ಬಾರಿ ಹೊರದೇಶ ಸುತ್ತಿ ಬಂದಿದ್ದೀನಿ. ಎಲ್ಲಿಂದಲೋ ಬಂದಿರತಕ್ಕಂಥ ಸೊಸೆ ಈ ಅತ್ತೇನ ಅಮ್ಮ ಅಂತಕ್ಕಂಥ ಒಂದು ಪರಿವರ್ತನೆ ಕಾಣ್ತಕ್ಕಂಥ ಜಾಗ ಇದೆಯಲ್ಲ, ನಮ್ಮನೆಲ್ಲದ ಕೌಟುಂಬಿಕ ಪದ್ಧತಿ ಬಿಟ್ಟರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಪ್ರಾಯಶಃ ಆ ಸೊಸೆ ಈ ಅತ್ತೆನ ಅಮ್ಮ ಅನ್ಬೇಕಾದ್ರೆ, ಅತ್ತೆ ಆ ಸೊಸೆನ ಮಗಳು ಅನ್ಬೇಕಾದ್ರೆ, ಇಬ್ಬರು ನಡುವೆ ಪ್ರೀತಿ ಎಷ್ಟಿರ್ಬೇಕು ಗೊತ್ತಾ ನಿಮಗೆ? ಯಾರಾದ್ರು ಯೋಚನೆ ಮಾಡಿದ್ರೆ ಎಷ್ಟಿರ್ಬೇಕು ಪ್ರೀತಿ ಅಂತೇಳಿ? ಅದಕ್ಕೆ ನಮ್ಮ ಬೀಚಿಯವ್ರು ತಮಾಷೆಗೆ ಹೇಳ್ತಿರ್ತಾರೆ, ಈ ವಯಸ್ಸಾಗಿರೋ ಹತ್ತಿದಾರಲ್ಲ, ಅವ್ರು ಸಾಮಾನ್ಯವಾಗಿ ಬೆಳಿಗ್ಗೆ ಒಂದು 4 ಗಂಟೆಯಲ್ಲಿ ನಿದ್ದೆ ಬರಲ್ಲ, ಅವಕ್ಕೆ ಎದ್ದು ಬಿಡ್ತಾವ ಗೊತ್ತಲ್ಲ ನಿಮಗೆ. ಈ ಸೊಸೆಯಾದಳು ಏನ್ ಮಾಡ್ಬೇಕಪ್ಪ ಅಂದ್ರೆ, 4 ಗಂಟೆಗೆ ಹೇಳುತ್ತೆ ಅಂತ ಗೊತ್ತಾದ ತಕ್ಷಣ ಹೋಗಿ ಒಂದು ಬೆಡ್ಶೀಟ್ ಹೊಚ್ಬಿಡ್ಬೇಕು. ಏನಾದ್ರೆ ನಾವಿದ್ದಾಗ ನೀವು ಇಷ್ಟು ಬೇಗ ಹೇಳಲ್ಲ, ಮಲ್ಜಂತಿರಲ್ವಾ ಅಂತೇಳಿ ಸುಮ್ಮನೆ ಮಲಗಿಸ್ಬಿಡ್ಬೇಕು. ನೀವೇನು ಬೆಡ್ಶೀಟ್ ಹೊಚ್ಚಿದ್ರು ಆ ಅಜ್ಜಿನ ಮಲಗಲ್ಲ, ನಿದ್ದೆ ಬರಲ್ಲ, ಎದ್ದೇಳುತ್ತೆ. ಏಳಷ್ಟೊತ್ತಿಗೆ ನೀವು ಪ್ಲಾನ್ ಮಾಡಿ ನಲ್ಲಿ ಮುಂದೆ ಒಂದು 50 ಪಾತ್ರೆ ಇಟ್ಟಿರ್ಬೇಕು. ಆ ಅಜ್ಜಿ ಡೆಫಿನೆಟ್ ಆಗಿ ತೊಳೆಯಕ್ಕೆ ಅಂತ ಕುತ್ಕೊಂತಿರಲ್ಲ, ಕುತ್ಕೊಳ್ಳೋ ತನಕ ಸುಮ್ಮನಿರ್ಬೇಕು. ಕುತ್ಕೊಂಡಿದ್ದಂಗೆ ಏನಾದ್ರು ನಾವಿದ್ದಂಗೆ ನೀವು ತೊಳೆಯಲ್ಲ, ಎದಾಳ್ತಿರಲ್ವಾ ಅನ್ಬೇಕು. ಜಾಸ್ತಿ ಹಿಂಸೆ ಮಾಡಕ್ ಹೋಗ್ಬಾರ್ದು. ಇದ್ಬದ್ ಪಾತ್ರೆ ಎಲ್ಲ ಆ ತಾಯಿನೇ ತೊಳಿತಾಳೆ, ಊರ್ ತುಂಬಾ ಹೇಳಿಕೆ ಬಂದ್ಬಿಡ್ತಾಳೆ, ಅಯ್ಯೋ ನನ್ ಸೊಸೆ ಬೆಳಿಗ್ಗೆ ಹೇಳಕ್ ಬಿಡಲ್ಲ, ಟೈಮಿ ಸರಿಯಾಗಿ ಒಂದು ಪಾತ್ರೆ ತೊಳೆಯಕ್ ಬಿಡಲ್ಲ ಅಂತ ಹೇಳ್ಕೊಂಡ್ ಬರ್ತಾರಲ್ಲ, ಇದಲ್ವೇ ಪ್ರೀತಿ ಅಂತೇಳಿ. ಇಂಥ ಪ್ರೀತಿ ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಅತ್ತೆ ತಾಯಿ ಆಗ್ತಾಳೆ, ಸೊಸೆ ಮಗಳಾಗ್ತಾಳೆ ಅಂತೇಳಿ. ಅತ್ತೆ ಸೊಸೆ ತಾಯಿ ಮಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಬಹುದೊಡ್ಡದಾದಂತ ಕಾಲಘಟ್ಟನ ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಅಂತೇಳಿ. ಅದು ಬಿಟ್ಟು ಸೊಸೆನ ಪರೀಕ್ಷೆ ಮಾಡ್ತೀನಿ ಎಷ್ಟು ಪರೀಕ್ಷೆ ಮಾಡ್ತೀರಾ? ಜಾಸ್ತಿ ಪರೀಕ್ಷೆ ಮಾಡೋದ್ರೆ ಗೊತ್ತಲ್ಲ ನಿಮಗೆ ಏನ್ ಮಾಡ್ತಾಳೆ? ಹೇಳಿದ ಮಗ ಲವ್ ಮಾಡ್ಬಿಟ್ಟಿದ್ದ ಒಳ್ಳೆ ಹುಡುಗಿ ಅಂತೇಳಿ ತಲೆ ಕೆಟ್ಬಿಡ್ತೀಯ ಅಂತ ಹೇಳ್ತವನು ಬಂದು ನನ್ನಲ್ಲಿ ಕಿತ್ಕೊಂಡ್ಬಿಡ್ತಾಳ. ಏನು ಅವ ನೀನ್ ಹಂಗೆ ಯೋಚನೆ ಮಾಡ್ಬಿಡ, ಒಳ್ಳೆ ಹುಡುಗಿನೇ ಆರಿಸಿದೀನಿ, ಬುಧವಾರ ಬಾ ಚಿಕ್ಕಮೂರು ಮಾರ್ಕೆಟ್ ಹತ್ರ ಬರ್ತಾಳ ಹುಡುಗಿ, ಒಂದ್ಸರಿ ಪರೀಕ್ಷೆ ಮಾಡ್ಬೇಕಾರೆ ಅಂತೇಳಿ. ಇಲ್ಲ ಮಗ ಹೆಂಗೆ ಎಂತ ಹುಡುಗಿ ತತ್ತಾಳೆ ನೋಡೋಣ ಅಂತೇಳಿ ಒಂದೊಂದು ಸಿಕ್ಬಿಡ್ಲು ಮಾರ್ಕೆಟ್ ಹತ್ರ. ಅವ ನೀನೇ ಸೊಸೆ ಬತ್ತೇಳು, ಮಗ ಪ್ರೀತಿ ಮಾಡ್ಬಿಟ್ಟಿಯಾನೆಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ, ಮದುವೆ ಮಾಡ್ಕೊಂತೀನಿ. ನೀನ್ ಬಂದ ಮೇಲೆ ನನ್ನೇ ಸತ್ಕುಟ ಮಾಡಲ್ಲ, ನನ್ನ ಚೆನ್ನಾಗಿ ನೋಡ್ಕೊಂತೀಯ ಅಂತ ಅಂದಿದ್ದಾನೆ. ಆ ಗ್ಯಾರಂಟಿ ಆಗ್ಬೇಕು. ನಾನು 4 ಪ್ರಶ್ನೆ ಕೇಳಿದ್ದು ಉತ್ತರ ಕೇಳ್ಬಿಟ್ರೆ ಸಮಾಧಾನ ಅಂತ. ಅಯ್ಯೋ ಕೇಳಿರತ್ತೆ ಅದಕ್ಕೇನು ಅಂತ ಒಂದು ಭಾರಿ ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದ ಅವನು. ನೋಡವ ನಿನ್ನ ಸೊಸೆಯಾಗಿ ಬರ್ತೀಯಲ್ಲ, ನೀನ್ ಮನೆಗೆ ಬಂದಾಗ ನಾನು ದೊಡ್ಡದೊಂದು ಕುರ್ಚಿ ಮೇಲೆ ಕೂತಿರ್ತೀನಿ, ಅವಾಗ ನೀನ್ ಎಲ್ಲಿ ಕುತ್ಕೊಂತೀಯ? ಅಯ್ಯೋ ನಿಮ್ಮಂತ ದೊಡ್ಡ ಕುರ್ಚಿ ಮೇಲೆ ಕುತ್ಕೊಂಡಾಗ ನಾನು ನಿಮ್ ಸೊಸೈಟಿ ಕುತ್ಕೊಳಕಾಗತ್ತೇನತ್ತೆ? ಕೆಳಗೊಂದು ಮಂಚಿದ್ರೆ ಮಂಚದ ಮೇಲೆ ಕುತ್ಕೊಂತೀನಿ ಒಳ್ಳೆತನಲ್ವಾ? ಇಲ್ಲವ ನಾನೇ ಮಂಚದ ಮೇಲೆ ಕುತ್ಕೊಂತೀನಿ, ಅವಾಗ ನೀನೆಲ್ಲಿ ಕುತ್ಕೊಂತೀಯ? ಅಯ್ಯೋ ನೀವು ಮಂಚದ ಮೇಲೆ ಕುತ್ಕೊಂಡಾಗ ಒಂದು ಸಣ್ಣ ಸ್ಟೂಲ್ ಇರುತ್ತಲ್ಲತ್ತೆ, ಆ ಸ್ಟೂಲ್ ಮೇಲೆ ಕುತ್ಕೊಂತೀನಿ, ಸಾಕಾಯ್ತಲ್ವಾ? ಇಲ್ಲವ ನಾನೇ ಸ್ಟೂಲ್ ಮೇಲೆ ಕುತ್ಕೊಂತೀನಿ, ಅವಾಗ ನೀನೆಲ್ಲಿ ಕುತ್ಕೊಂತೀಯ? ಅಯ್ಯೋ ಹಂಗ್ ಸ್ಟೂಲ್ ಮೇಲೆ ಕುತ್ಕೊಂಡಾಗ ನಾನೇ ಕುತ್ಕೊಳಕಾಗತ್ತೆ, ಕೆಳಗೊಂದು ಚಾಪೆ ಇರುತ್ತಲ್ಲ, ಚಾಪೆ ಮೇಲೆ ಕುತ್ಕೊಂತೀನಿ ಕಣತ್ತೆ. ಇಲ್ಲವ ನಾನೇ ಚಾಪೆ ಮೇಲೆ ಕುತ್ಕೊಂತೀನಿ, ಅವಾಗ ನೀನೆಲ್ಲಿ ಕುತ್ಕೊಂತೀಯ? ಅಯ್ಯೋ ಚಾಪೆ ಕುತ್ಕೊಂಡಾಗ ನಾನು ಸಿರ್ಸಾಟಿಯಾಗಿ ಚಾಪೆ ಮೇಲೆ ಕುತ್ಕೊಳಕ್ ಆಗಲ್ಲ ಕಣತ್ತೆ, ಚಾಪೆ ತೆಗೆದು ನೆಲದ ಮೇಲೆ ಕುತ್ಕೊಂತೀನಿ ಕಣತ್ತೆ.
ಸಾಕಾಯ್ತಲ್ವ ಇಷ್ಟು ಬಗ್ಗಿದ್ರೆ? ಇಲ್ಲವ ನಾನೇ ನೆಲದ ಮೇಲೆ ಕುತ್ಕೊಂತೀನಿ, ಅವಾಗ ನೀನ್ ಎಲ್ಲಿ ಕುತ್ಕೊಂತೀಯ? ಅಯ್ಯೋ ನೀವು ಹಂಗೆ ನೆಲದ ಮೇಲೆ ಕುತ್ಕೊಂಡಾಗ ನಾನು ಕುತ್ಕೊಂಡಾಗತ್ತೆ ಮತ್ತೆ ಒಂದ್ 3 ಅಡಿ ಗುಂಡಿ ತೆಗೆದು ಆ ಗುಂಡಿ ಒಳಗೆ ಕುತ್ಕೊಂತೀನಿ. ಅಷ್ಟಕ್ಕೂ ಸುಮ್ಮನಾಗ್ಲಿಲ್ಲ. ಇಲ್ಲವ ನಾನೇ ಗುಂಡಿ ಒಳಗೆ ಕುತ್ಕೊಂತೀನಿ, ಅವಾಗ ನೀನ್ ಎಲ್ಲಿ ಕುತ್ಕೊಂತೀಯ? ಅವಾಗ ನೀನು ಮಾಡೋಕ್ಕಾಗತ್ತೆ, ಮೇಲೆ ಕುತ್ಕೊಂಡು ಹಾಕಿಡಿ ಮಣ್ಣು ಹಾಕ್ತೀನಿ ಅಷ್ಟೇ. ಫ್ರೆಶ್ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಇಲ್ಲಿವರೆಗೂ ಹೋಗ್ತಾ ಹೋದ್ರೆ ಹೆಂಗೆ ಆ ಅತ್ತೆ ಮೇಲೆ ತಾಯಿ ಅಂತಕ್ಕಂಥ ಭಾವನೆ ಬರುತ್ತೆ, ಅಮ್ಮ ಅಂತಕ್ಕಂಥ ಭಾವನೆ ಬರುತ್ತೆ. ಹಾಗಾಗಿ ಅತ್ತೆ ಸೊಸೆ ತಾಯಿ ಮಗಳಾಗಿ ಬರ್ಬೇಕು ಅಂದ್ರೆ ಇಂಥ ಅನೂನ್ಯವಾದಂತ ಪ್ರೀತಿ ಇದ್ದಾಗ ಮಾತ್ರ ಅದು ಸಾಧ್ಯ ಅಂತೇಳಿ ಅಂತ ಪೂರ್ವಜರಂತ ಪರಂಪರೆ ನಮಗೆ ಕಟ್ಕೊಟ್ಟಿದ್ರು ನಮಗೆ ಅಂತೇಳಿ. ಇಷ್ಟು ಸತ್ಯ ತಿಳ್ಕೊಂಬಿಡಿ. ಸೊಸೆಯಾದವಳು ಡೆಫಿನೆಟ್ ಆಗಿ ಯೋಚನೆ ಮಾಡಬೇಕು, ಒಂದಲ್ಲ ಒಂದ್ ದಿವಸ ನಾನು ಅತ್ತೆ ಆಗ್ತೀನಿ ಅಂತೇಳಿ. ಗ್ಯಾರಂಟಿ ತಾನೆ? ಅತ್ತೆ ಆದವಳು ಯೋಚನೆ ಮಾಡಬೇಕು, ಒಂದ್ ಕಾಲದಲ್ಲಿ ನಾನು ಸೊಸೆಯಾಗಿದ್ದೆ ಅಂತೇಳಿ. ಈ ಅತ್ತೆ ಸೊಸೆ ಅಂತಕ್ಕಂಥದ್ದು ಅತ್ತಿಗೊಂದು ಕಾಲ ಸೊಸೆಗೊಂದು ಕಾಲ ಕೇಳಿದಿರಲ್ಲ. ಈ ಪ್ರಜ್ಞೆ ನಾನುಡಿ ನಮ್ಮೊಳಗೆ ಜಾಗೃತರಾಗ್ಬಿಟ್ರೆ ಡೆಫಿನೆಟ್ ತಾಯಿ ಮಗಳಾಗ್ತಾರೆ. ಹಂಗಾಗ್ಲಿ ಅಂತ ಕೆಲವು ರಿಚುವಲ್ಸ್ ಇದ್ದು ಗೊತ್ತಾ ನಿಮಗೆ, ಸಂಪ್ರದಾಯಗಳು. ಯಾವ್ದು? ವಯಸ್ಸಾಗಿರೋ ಅತ್ತೆ ಬತ್ಲಿಗಳು ಸ್ನಾನ ಮಾಡ್ಬೇಕಾದ್ರೆ ಅವಳು ಬೆಂತಿಕ್ಬೇಕಾಯ್ತು. ಆ ಬೆಂತಿಕ್ಬೇಕಾದ್ರೆ ಅವಳಿಗೂ ಸೊಸೆಯಂಗ್ ಕಾಣ್ತಿರಲ್ಲ, ಮಗಳಂಗ್ ಕಾಣೋಳು. ವಯಸ್ಸಾಗ್ಬಿಟ್ಟಿದೆ ಅತ್ತೆ, ಬಾರವ ತಾಯಿ ಬೆಂತಿಕ್ ಓದ್ಲು. ಇವಳೊಂದು SLC ಓದ್ಬಿಟ್ಟಿದ್ರು. ಓದೋಳು ಬೆಂತಿಕ್ಕಕ್ಕೆ ಅಂತ ಓದ್ಲು. ಈ ಬಲಗೈಲಿ ಊಟ ಮಾಡ್ತೀನಿ, ಈ ಕೈಲಿ ಯಾಕೆ ತಿಕ್ಕನ ಅಂತೇಳಿ ಎಡಗೈ ತಿಕ್ಕಕ್ಕೆ ಶುರು ಮಾಡಿದ್ಲು. ಕಾಲ ಹಿಂಗೆ ಇರಲ್ಲ. ಒಂದು 25 ವರ್ಷ ಆದ್ಮೇಲೆ ಇವಳು ಅತ್ತೆ ಆದ್ಲು. ಇವಳು ಸೊಸೆನ್ ಕರೆದ್ಲು, ಬಾರವ ತಾಯಿ ಬೆಂತಿಕ್ಕು ಅಂತೇಳಿ. ಅವಳು ಡಬಲ್ ಡಿಗ್ರಿ ಮಾಡ್ಬಿಟ್ಟಿದ್ಲು. ಕೈಯಲ್ಲಿ ತಿಕ್ಕಕ್ಕಾಗತ್ತಾ ಅಂತೇಳಿ, ಯಾಕೆ ತಿಕ್ಕನ ಅಂತೇಳಿ ಎತ್ತಿ ಎಡಗಾಲಕ್ಕೆ ತಿಕ್ಕಕ್ಕೆ ಶುರು ಮಾಡಿದ್ಲು ಅಂತೇಳಿ. ನಮ್ಮ ಹಿರಿಯರು ಒಂದು ಗಾದೆ ಮಾಡಿದ್ದಾರೆ, ಯಾವುದು ಅಂದ್ರೆ ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತೇಳಿ. ಇಂಥ ನಮ್ಮ ಹಿಂದಿರ್ತಕ್ಕಂಥ ಈ ಜನಪದ ಸಾಹಿತ್ಯದ ಸತ್ವವನ್ನು ಅರಿಯಿಸ್ಕೊಳ್ತಾ ಅದರ ನಿಜವಾದಂತ ಸೇವೆಯನ್ನು ಗ್ರಹಿಸ್ತಾ ಎಲ್ಲ ಮನೆಗಳು ಮಹಾಮನೆಗಳಾಗಬೇಕು. ಈ ಸಂತೋಷವನ್ನು ಹಂಚತಕ್ಕಂಥ, ಆನಂದವನ್ನು ಹಂಚತಕ್ಕಂಥ ಈ ಮಹಾಯಾನದಲ್ಲಿ ನಮ್ಮ ಐಸಿರಿ ಫೌಂಡೇಶನ್ ವಿಶೇಷವಾಗಿ ಹೋದ ವರ್ಷ ಇದೇ ಮಾಸದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನ ಮನೆ ಮುಂದೆ ಪ್ರಾರಂಭ ಆಗಿದ್ದಂತ ಈ ಯಾನ ನಿರಂತರವಾಗಿ 30 ದಿವಸ ಮುಗಿಸಿ ಈ ಕಾಲದಲ್ಲೂ ಕೂಡ ಈ ಮತ್ತೆ 30 ದಿವಸ ಪ್ರಾರಂಭ ಆಗಿದೆ. ನಮ್ಮ ಯುವಶಕ್ತಿಯ ಪ್ರತಿಭೆ ಆಗಿರ್ತಕ್ಕಂಥ ನಮ್ಮ ರೋಹನ್ ಭಾರ್ಗವಪುರಿ, ಅದ್ರ ಜೊತೆಗೆ ನಮ್ಮ ಚಂದನ್ ಅವರ ಅಪ್ರತಿಮವಾದಂತ ಗಾಯನ ತಂಡ ಈ ಬಂದು ಇದನ್ನ ತುಂಬಾ ಸುಸಂಪನ್ನಗೊಳಿಸ್ತಾ ಇದೆ. ಇದೊಂದು ನಡೀತಾ ಇರ್ತಕ್ಕಂಥ ಒಂದು ಜ್ಞಾನಗಂಗೆ ಇದ್ದಂಗೆ, ಇದೊಂದು ಸಂಗೀತ ಗಂಗೆ ಇದ್ದಂಗೆ. ಯಾರ್ಯಾರಿಗೆ ಇಷ್ಟಪಟ್ಟಿದ್ರು ನೀವೊಂದು ಕೊಡನಾರು ತುಂಬ್ಕೊಳ್ಳಿ, ಬೊಕ್ಸೆಲಾರು ತುಂಬ್ಕೊಳ್ಳಿ, ಒಂದು ಹಂಡೆನಾರು ತುಂಬ್ಕೊಳ್ಳಿ. ಆ ತುಂಬಿಕೊಳ್ತಕ್ಕಂಥ ವಿಶಾಲ ಪ್ರಜ್ಞೆ ನಿಮ್ಮದಿದ್ದಾಗ ಪ್ರಾಯಶಃ ಈ ಜ್ಞಾನಗಂಗೆ, ಈ ಸಂಗೀತ ಗಂಗೆಯ ಅರ್ಥ ಇನ್ನೂ ಹೆಚ್ಚು ಆಗುತ್ತೆ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ಇಷ್ಟೊತ್ತು ಕೂಡ ವಿಶೇಷವಾಗಿ ನಮ್ಮ ಮಂಜಣ್ಣವ್ರಿಗೆ, ನಮ್ಮ ತಮ್ಮಣ್ಣವ್ರಿಗೆ ತುಂಬಾ ಅವಿನಾಭಾವವಾದಂತ ಸಂಬಂಧ ಅಂತೇಳಿ. ಪ್ರಾಯಶಃ ಅವ್ರು ಆಗ ಹೇಳಿದಂಗೆ 25 ವರ್ಷದಿಂದ ನಮ್ಮ ಮಧ್ಯೆ ಯಾವುದೇ ಒಂದು ಆ ಜಾತಿ ಆಗ್ಲಿ ಅಥವಾ ಇನ್ಯಾವುದೇ ಆಗ್ಲಿ ಆ ತರತಮ್ಮಗಳಿಗೆ ಅವಕಾಶ ಇದ್ದಂತ ರೀತಿಯಲ್ಲಿ ನಮ್ಮ ಸ್ನೇಹವನ್ನ, ಬಂಧುತ್ವವನ್ನ ನಿರ್ವಹಣೆ ಮಾಡ್ಕೊಳ್ತಕ್ಕಂಥ ಎಚ್ಚರಿಕೆ ನಮಗೂ ಇದೆ. ಅಂಥದ್ದೇ ಒಂದು ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಮಂಜಣ್ಣವ್ರ ಮನೆಯಲ್ಲಿ ಕಾರ್ಯಕ್ರಮ ಆಗಿದೆ. ಕಡೆಯದಾಗಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಮಂಜಣ್ಣವ್ರಿಗೆ ಏನ್ ಹೇಳ್ಬೋದು ಅಂತ ಕೇಳಿದ್ರೆ ಇದೇ ನನ್ನ ಕಡೆ ಆಶಯ. ಏನದು ಅಂದ್ರೆ, ನಮ್ಮ ಅಜ್ಜಿ ಬೀಸಕಲ್ಲಿ ಇಸ್ಕೊಂಡ್ ಹೇಳಿ ರಾಗಿ ಬೀಸಕ್ಕೆ ಅಂತೇಳಿ ಬೀಸಿಗೆ ಬಂದ್ಲು. ಒಂದು 50 ಸೇರು ರಾಗಿ ಬೀಸ್ಕೊಂಡು ವಾಪಸ್ ಕಲ್ಲು ಕೊಡ್ತಾಳೆ. ಗೊತ್ತಾ ನಿಮ್ಗೆ? ವಾಪಸ್ ಕಲ್ಲು ಕೊಡ್ಬೇಕಾದ್ರೆ ಸುಮ್ಮನೆ ಕೊಡ್ತಾಳ ಅಜ್ಜಿ. ಏನಂತೇಳಿ ಅವಳು, ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ನಿನ್ನ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ. ಪ್ರಾಯಶಃ ಒಂದು ಕಲ್ಲು ಕೊಟ್ಟರಿಗೆ ಇಷ್ಟೊಂದು ಆರೈಸಿರ್ತಕ್ಕಂಥ ನಮ್ಮ ಅಜ್ಜಿ ಪರಂಪರೆ ನಮ್ಮದ್ರಿ. ಹಾಗಾಗಿ ಇಂಥ ಅದ್ಭುತವಾದಂಥ ರಸಗಳಿಗೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಮಂಜಣ್ಣವ್ರ ಬಾಳು ಅದೊಂದು ಬಂಗಾರ ಆಗ್ಲಿ, ಅದೊಂದು ವರವಾಗ್ಲಿ ಅಂತಕ್ಕಂಥ ಆಶಯವನ್ನು ಸಂದರ್ಭ ವ್ಯಕ್ತಪಡಿಸ್ತಾ ಇಷ್ಟೊತ್ತಲ್ಲೂ ಕೂಡ ಇಷ್ಟು ತಾಳ್ಮೆಯಿಂದ, ಇಷ್ಟು ಸಹನೆಯಿಂದ ನಮ್ಮ ಮಾತನ್ನ, ನಮ್ಮ ಗೀತೆಯನ್ನ ಆಲಿಸಿರ್ತಕ್ಕಂಥ ನಿಮ್ಮೆಲ್ಲರೂ ಒಂದು ಮಂದಿರಕ್ಕೆ ನಮಿಸಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮದ ಎಲ್ಲ ಒಂದು ಭಾಗವಹಿಸ್ತಕ್ಕಂಥ ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ಲಿ ಅಂತಕ್ಕಂಥ ವಿನಂತಿಯೊಂದಿಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಪಾಲ್ಗೊಂಡು ಒಂದು ಹಿರಿಯರ ಆದರ್ಶ, ಹಿರಿಯರ ಒಂದು ಶುಭಾಶೀರ್ವಾದ ನಮ್ಮ ಮೇಲಿದ್ದು ನಮ್ಗೆ ಇನ್ನಷ್ಟು ಕೂಡ ಬಲ ತುಂಬಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಬೆಂಬಲ ನಿಮ್ಮಿಂದ ನಿರಂತರವಾಗಿ ನಿರೀಕ್ಷೆ ಮಾಡ್ತಾ ನಮ್ಮೆಲ್ಲರ ಜನನಾಯಕರಾಗಿರ್ತಕ್ಕಂಥ HD ತಮ್ಮಣ್ಣನವರ ಭವಿಷ್ಯದ ಹೆಜ್ಜೆ ಇನ್ನಷ್ಟು ಗಟ್ಟಿಯಾಗಲಿ, ಉತ್ತರೋತ್ತರವಾದಂಥ ಯಶಸ್ಸು ಸಿಗ್ತಾ ಇನ್ನಷ್ಟು ಎತ್ತರದ ಸ್ಥಾನವನ್ನ ಗಿಟ್ಟಿಸ್ತಾ ಗಳಿಸ್ತಾ ಆ ಮುಖೇನ ಜನಸೇವೆಗೆ ಬೇಕಾದಂತ ಎಲ್ಲ ಆರೋಗ್ಯವನ್ನ, ಎಲ್ಲ ಅವಕಾಶವನ್ನ ಆ ಭಗವಂತ ಕರುಣಿಸ್ಲಿ ಅಂತಕ್ಕಂಥ ಆಶಯದ ಮಾತುಗಳೊಂದಿಗೆ ನನ್ನ ಮಾತಿ ಮಂಗಳಾಡ್ತೇನೆ. ನಮಸ್ಕಾರ. ನಮ್ಮ ಕನಕದಾಸರು ಮತ್ತು ಬಸವಣ್ಣನವರ ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೇಗೆ ಉತ್ತಮ ಮತ್ತು ಸರಳ ಜೀವನವನ್ನು ನಡೆಸಬೇಕು ಮತ್ತು ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹೇಗೆ ಕೊಟ್ಟು ಬೆಳೆಸಬೇಕು ಎಂಬುದನ್ನ ನಮಗೆ ಮಹೇಶಣ್ಣನವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ IDSD ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಹೇಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ತುಂಬಾ ವಿನೂತನವಾದಂತಹ ಕಾರ್ಯಕ್ರಮ ಇದು.
ನನಗೆ ಇಲ್ಲಿ ಬಂದಾಗ ತುಂಬಾನೇ ಸಂತೋಷ ಆಯಿತು. ನಮ್ಮ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ತಮ್ಮೇಣ್ಣವರು ಇಂತಹ ಒಂದು ಸಂಸ್ಥೆಗೆ ಅಡಿಗಲ್ಲನ್ನು ಹಾಕಿ ಇಡೀ ಸಮುದಾಯವನ್ನ ಒಂದು ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯುವ ಪ್ರಯತ್ನಕ್ಕೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. ಅದನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರತಕ್ಕಂಥ ಅವರ ಮಗನನ್ನ ನನಗೆ ಮೊದಲನೇ ಬಾರಿ ನೋಡಿದಾಗ ತುಂಬಾ ಸಂತೋಷ ಆಯಿತು. ಹಾಗಾಗಿ ಮಕ್ಕಳು ಇಂತಹ ಸಂಸ್ಕಾರವಂತರಾದಾಗ ಇಡೀ ಸಮುದಾಯವನ್ನ, ಇಡೀ ಊರನ್ನ, ಇಡೀ ನಾಡನ್ನ, ದೇಶವನ್ನ ಒಂದು ಸಂಸ್ಕಾರದ ನೆಲೆಯಲ್ಲಿ ಕೊಂಡೊಯ್ತಕ್ಕಂಥದ್ದು ಮತ್ತೆ ಒಂದು ಆದರ್ಶ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಭಾವಿಸಿರ್ತಕ್ಕಂಥವನು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಒಂದ್ 2 ನಿಮಿಷ ನಾನು ಮಾತನಾಡ್ತೀನಿ, ಒಂದ್ 2 ನಿಮಿಷ ಶಾಸಕರು, 2 ನಿಮಿಷ ನಾನು ಮಾತಾಡಿ ಬೇಗ ಮುಗಿಸೋಣ ಅಂತ ಹೇಳಿದ್ದಾರೆ. ನಾನು ಕೊನೆ ಸಂದರ್ಭದಲ್ಲಿ ಮಹೇಶ್ ಅಣ್ಣವರು ತುಂಬಾ ಅದ್ಭುತವಾಗಿ ಅವರ ಮಾತಿನ ಜರಿನೇ ಹಾಗಿರುತ್ತೆ. ನಾನು ಅವರ 10 ಭಾಷಣಗಳನ್ನ ನಾನು ಆನಂದಿಸಿದ್ದೀನಿ, ಓದಿದ್ದೀನಿ. ಕೊನೆಗೆ ಹೇಳ್ತಾ ಇದ್ರು, ಒಂದು ಅತ್ತೆ ಮತ್ತು ಸೊಸೆಯ ನಡುವೆ ಅತ್ತೆ ತಾಯಿ ಆಗ್ಬೇಕು, ಮಗಳು ಸೊಸೆ ಮಗಳ ಆಗ್ಬೇಕು ಅಂತಕ್ಕಂಥದ್ದು. ಬಹುಶಃ ತಾವೆಲ್ಲ ಆ ಟಿವಿಯನ್ನ ಬಂದ್ ಮಾಡಿ ಇವತ್ತಿಲ್ಲಿ ಬಂದು ಕೂತಿದ್ದೀರಿ. ನಿಮ್ಮ ಧಾರಾವಾಹಿಗಳು ಇವತ್ತಿಂದ ಹೊರಟೋಗ್ಬಿಟ್ಟಿದೆ. ಬಹುಶಃ ನಾಳೆ ಮಧ್ಯಾಹ್ನ ಎಷ್ಟೊತ್ತಿಗೆ ಬರುತ್ತೆ ಅಂತ ಮತ್ತೆ ನೀವು ಆ ಧಾರಾವಾಹಿ ನೋಡುವ ಪ್ರಯತ್ನವನ್ನ ಮಾಡ್ತೀರಿ. ಇವತ್ತು ಇಡೀ ಈ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಏನಾದರೂ ಇಂತಹ ಆಘಾತಗಳನ್ನು ಸೃಷ್ಟಿ ಮಾಡಿದ್ರೆ, ಇಂತಹ ಭೂಕಂಪನ ಆಗ್ತಾ ಇದ್ರೆ, ಅದಕ್ಕೆ ಬಹುಶಃ ಆ ಧಾರಾವಾಹಿ ಇತ್ತೀಚೆಗೆ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಧಾರಾವಾಹಿಗಳು ಕಾರಣ ಅಂತಕ್ಕಂಥದ್ದನ್ನು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥವನು ನಾನು. ಧಾರಾವಾಹಿಗಳು ಇವತ್ತು ಯಾವ ಸ್ಥಿತಿಯಲ್ಲಿ ರಚನೆ ಆಗ್ತಾ ಇದ್ದಾವೆ, ಯಾವ ಸ್ಥಿತಿಯಲ್ಲಿ ತಯಾರಾಗ್ತಾ ಇದ್ದಾವೆ ಅಂತಂದ್ರೆ, ಸರ್ ಒಂದು ಕಾಲದಲ್ಲಿ ನಾವು ವಿಲನ್ಗಳು ಅಂತಂದ್ರೆ ಗಂಡಸರು ಯಾರು ಆ ವಿಲನ್ಗಳು ಅಂತಂದ್ರೆ ತೂಗುದೀಪ್ ಶ್ರೀನಿವಾಸರು ಮತ್ತೆ ವಜ್ರಮುನಿ, ಇವ್ರನ್ನೆಲ್ಲ ವಿಲನ್ನು ಅಂತ ತಿಳಿದಿದ್ದು. ಸರ್ ಇತ್ತೀಚೆಗೆ ಧಾರಾವಾಹಿಯಲ್ಲಿ ಬರ್ತಾ ಇರ್ತಕ್ಕಂಥ ಲೇಡಿ ವಿಲನ್ಗಳನ್ನ ನೋಡ್ಬಿಟ್ರೆ ಬಹುಶಃ ಇವ್ರನ್ನೆಲ್ಲ ನಿವಳಿಸಿ ಎಸಿಬೇಕೇನೋ ಅನ್ನುವಷ್ಟು ಭಯವನ್ನ ಹುಟ್ಟಿಸ್ತಕ್ಕಂಥ ವಿಲನ್ಗಳು ಸೃಷ್ಟಿ ಆಗ್ತಾ ಇದ್ದಾರೆ. ಬಹುಶಃ ಆತರಕ್ಕೆ ಅಂತಹ ಸೀರಿಯಲ್ಗಳನ್ನ ನೋಡೋದ್ರಿಂದ ನಮ್ಮ ಕೌಟುಂಬಿಕ ವ್ಯವಸ್ಥೆ ಒಂದು ನೆಮ್ಮದಿಯನ್ನ ಕಳ್ಕೊಳ್ಳೋದಷ್ಟೇ ಅಲ್ಲ, ಅದು ಛಿದ್ರ ಆಗುತ್ತೆ. ಯಾಕೆ ಒಳ್ಳೊಳ್ಳೆ ಸೀರಿಯಲ್ಗಳು ಬರ್ತಾ ಇಲ್ಲ, ಯಾಕೆ ಒಳ್ಳೊಳ್ಳೆ ಸೀರಿಯಲ್ಗಳನ್ನ ನಮ್ಮ ಪ್ರೇಕ್ಷಕರು ಇಷ್ಟು ನೋಡ್ತಾ ಇಲ್ಲ ಅಂತಕ್ಕಂಥದ್ದೇ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ದೊಡ್ಡ ಭಯವನ್ನ ಮತ್ತು ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಬಹುಶಃ ಇಂತಹ ಕಾರ್ಯಕ್ರಮಗಳು, ವಿಶೇಷವಾಗಿ ಶರಣರ ಉಪದೇಶಗಳನ್ನ, ನಮ್ಮ ಏನು ಕನಕದಾಸರಂತಹ ಮಹಾನ್ ಸಾಧಕರು, ಚಿಂತಕರು, ತತ್ವಜ್ಞಾನಿಗಳು ಇಂಥವರ ಸಂದೇಶಗಳನ್ನ ಹೇಳುವ ಮೂಲಕ ಸಮಾಜವನ್ನ ನಾವು ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಈ ತರದ ಒಂದು ತಿಂಗಳ ಕಾರ್ಯಕ್ರಮ ಇದು. ನಿಜಕ್ಕೂ ನನಗೆ ಆಶ್ಚರ್ಯ ಆಗ್ತಾ ಇದ್ದಿದ್ದು ಏನು ಅಂತಂದ್ರೆ, ನಮ್ಮಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮಗಳನ್ನ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದನ್ನ ನಾವು ನೋಡಿದ್ದೀವಿ. ಶ್ರಾವಣ ಅಂತಂದ್ರೆ ಭಾರಿ ಶುಭವಾದಂತ ತಿಂಗಳು ಅಂತ, ಆಷಾಢ ಅಂತಂದ್ರೆ ಆಷಾಢದಲ್ಲಿ ಶುಭ ಕಾರ್ಯಗಳು ನಡಿಬಾರದು ಅಂತ. ಆದ್ರೆ ಆಷಾಢ ಮತ್ತು ಶ್ರಾವಣವನ್ನ ಎರಡನ್ನೂ ಒಂದುಗೂಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಅಂದ್ರೆ ವಚನಕಾರರು ಅದನ್ನೇ ಹೇಳ್ತಕ್ಕಂಥದ್ದು, ಎಲ್ಲ ಕಾಲವೂ ಶುಭ ಕಾಲವೇ, ಎಲ್ಲ ದಿನವೂ ಶುಭ ದಿನವೇ. ಹಾಗಾಗಿ ಅದು ಶುಭ ಅಶುಭ ಅನ್ನುವ ಪ್ರಶ್ನೆನೇ ಇಲ್ಲ. ಶುಭ ಅಶುಭ ಅಂತಕ್ಕಂಥದ್ದೆಲ್ಲ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥದ್ದು. ಮನಸ್ಸು ಶುದ್ಧವಾದಂತ ಸಂದರ್ಭ ಎಲ್ಲ ದಿನಗಳು ಅದು ಶುಭ ದಿನಗಳೇ. ಇಂತಹ ಆಷಾಢ ಮತ್ತು ಶ್ರಾವಣ ಎರಡನ್ನೂ ಒಂದುಗೂಡಿಸಿ ಸುಮಾರು ಒಂದು ತಿಂಗಳಲ್ಲಿ 30 ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಬಹುಶಃ ಒಂದು 10 ವರ್ಷಗಳಲ್ಲಿ ನೀವು 300 ಊರುಗಳನ್ನ ಮುಟ್ತಕ್ಕಂಥದ್ದು, 300 ಮನೆಗಳಲ್ಲಿ ಈ ತರದ ಕಾರ್ಯಕ್ರಮಗಳು ನಡೆಯುತ್ತೆ. ಬಹುಶಃ ಈ ತರದ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋದಲ್ಲ, ಸಮಾಜದಲ್ಲಿ ಆ ಸಮುದಾಯಗಳ ನಡುವೆ ಆ ಸೇತುವೆಯನ್ನು ಕಟ್ಟುವ ಕೆಲಸ ಆಗುತ್ತೆ. ಹಾಗಾಗಿ ಅಂತಹ ಕೆಲಸವನ್ನ ಮಾಡಬೇಕು. ಜಾತಿಯನ್ನ, ಭಾಷೆಯನ್ನ, ಧರ್ಮವನ್ನ ಮೀರಿದ ಒಂದು ಆದರ್ಶ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿ. ಅದಕ್ಕೆ ಎಸ್ ವಿ ಪರಮೇಶ್ವರ ಭಟ್ರು ದೇವರನ್ನ ಒಂದ್ಸರಿ ಪ್ರಶ್ನೆ ಮಾಡ್ತಾರೆ, ನೀನು ಗಿರಿಯನ್ನು ತೋರಿ ಇದರ ಮೇಲೆ ಹೋಗಬಲ್ಲಿರಾ ಎಂದೆ, ನಾವು ಹೋಗಿ ನಿನಗೆ ಬೆರಗು ತಂದೆವು ತಂದೆ. ನೀನು ಬಾನು ತೋರಿ ಇದರ ಮೇಲೆ ಹಾರಬಲ್ಲಿರಾ ಎಂದೆ, ನಾವು ಹಾರಿ ನಿನಗೆ ಬೆರಗು ತಂದೆವು ತಂದೆ. ನೀನು ಕಡಲನ್ನು ತೋರಿ ಇದರ ಮೇಲೆ ಸಾಗಬಲ್ಲಿರಾ ಎಂದೆ, ನಾವು ಸಾಗಿ ನಿನಗೆ ಬೆರಗು ತಂದೆವು ತಂದೆ. ನೀನು ನಮ್ಮೆಲ್ಲರ ಕಡೆ ಕೈ ತೋರಿ, ನೀನು ನಮ್ಮೆಲ್ಲರ ಕಡೆ ಕೈ ತೋರಿ ಒಂದೇ ಕುಟುಂಬದವರಂತೆ ಬದುಕಬಲ್ಲಿರಾ ಎಂದೆ, ನಾವು ಉತ್ತರಿಸಲಾಗದೆ ತತ್ತರಿಸುತ್ತಿದ್ದೇವೆ ತಂದೆ ಸದಾಶಿವ ಗುರು ಅಂತೇಳಿ ಎಸ್ ವಿ ಪರಮೇಶ್ವರ್ ಅಂತಂದ್ರೆ, ಮನುಷ್ಯ ಇವತ್ತು ಹಕ್ಕಿಯ ಹಾಗೆ ಹಾರೋದನ್ನ ಕಲ್ತಿದ್ದಾನೆ, ಮೀನಿನ ಹಾಗೆ ಈಜೋದನ್ನ ಕಲ್ತಿದ್ದಾರೆ, ಆದರೆ ಮನುಷ್ಯನಾಗಿ ಬದುಕೋದನ್ನ ಕಲ್ತಿಲ್ಲ.
ಅಂತಹ ವ್ಯವಸ್ಥೆ ಒಳಗಡೆ ನಾವು ಮತ್ತೆ ಮನುಷ್ಯನನ್ನಾಗಿ ರೂಪಿಸಬೇಕಾಗಿದೆ. ಬಹುಶಃ ಅಂತಹ ಸಂಸ್ಕಾರವನ್ನ ಕಲಿಸ್ಲಿಕ್ಕೆ ಇಂತಹ ಸಾಹಿತ್ಯ ಸಂಗೀತ ಕಾರ್ಯಕ್ರಮಗಳು ಸಹಕಾರಿಯಾಗ್ತವೆ ಅಂತಕ್ಕಂಥದ್ದನ್ನ ನಂಬಿರ್ತಕ್ಕಂಥವನು ನಾನು. ಇಂತಹ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಮಂಜೇಗೌಡರು ಇವತ್ತು ಹಂಪಾಪುರದಲ್ಲಿ ಇದನ್ನ ಸಂಘಟಿಸಿದ್ದಾರೆ. ಹಂಪಾಪುರದ ಅವರ ಬಂಧು ಬಳಗ ಊರಿನವರು ನನ್ನಂತ ಅನೇಕ ಜನ ಸ್ನೇಹಿತರನ್ನ ಕರೆದವ್ರ ಮನೆಯಲ್ಲಿ ಆತಿಥ್ಯವನ್ನ ಕೊಡ್ತಾ ಇದ್ದಾರೆ. ಬಹುಶಃ ಮಂಜೇಗೌಡರಂತ ದಾನಿಗಳು ಮತ್ತೆ ಕಾರ್ಯಕ್ರಮದ ಆಯೋಜಕರು ಇದ್ರೆ ಬಹುಶಃ ಎಲ್ಲ ಊರುಗಳಲ್ಲೂ ಈ ತರದ ಕಾರ್ಯಕ್ರಮಗಳು ನಡಿಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಶಾಸಕರು ತುಂಬಾ ದೂರದೃಷ್ಟಿಯನ್ನ ಇಟ್ಟುಕೊಂಡು ಇಂಥ ಒಂದು ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಒಂದು ಆದರ್ಶ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಅವರ ಪ್ರಯತ್ನ ನಿಜಕ್ಕೂ ಸಾರ್ಥಕವಾದದ್ದು ಅಂತ ಭಾವಿಸ್ತಾ ನನ್ನನ್ನ ಕರೆಸಿ ನನ್ನ ಕೆಲವು ಮಾತುಗಳನ್ನ ಕೇಳಲಿಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಈಗ ಮಾನ್ಯ ಜನಪ್ರಿಯ ಶಾಸಕರಾದ HD ತಮ್ಮಯ್ಯ ಸರ್ ಅವರು ಮಾತಾಡಕ್ ಏನು ಉಳಿದಿಲ್ಲ. ಮಹೇಶ್ ಅಣ್ಣ ಮಾತಾಡಿದ್ಮೇಲೆ ಇನ್ನೇನಾರು ಉಳಿದಿದ್ಯಾ? ನಾವು ಚಿಕ್ಕಮಗಳೂರು ಅಲ್ಲ, ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶ ಅಲ್ಲ, ನೂರಾರು ದೇಶಗಳಲ್ಲಿ ಮಹೇಶ್ ಅಣ್ಣ ಮಾತಾಡಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ಅವರ ಪ್ರವಚನ ಕೇಳ್ತಾರೆ ಅಂದ್ರೆ ಮಹೇಶ್ ಅಣ್ಣನ ಶಕ್ತಿ ಆ ಮಾತಲ್ಲಿದೆ ಅನ್ನೋದನ್ನ ಜೋರಾದ ಚಪ್ಪಾಳೆಯೊಂದಿಗೆ ಹೇಳ್ತೀನಿ. ಕಳೆದ ಸಲ ಅಮೆರಿಕಕ್ಕೆ ಒಟ್ಟಿಗೆ ಅಕ್ಕ ಸಮ್ಮೇಳನಕ್ಕೆ ನಾನು ಅವರು ಹೋಗಿದ್ವಿ, 25 ದಿವಸ ಇದ್ವಿ. ಇಲ್ಲೆಂಗೆ ನಮ್ಮೂರಿಗೆ ಬನ್ನಿ ಮಹೇಶ್ ಅಣ್ಣ ಅಂತ ಕರೀತಾರೋ ಹಂಗೆ ಅಮೆರಿಕದಲ್ಲೂ ನಮ್ಮನೆಗ್ ಬನ್ನಿ, ನಮ್ಮೂರಲ್ಲಿ ಬನ್ನಿ ಅಂತಿದ್ರು. ಆದ್ರೆ ಅಲ್ಲಿ ವ್ಯತ್ಯಾಸ ಎಷ್ಟು ಗೊತ್ತಾ? ಅಲ್ಲಿ ಕರಿತಾ ಇದ್ದಿದ್ದು ನಾವು ಕರಿತೀವಲ್ಲ, ಈಗ ಬೀಕ್ನಳ್ಳಿಗೆ ಹಂಪಾಪುರಕ್ಕೆ ಏನ್ ಕರಿತೀವಿ, ಚಿಕ್ಕ ವಯಸ್ಸದವ್ರನ್ನ ಕರಿತೀವಿ, ಹಿರೇಗೋಜದವ್ರನ್ನ ಕರಿತೀವಲ್ಲ, ಬನ್ನಿ ಅಣ್ಣ ಇಲ್ಲೇ ಒಂದು 30 ನಿಮಿಷ ಆಗುತ್ತಷ್ಟೇ ನಿಮ್ಮ ಊರಿಂದ ಅಂತ. ಹಂಗ ಅವ್ರೇನ್ ಹೇಳಾರ ನಮ್ಮನ್ನ ಅಂದ್ರೆ, ಅಣ್ಣ ನೀವು ನಮ್ಮೂರಿಗೆ ಬರ್ಬೇಕು. ನಾವು ನ್ಯೂಯಾರ್ಕ್ ಅಲ್ಲಿ ಇದ್ವಿ, ಎಲ್ಲಿಗೆ ಬರ್ಬೇಕು ಅಂದ್ರೆ ಆಸ್ಟಿನಿಗೆ ಬರ್ಬೇಕು, ಟೆಕ್ಸಾಸಿಗೆ ಬರ್ಬೇಕು. 3 ಗಂಟೆ ಜರ್ನಿ ಕಣ, 3 ಗಂಟೆ ಜರ್ನಿ ಅಂತ. ಅದು 3 ಗಂಟೆ ಕಾರಲ್ಲೋ ಬೈಕಲ್ಲೋ ಅಲ್ಲ, ಫ್ಲೈಟ್ ಅಲ್ಲಿ 3 ಗಂಟೆ ಜರ್ನಿ. ಹಂಗೆ ಅವ್ರು ಕರೆದಿದ್ದೂರಿಗೆಲ್ಲ ಹೋಯ್ದ್ರೆ 2 ತಿಂಗಳು ಮಹೇಶ್ ಅಣ್ಣನ ಜೊತೆ ನಾನು ಇರ್ಬೇಕಾಗತ್ತೆ ಅಂತ. ಮಹೇಶ್ ಅಣ್ಣನವರ ನೇತೃತ್ವದಲ್ಲಿ ಮತ್ತೆ ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ನೇತೃತ್ವದಲ್ಲಿ ಮಾಧ್ಯಮ ಸಂಸ್ಕೃತಿ ಲಯನ್ಸ್ ಕ್ಲಬ್ನ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಏನು ಆಷಾಢ ಮತ್ತೆ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಕಾರ್ಯಕ್ರಮದಲ್ಲಿ ಇವತ್ತು ಈಗಾಗಲೇ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನನ್ನ ಗುರುಗಳು ಮತ್ತೆ ಖ್ಯಾತ ವೈದ್ಯರು ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ JP ಕೃಷ್ಣೇಗೌಡರವರಿಗೆ ಮತ್ತೆ ಅವರ ಸುಪುತ್ರಿ ಆಶ್ರಯ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವರ್ಷಾರವರಿಗೆ, ನಮ್ಮ ಗುರುಬಸಪ್ಪನವರಿಗೆ, ನಮ್ಮ ಆತ್ಮೀಯರು IDST ಕಾಲೇಜ್ ಪ್ರಿನ್ಸಿಪಲ್ರಾದ ಡಾಕ್ಟರ್ ಮಹೇಶ್ ಅವರಿಗೆ, ನನ್ನ ಆತ್ಮೀಯರು ಮತ್ತೆ ಪ್ರಾಧಿಕಾರದ ಅಧ್ಯಕ್ಷರಾದ ನಮ್ಮ HP ಮಂಜೇಗೌಡರವರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸಿ, ಪತ್ರಿಕಾ ಸ್ನೇಹಿತರೆ ಮತ್ತೆ ಬಂದಿರತಕ್ಕಂಥ ಎಲ್ಲ ಹಂಪಾಪುರ ಮತ್ತೆ ಸುತ್ತಮುತ್ತಲಿನ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ವಿಶೇಷ. ಕೇವಲ ಶ್ರಾವಣ ಸಂಜೆ ಕಾರ್ಯಕ್ರಮದ ಬದಲಿಗೆ ಆಷಾಢವನ್ನ ಜೋಡಿಸಿದ್ ಯಾಕೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿವರವಾಗಿ ಮಹೇಶ್ ಅಣ್ಣನು ಹೇಳಿದ್ದಾರೆ, ನಮ್ಮ ಡಾಕ್ಟರ್ ಮಹೇಶ್ ಅವರು ಹೇಳಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು, ಕುವೆಂಪು ಅವರು ಇವರೆಲ್ಲ ಒಂದು ಜಾತಿಗೆ ಸೀಮಿತವಾಗದೆ, ಒಂದು ಧರ್ಮಕ್ಕೆ ಸೀಮಿತವಾಗದೆ, ಒಂದು ವರ್ಗಕ್ಕೆ ಸೀಮಿತವಾಗದೆ ಅವರು ಮಾನವ ಕುಲಕ್ಕೆ ಮಹಾಪುರುಷರಾದರು. ಹಾಗಾಗಿ ಅವರ ಒಂದು ಚರಿತ್ರೆಯನ್ನು ತಿಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಮನೆದೆಡೆಗೆ ಶುದ್ಧ ನಡಿಗೆ ಏನು ಅಂತ ಹೇಳಿದ್ರೆ, ಇವರೆಲ್ಲ ಶುದ್ಧವಾದ ಮನಸ್ಸಿನಿಂದ ಅವರ ಇಡೀ ಜೀವನವನ್ನೇ ಈ ಜಾತಿ ವ್ಯವಸ್ಥೆಯಿಂದ ಸಮಸಮಾಜದ ನಿರ್ಮಾಣಕ್ಕೋಸ್ಕರ ಅವರ ಇಡೀ ಒಂದು ವಯಸ್ಸನ್ನೇ ಜೀವನವನ್ನೇ ತ್ಯಾಗ ಮಾಡಿದಂಥವ್ರು ಅವರೆಲ್ಲ ಮಹಾಪುರುಷರು. ಹಾಗಾಗಿ ಅವರ ಜೀವನ ಶೈಲಿಯನ್ನ, ಅವರ ಜೀವನ ಚರಿತ್ರೆಯನ್ನ ನಮ್ಮ ಮನೆಗೆ ಹೋಗಿ ಮುಟ್ಟಿಸುವಂತ ಕಾರ್ಯಕ್ರಮವೇ ಇದು ಆಷಾಢ ಶ್ರಾವಣ ಮಾಸದ ಒಂದು ಪ್ರವಚನ. ಮಹೇಶ್ ಅಣ್ಣ ಹೇಳ್ತಾ ಇದ್ರಲ್ವಾ, ಏನ್ ಹೇಳಿ, ಅತ್ತೆ ಸೊಸೆ ಹೇಗಿರ್ಬೇಕು, ತಾಯಿ ಮಗಳು ಹೇಗಿರ್ಬೇಕು, ಅಪ್ಪ ಮಗ ಹೇಗಿರ್ಬೇಕು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ. ಬಹುಶಃ ನಮ್ಮ ಸಂಸ್ಕಾರ ಸಂಸ್ಕೃತಿ ಈ ರೀತಿಯ ಮಹಾಪುರುಷರು ಬಂದಿದ್ರಿಂದ ಇಡೀ ಪ್ರಪಂಚದಲ್ಲಿ ಯಾವ್ಯಾವುದೋ ದೇಶದಲ್ಲೂ ನಾವು ನೋಡಿದ್ರು
ಅಲ್ಲಿ ಕೆಲವು ಅವರ ಸಾವಿರಾರು ವರ್ಷಗಳ ಇತಿಹಾಸ ಅಳಿಸಿ ಹೋಗಿದ್ರು ಇನ್ನೂ ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕಾರ, ಸಂಸ್ಕೃತಿ, ಧರ್ಮ ಏನಾದ್ರು ಗಟ್ಟಿ ಇದೆ ಅಂದ್ರೆ ಅದು ಇಡೀ ಪ್ರಪಂಚದಲ್ಲಿರೋದು ಏಕೈಕ ದೇಶ ನಮ್ಮ ಪ್ರೀತಿಯ ಭಾರತ ದೇಶ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ವಿಚಾರಧಾರೆಗಳನ್ನ, ಸಮಾಜದ ನಿರ್ಮಾಣವನ್ನ, ಈ ಜಾತಿ ಒಳಗಡೆ ಇರ್ತಕ್ಕಂಥ ವೈಷಮ್ಯವನ್ನ ಹೋಗಲಾಡಿಸ್ತಕ್ಕಂಥದ್ದು, ನಾವು ಕೇವಲ ಮಾನವ ಕುಲ ಈಗೇನಾರು ಇದ್ರೆ ಅದು ಕುವೆಂಪು ಅವರು ಹೇಳದಂಗೆ ಮಾನವ ಕುಲ, ಆ ಮಾನವ ಕುಲಕ್ಕಾಗಿ ನಾವೆಲ್ಲ ಒಂದೇ ಕುಲದವರು ಅನ್ನೋದನ್ನ ಎಲ್ರಿಗೂ ತಿಳಿಸುವಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ತಾಯಿ ಮಗಳು ಮತ್ತೆ ಹೆಣ್ಣು ಮಕ್ಕಳು ಹಣವನ್ನ ಕೂಡಿಡುವಂಥದ್ದು ಮತ್ತೆ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಅದೆಲ್ಲ ನಮ್ಮ ದೇಶದಲ್ಲಿ ಮಾತ್ರ. ಅದೇ ರೀತಿ ಅಜ್ಜಿ ಜೊತೆ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರು. ಅದಕ್ಕೊಂದು ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹಿಂದೆಲ್ಲ ಎಲ್ಲರೂ ನಾನು ಸೇರಿ, ನಾನು ಹುಟ್ಟಿದ ಬೀಕ್ನಳ್ಳಿಲೆ, ನಮ್ಮ ಅಜ್ಜಿ ಮನೇಲೆ ಬೆಳೆದಿದ್ದು. ಆದ್ರೆ ನಮಗೆ ತಲೆ ತುಬುರ್ಸಿ ಮಲಗಿಸ್ತಾ ಇದ್ದಿದ್ದು ನಮ್ಮ ತಾಯಿ ಅಲ್ಲ. ನಮಗೆ ಬುದ್ಧಿ ಬಂದಾಗಿಂದ 1 ವರ್ಷದ ನಂತರ ನಮ್ಮ ಅಜ್ಜಿ ನಮ್ಮನ್ನು ಮಲಗಿಸ್ತಾ ಇತ್ತು. ನಮಗೆ ಊಟ ಮಾಡಿಸ್ತಿದ್ದಿದ್ದು ಹೆಂಗೆ, ಅದು ರೊಟ್ಟಿನಾಗ್ಲಿ ಅನ್ನನಾಗ್ಲಿ ಕೊಡ್ತಾ ಇದ್ದಿದ್ದು ಹೆಂಗೆ ಅಂದ್ರೆ ಎತ್ಕೊಂಬಂದ್ಬಿಟ್ಟು ಹೊರಗಡೆ ನೋಡಿ ಚಂದಮಾಮ ನೋಡೋದಾಗ ಅಂತ ಹಿಂಗ ಅಂದ ತಕ್ಷಣ ಬಾಯೊಳಗೆ ಒಂದು ತುತ್ತು ಕೊಡೋರು. ಅದೇ ರೀತಿ ನಕ್ಷತ್ರ ನಕ್ಷತ್ರ ದೂರದಲ್ಲಿ ಇದೆಯಲ್ಲ ಅಂದ್ರೆ ಓ ಅಂದ ತಕ್ಷಣ ಮತ್ತೊಂದು ತುತ್ತು ಬಾಯಿಗಿಡೋರು. ಅದು ನಮ್ಮ ಅಜ್ಜಿಯವರು ನಮಗ್ ಕಲಿಸ್ತಾ ಇದ್ರು. ಈಗೇನಾಗಿದೆ ಹೇಳಿ, ನಮಗೆಲ್ಲ ಬಂದು ಎಲ್ಲ ಮಕ್ಳಿಗೆ ನಾವೇ ಕಲ್ಸಿರೋದು. ಎಲ್ಲ ಮೊಬೈಲ್ ಕೈ ಕೊಟ್ಬಿಟ್ಟು ಮೊಬೈಲಲ್ಲಿ ಎಲ್ಲ ಓಪನ್ ಮಾಡ್ಬಿಟ್ಟು ಅವ್ರಿಗೆ ಊಟ ಮಾಡ್ಸೋದ. ಆ ಮೊಬೈಲ್ ನೋಡಿ ಆ ಮಗು ಲಾಸ್ಟಿಗೆ ನಾವು ಮೊಬೈಲ್ ಬಿಡ್ಸಕ್ ಹೋರು, ಆ ಮಗು ಮೊಬೈಲ್ ಬಿಡಲ್ಲ. ಕಲ್ಸಿದ್ಯಾರೋ ನಾವೇನೆ. ಹಾಗಾಗಿ ಅವೆಲ್ಲ ನಡ್ಕೊಂಬಂದಿದ್ದಾವೆ ಅಂತ ಹೇಳ್ತಾ ಇನ್ನೊಂದು ಘಟನೆ ನಂಗೆ ನೆನಪಾಯ್ತು ಮಹೇಶನ, ನೀವ್ ಹೇಳಿದ್ದು ಬಸ್ ಟಿಕೆಟ್ ಇಂದು. ಸನ್ಮಾನ್ಯ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಇಡೀ ದೇಶದಲ್ಲಿ ಯಾರೂ ಮಾಡ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಮಾಡಿದ್ಯಾರೋ ಹೇಳಿ, ಶಕ್ತಿ ಯೋಜನೆ ಹೇಳಿ. ಸಿದ್ದರಾಮಯ್ಯನವರು. ಹೆಣ್ಣು ಮಕ್ಕಳಿಗೆ ಮತ್ತೆ 2,000 ಕೊಟ್ಟಿದ್ಯಾರೋ ಸಿದ್ದರಾಮಯ್ಯನವರು. ಮನೆ ಕರೆಂಟ್ ಬಿಲ್ ಬೇಡ ಅಂತ ಮಾಡಿದಾರೆ ಯಾರು? ಈ ತರ ಎಲ್ಲ ಉಚಿತ ಕೊಟ್ಟು ಎಲ್ಲರ ಬದುಕನ್ನ, ಗ್ರಾಮೀಣ ಭಾಗದ ಬಡವರ ಬದುಕನ್ನ ಕಟ್ಟಿದ್ದು ಸಿದ್ದರಾಮಯ್ಯನವರು. ಅದೇ ರೀತಿ ನನಗೆ ನೆನಪಾಗಿದ್ದೇನಂದ್ರೆ ಸನಾದಿ ಅಪ್ಪಣ್ಣ ಪಿಕ್ಚರ್ ಡಾಕ್ಟ್ರೆ, ಮಿಲನ್ ಟಾಕೀಸು. ನನಗಿನ್ನೂ 3 ವರ್ಷ ಇರ್ಬೋದು. ನಾನು 5 ಹೆಣ್ಣಿನ ಮೇಲೆ ಹುಟ್ಟಿದ್ದು. ಮನೆಯಲ್ಲಿ ಮೊದಲನೇ ಗಂಡು ಮಗ ಅಂತ ತುಂಬಾ ಪ್ರೀತಿಯಿಂದ ಎತ್ಕೊಂಡು 4ನೇ ಕ್ಲಾಸ್ ಆದ್ರೆ ಎತ್ಕೊಂಡು ಸ್ಕೂಲಿಗೆ ಬಿಡ್ತಿದ್ರು. ಸನಾದಿ ಅಪ್ಪಣ್ಣ ಪಿಕ್ಚರಿಗೆ ನಮ್ಮ ತಾಯಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ನಮ್ಮ ತಾಯಿ ಕರ್ಕೊಂಡು ಹೋದ್ರು. ಟಿಕೆಟ್ ಅವ್ರ ಒಬ್ರಿಗೆ ಮಾತ್ರ ತಗೊಂಡಿದ್ರು, ನನಗೆ ಟಿಕೆಟ್ ತಗೊಂಡಿರ್ಲಿಲ್ಲ. 3 ವರ್ಷ ಮೇಲ್ಪಟ್ಟರಿಗೆ ಅರ್ಧ ಟಿಕೆಟ್ ಇತ್ತಲ್ಲ, ತಗೊಂಡಿರ್ಲಿಲ್ಲ. ಅವನ್ ಒಳಗ್ ಬಿಡ್ತಾ ಇಲ್ಲ ನಮ್ಮನ್ನ. ಕೆಳಗೆ ಕಿಳಿಸ್ರಿ ಅಂತಾನೆ, ಯಾಕೆ ಅವನಿಗೆ ಗೊತ್ತಾಗಬೇಕಲ್ಲ ಎತ್ತರ ಎಷ್ಟು ಅಂತ. ನಮ್ಮವ್ವ ನನ್ ಕೆಳಗೆ ಕಿಳಿಸ್ತಾ ಇಲ್ಲ. ಆಮೇಲೆ ಒಳಗ್ ಹೋದ್ಮೇಲೆ ಹೇಳ್ದೆ, ಅಲ್ಲ ಕಣಕ್ಕ, ನನ್ಗೆ 4 ವರ್ಷನೇನ ಇರ್ಬೇಕು, ಅವ್ನ್ ಕೆಳಗೆ ಇಳಿಸು ಅಂದ್ರೆ ಇಳಿಸ್ತಿಲ್ಲ. ಯಾಕಕ್ಕ ಅಂತಂದ್ರೆ, ಏಯ್ ಸುಮ್ನೆ ಇರ, ನಿನ್ ದುಡ್ಡಲ್ಲಿ ಈಗ ಹೋಗಿ ನೋಡಿ ಏನ್ ತರ್ತೀನಿ ಅಂತ ಹೋಗ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಹೋಗಿ ಏನೇನೋ ತಗೊಂಬಂದು ಇದಕ್ ನಿನಗ್ ಕೆಳಗೆ ಇಳಿಸ್ತಿಲ್ಲ ಅಂತ. ಅಂದ್ರೆ ತಾಯಿ ಪ್ರೀತಿ ಜೊತೆ ಹಣನೂ ಉಳಿಸೋವಂಥದ್ದನ್ನ ಅವತ್ತು ಹೇಳ್ಕೊಟ್ಟಿದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಮಹೇಶನ ನೇತೃತ್ವದಲ್ಲಿ ನಡೀಲಿ ಅಂತ ಇನ್ನೊಂದು ಮಾತನ್ನ ಹೇಳಿ ನನಗೆ ಬಹಳ ಸಂತೋಷ ಆಗೋದೇನು ಅಂತ ಹೇಳಿದ್ರೆ, ತುಂಬಾ ಜನ ಮಹಾಪುರುಷರು ಚಿಕ್ಕ ವಯಸ್ಸಿಗೆ ಅವ್ರ ಅಂತ್ಯ ಆಗಿದ್ದಾರೆ. ಅದು ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ಬಸವಣ್ಣವರು, ಕನಕದಾಸರು, ತುಂಬಾ ಜನ ಮಹಾಪುರುಷರು ದೇಶಕ್ಕಾಗಿ, ಕಲೆಗಾಗಿ, ಸಂಸ್ಕೃತಿಗಾಗಿ ಅವ್ರ ಜೀವನ ಮುಡುಪಾಗಿಟ್ಟಾಗ ಅವರ ಆಯಸ್ಸು ಬಹಳ ಕಡಿಮೆ, ಬೇರೆ ಬೇರೆ ಕಾರಣಕ್ಕೆ. ಇವತ್ತು ಚಂದನ್ನು ಇವತ್ತು ನಮ್ಮ ಜೊತೆ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಬಂದಿದ್ದಂತ ಕಷ್ಟ ನಾವು ನಿಜವಾಗ್ಲೂ ಅವನು ಬೆಂಗಳೂರಿಂದ ವಾಪಸ್ ಬರ್ತಾನೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಈ ನಾಡಿನ, ಈ ದೇಶದ ಅವನ ಸುಮಧುರ ಕಂಠದ ಹಾಡನ್ನ ಆಡಬೇಕು, ಆ ಹಾಡನ್ನ ಜನ ಕೇಳಬೇಕು ಅಂತಲೇ ದೇವರನ್ನವ್ರನ್ನ ವಾಪಸ್ ಜಯದೇವದಿಂದ ಕಳಿಸ್ಕೊಟ್ಟಿದ್ದಾರೆ, ಜಯದೇವದಿಂದ. ಹಾಗಾಗಿ ನಿಮ್ಗೆ ಇನ್ನೂ ಗೊತ್ತಿರ್ಲಿ, ಈ ರೀತಿ ಹಲವಾರು ಕಾರ್ಯಕ್ರಮಗಳಿಗೆ ಅವರು ಹಣ ತೆಗೆದುಕೊಂಡಲೆ ಉಚಿತವಾಗಿ ಅವರು ಈ ರೀತಿಯ ಒಂದು ಹಾಡನ್ನು ಆಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೆ ಚಾಮುಂಡೇಶ್ವರಿಗೆ, ಇಲ್ಲಿರೋ ಎಲ್ಲಾ ದೇವರಿಗೂ, ಲಕ್ಷ್ಮೀ ದೇವರಿಗೂ ಕೈ ಮುಗಿಬೇಕು, ಅವ್ರಿಗೆ ಇನ್ನೂ ಆಯಸ್ ಜಾಸ್ತಿ ಕೊಡ್ಲಿ ಅಂತ. ಯಾಕೆಂದ್ರೆ ಅವ್ರಿಗೆ ಆಯಸ್ ಜಾಸ್ತಿ ಕೊಟ್ರೆ ನಮ್ಮಂತವ್ರು 100 ಜನ, 1000 ಜನ ಅವ್ರ ಹಾಡನ್ನ ಕೇಳ್ತಾರೆ. ಅದ್ರ ಜೊತೆಗೆ ಆಮೇಲೆ ಈ ರೀತಿ ಕಾರ್ಯಕ್ರಮ ಅಲ್ಲ,
ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕರೆಸ್ತಾರೆ, ಅವ್ರಿಗೆ ದುಡ್ಡು ಕೊಡಬೇಕು. ಅವರಿಗೆ ಅಂತಲೆಲ್ಲ ಯಾರ್ಯಾರು ಭಾಷಣಕಾರರಿದ್ದಾರೆ, ಕಲಾವಿದರಿದ್ದಾರೆ, ಅವರಿಗೆ ನಾವು ನಮ್ಮ ಕೈಲಾದ ಸಹಕಾರ ಕಾಣಿಕೆನ ಕೊಡಬೇಕು. ಅವ್ರ ಬದುಕು ಎಷ್ಟು ಕಷ್ಟ ಇರುತ್ತೆ ಅಂತ ಯಾರು ಕಲಾವಿದರು ಮನೇಲಿದ್ದಾರೆ, ಯಾರು ಹಾಡುಗಾರರು ಮನೇಲಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಅವ್ರು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ, ಅವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತೇಳಿ ಎಲ್ಲರೂ ಬರೀ ಕೈಯಲ್ಲಿ ಕಳ್ಸಿರೋ ಅವ್ರ ಕುಟುಂಬ ನಡಿಬೇಕಲ್ಲ. ನಾನು ತುಂಬಾ ಸಲ ಎಲ್ರಿಗೂ ಯಾರು ಕರ್ಸಿದ್ರು ಹೇಳ್ತಾ ಇರ್ತೀನಿ, ನೀವು ಮಾತ್ರ ಹಾಗೆ ಕಳ್ಸಂಗಿಲ್ಲ ಅಂತ. ಹಾಗಾಗಿ ನನಗೊಂದು ಅವರು ಅವ್ರ ಹಾಡಲ್ಲಿ ಬಹಳ ಇಷ್ಟವಾದ ಹಾಡು ಯಾವುದು ಅಂತ ಹೇಳಿದ್ರೆ, ಗುರುವೇ ನಿನ್ನ ಆಟ ಬಲ್ಲವರ ಯಾರಯ್ಯ ಅಂತ. ಗುರುವೇ ನಿನ್ನ ಆಟ ಬಲ್ಲವರ ಯಾರಯ್ಯ, ಆ ಹಾಡನ್ನ ನೀವು ಕೊನೆಗೂ ಕೇಳೋಬೇಕು. ಯಾಕು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಈ ನಮ್ಮೂರಿನಲ್ಲಿ ಯಾರ್ಯಾರು ಮಹಾಪುರುಷರು, ಯಾವ್ಯಾವ ಧರ್ಮದವರು ಏನೇಳಿ, ಕುರುಬರು ಬೀರಣ್ಣನು ಬರ್ತಾನೆ, ಮಾದಿಗರ ಅರಳಯ್ಯನೂ ಬರ್ತಾನೆ, ಒಕ್ಕಲಿಗರ ಮುದ್ದಣ್ಣನು ಬರ್ತಾನೆ, ಮಡಿವಾಳರ ಮಾಚಯ್ಯನು, ಎಲ್ಲರೂ ಹಾಡೊಳಗಡೆ ಬಂದು ಹೋಗ್ತಾರೆ. ಅಂತ ಒಂದು ಗುರುವೇ ನಿನ್ನ ಆಟ ಬಲ್ಲವರ ಯಾರಯ್ಯ ಅಂತ ಒಂದು ಹಾಡು ಹೇಳ್ತಾರಲ್ಲ, ಆ ಹಾಡಲ್ಲಿ ಇಡೀ ನಮ್ಮ ದೇಶದ ಎಲ್ಲ ಮಹಾಪುರುಷರು, ಎಲ್ಲ ಧರ್ಮದ ಎಲ್ಲ ಜನರು ಅದ್ರೊಳಗಡೆ ಬಂದೋಗಂಥದ್ದು. ಕುವೆಂಪು ಅವ್ರು ಏನ್ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ದು ಅಂತ ಹೇಳ್ತಾರಲ್ಲ, ಅದನ್ನ ಹಾಡಲ್ ಬರುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಚಳಿನಲ್ಲೂ ಈ ಮಳೆ ಒಳಗಡೆನು ಇಷ್ಟು ಜನ ಬಂದು ಮಂಜೇಗೌಡರ ಮೇಲೆ ಪ್ರೀತಿಗೆ, ಅಥವಾ ಮಹೇಶಣ್ಣನ ಮೇಲೆ ಒಂದು ಅಭಿಮಾನಕ್ಕೆ, ಅಥವಾ ಐಸಿರಿ ಫೌಂಡೇಶನ್ ಮೇಲಿರೋ ಒಂದು ಅಭಿಮಾನಕ್ಕೆ, ನಮ್ ಡಾಕ್ಟರ್ ಕೃಷ್ಣೇಗೌಡರ ಮೇಲಿರೋ ಅಭಿಮಾನಕ್ಕೆ ನೀವು ಬಂದು ಕೂತಿದ್ದೀರಲ್ಲ, ನಿಮಗೆಲ್ಲ ಜೋರಾದ ಚಪ್ಪಾಳೆಯ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಶಾಸಕರ ಅಪೇಕ್ಷೆ ತುಂಬಾ ಗುಣಗ್ರಾಹಿಗಳವರು, ಒಳ್ಳೇದಿಲ್ಲ ಕೇಳುತ್ತೋ ಕಣ್ಣಿ ಕಾಣುತ್ತೋ ಅದನ್ನ ಬೆಂಬಲಿಸ್ತಕ್ಕಂಥ ಸೌಹೃದಯ ಶಾಸಕರು ಪಡೆದಿರೋದು ನಮ್ಮ ಪುಣ್ಯ. ಅವ್ರ ಅಪೇಕ್ಷೆ ಮೇರೆಗೆ ಅನೇಕ ಸಂದರ್ಭದಲ್ಲಿ ಹಾಡು ಹೇಳ್ಬೇಕಾರೆಲ್ಲ ತಮ್ಮಣ್ಣವ್ರು ನೆನ್ಸ್ಕೊಂತಾರೆ ಚಂದನ್. ಈಗ ಹಾಡು ಹೇಳ್ತಾರೆ. ಆ ಹಾಡು ಒಂದ್ ರೀತಿ ಮಂಗಳಗೀತೆ ಇದ್ದಂಗೆ, ಮಂಗಳಾರತಿ ಇದ್ದಂಗೆ, ಕಲ್ಯಾಣ ಗೀತೆ ಇದ್ದಂಗೆ. ಅದು ಹಾಡಾದ್ಮೇಲೆ ನಮ್ಮ ಕಾರ್ಯಕ್ರಮ ಮುಗೀತು ಅಂತೇಳಿ ಗಮನ ಕೊಟ್ಟು ಕೂತು ಈ ಹಾಡನ್ನು ಕೇಳಿ ಒಂದ್ ಸಣ್ಣದಾದ್ಮೇಲೆ ಪುಟ್ಟ ಗೌರವಾರ್ಪಣೆ ಇರುತ್ತೆ ಅಷ್ಟೇ. ಅದ್ರ ಜೊತೆಗೆ ನಮ್ಮ ರೋಹನ್ ವಿಶೇಷವಾಗಿ ಆಯೋಜಿಸಿದ್ದಾರೆ ಇದೊಂದು ಸಂವಾದ ಅಂತೇಳಿ. ಯಾರಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಕೇಳೋದಿದ್ರೆ ಅವ್ರ ಹಾಡು ಮುಗಿಯೋದ್ರೊಳಗೆ ಕೇಳಿ ನೀವು, ಅಣ್ಣ ಈ ಕಾರ್ಯಕ್ರಮದಲ್ಲಿ ಹಿಂಗ್ ಮಾತಾಡಿದ್ರಲ್ಲ ಇದು ಸರಿನೇ, ಹಿಂಗೇಳಿ ಏನಾದ್ರು ಇದ್ರೆ ಕೇಳ್ಬೋದು ಅಷ್ಟೇ. ಈಗ ಹಾಡು ಪ್ರಾರಂಭ ಆಗುತ್ತೆ. ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋ ಯಾರು.
ಸೇರಿ ಅಭಿವೃದ್ಧಿ ಹೊಂದಬೇಕು, ಅದರಿಂದ ಬೇರೆಯವರಿಗೆ ಹೇಗೆ ನೆರವಾಗಬೇಕೆಂಬುದನ್ನ ತೋರಿಸಿಕೊಟ್ಟಂತಹ ಈ ಒಂದು ಮಾತನ್ನು ಹೇಳಿದಂತಹ ತಮ್ಮಣ್ಣನವರಿಗೆ ಧನ್ಯವಾದಗಳು. ವಂದನಾರ್ಪಣೆಯನ್ನು ನಾಗಭೂಷಣನವರು ನೆರವೇರಿಸಿಕೊಡುತ್ತಾರೆ. ಆಷಾಢ ಶ್ರಾವಣ ಮಾಸದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕ್ಷೇತ್ರದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್.ಡಿ. ತಮ್ಮಣ್ಣವರಿಗೆ ವಂದನೆಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮಹೇಶ್ ಅಣ್ಣವರಿಗೂ ಸಹ ವಂದನೆಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಸಹ ವಂದನೆಗಳು ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಸಹ ವಂದನೆಗಳನ್ನು ಹೊಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯವಾಗುತ್ತದೆ ಮತ್ತು ಉಪಹಾರದ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ಉಪಹಾರ ಮಾಡಿಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತೀನಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.